ಎಲ್ಲರೂ ನಿಂತ್ಕೋಣ. ಸತ್ಯವೇದಗಳನ್ನ ಕೀರ್ತನೆಗಳು 138ಗೆ ತಿಳಿಸಲಾಗಿದೆ. ಲೆಟ್ಸ್ ಎವ್ರಿವನ್ ಸ್ಟ್ಯಾಂಡ್ ಅಪ್ ಅಂಡ್ ಟೇಕ್ ಯುವರ್ ಬೈಬಲ್ಸ್ ಟು Psalms 138. 8 ವಚನಗಳಿದೆ. 7 ವಚನದವರು ಉತ್ತರ ಓದಿಕೊಳ್ಳೋಣ. 8ನೇ ವಚನ ಎಲ್ಲರೂ ಒಟ್ಟಾಗಿ ಓದೋಣ. There are 8 verses. Till 7 we are going to read responsively. 8th verse let's read together. ಮೊದಲನೇ ವಚನನ ಲೇಡೀಸ್ ಓದ್ಬೇಕಾದ್ರೆ, ಎರಡನೇ ವಚನನ ಜೆಂಟ್ಸ್ ಓದ್ಬೇಕು. ಮೊದಲನೇ ವಚನನ ಸಹೋದರಿಯರು ಓದ್ಬೇಕಾದ್ರೆ, ಎರಡನೇ ವಚನ ಸಹೋದರರು ಓದ್ಬೇಕು. 8ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. Psalms 138:1. ಸಿಸ್ಟರ್ಸ್, ನಿನ್ನನ್ನು ಕೊಂಡಾಡುವೆನು, ದೇವರಿಗೆ ಎಂಟನೇ ವಚನ ಒಟ್ಟಾಗಿ ಹೋಗೋಣ. ಯೆಹೋವನು ನನ್ನ ಕಾರ್ಯವನ್ನು ಯೆಹೋವನೇ ನಿನ್ನ ಕೃಪೆಯು ಶಾಶ್ವತವಾದು, ನೀ ಕೈ ಬಿಡಬೇಡ. ಹಲ್ಲೆಲೂಯಾ. ನನ್ನ ದೇವರು, ಆತನ ಪ್ರಭಾವವು ದೊಡ್ಡದಾಗಿದೆ ಪ್ರಿಯರೇ. ಆತನು ಮಹಿಮೆ ಉಳ್ಳ ದೇವನಾಗಿದ್ದಾನೆ, ಸರ್ವೋತ್ತಮನು, ಸರ್ವ ಅಧಿಕಾರವುಳ್ಳ ದೇವನಾಗಿದ್ದಾನೆ. ಈ ಲೋಕದಲ್ಲಿ ಆತನ ಮುಂಭಾಗದಲ್ಲಿ ಬೇರೆ ಯಾವ ದೇವರುಗಳಾಗಲಿ ಯಾರು ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಆತನು ಭಯಂಕರ ದೇವನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಆತನು ಮಾಡಿದಂತ ಅದ್ಭುತವಾದ ಕಾರ್ಯಗಳು. ಅದೇ ರೀತಿ ನಮ್ಮ ಜೀವಿತಗಳನ್ನ ನೋಡ್ತೇವೆ, ದೇವರು ಮಾಡಿದಂತ ಅತಿಶಯವಾದ ಕಾರ್ಯಗಳನ್ನ. ನಾವೆಲ್ಲರೂ ಆತನ ಒಂದು ಅತಿಶಯ ಕಾರ್ಯಗಳನ್ನ ನೋಡಿದೀವ ಇಲ್ವಾ? ಆಮೆನ್. ಆ ಒಂದು ಕಾರಣದಿಂದಲೇ ನಾವು ದೇವರ ಮುಂಭಾಗದಲ್ಲಿ ಪ್ರೀತಿಯಿಂದ ಆತ ನಮ್ಮ ತಂದೆಯಾಗಿ, ನಾವು ಆತನ ಮಕ್ಕಳಾಗಿ, ನಾವು ಆತನ ಪ್ರೀತಿಸುವುದಕ್ಕಾಗಿ ನಾವು ಈ ಒಂದು ಸಭೆಯಲ್ಲಿ ಕೂಡಿ ಬಂದಿದ್ದೇವೆ ಪ್ರಿಯರೇ. ನಾವು ಆತನ ಬಲ್ಲವರಾಗಿದ್ದೇವೆ. ಆತ ನಮ್ಮನ್ನು ಬಲ್ಲಾತನಾಗಿದ್ದಾನೆ. ದೇವರ ವಾಕ್ಯ ಚೆನ್ನಾಗಿ ಹೇಳ್ತದೆ. ಹೇಳ್ತಾನೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ. ನಾವು ಆತನ ಕುರಿಗಳಾಗಿ, ಆತ ನಮ್ಮ ಒಳ್ಳೆಯ ಕುರುಬನಾಗಿ ನಮ್ಮನ್ನು ಆತ ನಡೆಸುವ ಆತನಾಗಿದ್ದಾನೆ ಪ್ರಿಯರೇ. ಅಂತಹ ಒಂದು ದೇವರ ಮುಂಭಾಗದಲ್ಲಿ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ. ಗಾಡ್ ಲವ್ಸ್ ದ ಹಂಬಲ್ನೆಸ್. ದೇವರು ಇಷ್ಟಪಡುವಂಥದ್ದು ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಾಗ, ನಮ್ಮನ್ನ ನಾವು ಆತನ ಮುಂಭಾಗದಲ್ಲಿ ಏನು ಅಣ್ಣ ಏಸಪ್ಪ ನೀನೇ ಎಲ್ಲ ಅಂತ ಹೇಳುವಾಗ, ಲವ್ಸ್ ದಟ್. ಅದಕ್ಕೆ ನಮ್ಮನ್ನೇ ತಗ್ಗಿಸಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನೆ, ಪರಲೋಕ ತಂದೆ ಹಬ್ಬ ಕಿತನೆ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾದ ಸಮಯದಲ್ಲಿ ಪುನಃ ಏಸಪ್ಪ ನಮ್ಮನ್ನ ಮತ್ತೊಂದ ವರ್ತಿ ಸಭೆಯಾಗಿ ನಿನ್ನ ಸನ್ನಿಧಾನಕ್ಕೆ ಕರೆದಿಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ದೇವ. ನಾವಾಗಿ ಬಂದಿಲ್ಲ ಏಸಪ್ಪ, ಅದು ನಿನ್ನ ಒಂದು ಕೃಪೆ. ನಮ್ಮನ್ನ ಕರೆದು ನಿನ್ನ ಸನ್ನಿಧಾನದಲ್ಲಿ ನೆಲೆಸಿದ್ದಿ. ಕರ್ತಾಗಿ ಒಂದು ಸಮಯವನ್ನ ಕರ್ತನೆ ಕರೆಗಳು ಒಪ್ಪಿಸಿಕೊಡುತ್ತೇನೆ. ನಿನ್ನ ಆಲೋಚನೆಯಂತೆ ನಾವು ನಡೆಸಿಕೊಡಬೇಕೆ ನಾವು ಕರ್ತನೆ ಹೌದು ರಾಜ ಬೇಡಿಕೊಳ್ಳುವವರಾಗಿದ್ದೇವಪ್ಪ ಏಸಪ್ಪ. ನಮ್ಮ ಬಲವಲ್ಲ ಕರ್ತ, ನಮ್ಮ ಸಾಮರ್ಥ್ಯವಲ್ಲ ರಾಜ, ಅದು ನಿನ್ನ ಶುದ್ಧ ಕೃಪೆ, ನಿನ್ನ ಪರಿಶುದ್ಧಾತ್ಮನ ಅಭಿಷೇಕ ಅಪ್ಪ ಪ್ರಸನ್ನತೆ ಬೇಕೆ ನಾವು ಬೇಡುವವರಾಗಿದ್ದೇವೆ ಕರ್ತ. ದೇವಾ, let your presence fill each and every one of us, Father God. ಅಪ್ಪ ನೀ ಇಳಿದು ಬಾ ರಾಜ. ನಿನ್ನ ವಾಕ್ಯ ಹೇಳುವಂತೆ ಸ್ತುತಿಗಳ ಮಧ್ಯೆ ವಾಸ ಮಾಡುವಂತ ದೇವ ನೀನಾಗಿದ್ದಿ. ನಮ್ಮ ಸ್ತೋತ್ರ ಸಿಂಹಾಸನಗಳ ನೀನು ಕತ್ತಿನ ಆಸೀನರೂಢನಾಗಬೇಕೆ ನಾವು ಬೇಡುತ್ತೇವಪ್ಪ. ಅಪ್ಪ ಈ ಆರಾಧನೆಯಲ್ಲಿ ಕರ್ತನೆ ಪ್ರತಿಯೊಂದು ಭಾಗದಲ್ಲಿಯೂ ಯೇಸಪ್ಪ ನೀನು ಮಹಿಮೆ ಹೊಂದಿಕೊಳ್ಳುವಂತೆ ಕಾರ್ಯಗಳನ್ನ ಮಾಡು. ನಮಗೆ ಬೇಕಾದ ನಿನ್ನ ಜ್ಞಾನ ಬಲ ಕೃಪೆ ಕೊಟ್ಟು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ, ಈಗ ನಾವು ಮಧ್ಯದಲ್ಲಿ ಪವಿತ್ರ ಆತ್ಮನ ಬರಮಾಡಿಕೊಳ್ಳುವ ಹಾಗೆ, ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡುವ ಹಾಗೆ ಈ ಹಾಡನ್ನು ಆಡಿಕೊಂಡು ದೇವರಿಗೆ ಮಹಿಮೆಪಡಿಸೋಣ.
ಪ್ರಿಯ, ನಾವೆಲ್ಲ ಕೂತ್ಕೊಂಡವರಾಗಿ ದೇವರಿಗೆ ಹೆಚ್ಚಾಗಿ ಆರಾಧನೆ ಮಾಡುವುದು. ದೇವವಾಕ್ಯ ನೋಡ್ತೇವೆ, ನಾವು ಆರಾಧನೆ ಮಾಡ್ಬೇಕಾದ್ರೆ ನಿಜದಂತ ಒಂದು ಬಂಧನವಿಲ್ಲ. ನಾವು ಸ್ತೋತ್ರ ಮಾಡದೆ ಬೇಡ ಏನಂತ ಒಂದು ಕೋಟೆ ಇಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮಿಂದ ಆಗದೇ ಇರುವಂತ ಕಾರ್ಯವಿಲ್ಲ. ಅದು ನಮ್ಮಿಂದ ಮಾಡುವಂತಲ್ಲ, ಯೇಸು ಕ್ರಿಸ್ತನು ಮಾಡುವಂತ ಕಾರ್ಯ. ನಾವು ಪ್ರಾರ್ಥನೆ ಎಂಬುದು ಆತನ ನಾವು ಬೇಡಿಕೊಳ್ಳುವಾಗ, ಆತನ ಮೊರೆ ಹೋಗುವಾಗ, ನಾವು ನಮಗೆ ಗತಿ ಇಲ್ಲ ಏಸಪ್ಪ ನೀನೇ ಮಾಡ್ಬೇಕೆಂದು ನಾವು ಆತನ ಅಂಗಲಾಚಿಸುವಾಗ ದೇವರು ಮಾಡುವಂತ ಕಾರ್ಯಗಳು ಅದ್ಭುತವಾಗುತ್ತದೆ. ಅಂತಹ ಒಂದು ದೇವರನ್ನ ಈ ಒಂದು ಹಾಡಿನ ಮೂಲಕವಾಗಿ ನಾವು ಆತನ ಆಡಿ ಸ್ತೋತ್ರ ಮಾಡೋಣ. ಲೋಕದಲ್ಲಿ ಉಸಿರಿರುವಂತಹ ಪ್ರತಿಯೊಬ್ಬರು ಯೆಹೋವ ದೇವರನ್ನ ಯೇಸು ಕ್ರಿಸ್ತನ ಸ್ತೋತ್ರ ಮಾಡುವರೆಂದು ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ಆತನ ಜೀವವುಳ್ಳ ದೇವನಾಗಿದ್ದಾನೆ. ನಾವು ಆರಾಧನೆ ಮಾಡುವಂತ ದೇವರು ಕಲ್ಲು ಮಣ್ಣು ಜೀವವಿಲ್ಲದೆ ಇರುವಂತ ದೇವರಲ್ಲ, ಜೀವ ಸ್ವರೂಪದ ದೇವನಾಗಿದ್ದಾನೆ. He is living even today. His grave is empty. ಅಂತಹ ಒಂದು ದೊಡ್ಡ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ ಸಂತೋಷವಾಗಿ. He is a sovereign God. ಆತನ ಸಾರ್ವಭೌಮತ್ವವುಳ್ಳ ದೇವರು. ಅದರ ಮುಂಭಾಗದಲ್ಲಿ ಯಾರು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಯಾಕಂದ್ರೆ ಅಷ್ಟು ಭಯಂಕರ ದೇವರು. ಆತನು ಮಾಡಿದಂತ ಕಾರ್ಯಗಳ ನೆನೆಸು ನೋಡ್ರೆ ಈ ಲೋಕದಲ್ಲಿ ಯಾರು ಮಾಡಕ್ಕಾಗದೇ ಇರುವಂತಹ ಕಾರ್ಯಗಳು.
ಸ್ವಲ್ಪ ಯೋಚನೆ ಮಾಡಿ ನೋಡಿ ಪ್ರಿಯರೇ, ನ್ಯಾಚುರಲ್ ಅಲ್ಲ, ಅದು ಸೂಪರ್ ನ್ಯಾಚುರಲ್ ಆಗಿರುವಂತದ್ದು, ಸ್ವಾಭಾವಿಕವಾಗಿರುವಂತದ್ದನ್ನ ಮನುಷ್ಯ ಮಾಡ್ಬೋದು, ಸೈತಾನ್ ಸಹ ಮಾಡ್ತಾನೆ. ಆದ್ರೆ ದೇವರು ಮಾಡುವಂತ ಕಾರ್ಯಗಳು ನೀವು ನೋಡುವುದಾದ್ರೆ ಅದು ನಮ್ಮ ಜೀವಿತಗಳಲ್ಲಿ ಬದಲಾವಣೆ ತರುವಂತಹ ಒಂದು ಕಾರ್ಯಗಳು, ನಮ್ಮ ನಿತ್ಯತೆಗೆ ನಡೆಸುವಂತ ಕಾರ್ಯಗಳನ್ನ ದೇವರು ಮಾಡುವಂತನಾಗಿದ್ದಾನೆ. ಆದ್ರೆ ಅಂತಹ ದೇವರು ನಾವು ಉಸಿರಿರೋವರೆಗೂ ನಾವು ಆರಾಧನೆ ಮಾಡಬೇಕಾ ಬೇಡವಾ? ಅದಕ್ಕಾಗಿ ಹಾಡನ್ನು ಆಡಿಕೊಂಡು ನಾವು ದೇವರಿಗೆ ಮನೆ ಕಳಿಸೋಣ. ಉಸಿರಾದ ಯೇಸುವಿಗೆ
ಸ್ತೋತ್ರ. ಮಾನ ಪ್ರಭಾವಕ್ಕೆ ಯೋಗ್ಯ ದೇವನಾಗಿದ್ದಾನೆ. ಕೀರ್ತನೆ ರೀತಿಯಾಗಿ ಹೇಳ್ತದೆ, ಯೆಹೋವನೇ ಭೂ ರಾಜರೆಲ್ಲರೂ ನೀನು ಉಸಿರಿದ ನುಡಿಗಳನ್ನು ಕೇಳಿ ನನ್ನ ಸ್ತುತಿಸುವರು. ಹೌದು ಪ್ರಿಯರೇ, ನಾವು ಸತ್ಯವೇದದಲ್ಲಿ ನೋಡ್ತೇವೆ ಅನೇಕ ಅದ್ಭುತಗಳನ್ನ, ಅತಿಶಯಗಳನ್ನ, ದೇವರು ಮಾಡಿದ್ದನ್ನ ನಾವು ನೆನೆಸುವವರಾಗಿ ಅದನ್ನ ನಾವು ಹಾಡಿನ ರೂಪದಲ್ಲಿ ಹಾಡು ಹೇಳ್ತೇವೆ. ಆದ್ರೆ ಆ ಒಂದು ಹಾಡುಗಳನ್ನ ನಾವು ಆಡ್ಬೇಕಾದ್ರೆ ನೀವು ಚೆನ್ನಾಗಿ ತಿಳ್ಕೋಬೇಕು. ಆ ಒಂದು ವಿಷಯಗಳು ಬರ್ಬೇಕಾದ್ರೆ ನೀವು ನೋಡ್ರೆ ಹಳೆ ಒಡಂಬಡಿಕೆಯಲ್ಲಿ ಸಿಂಹಗಳ ಗವಿಯಲ್ಲಿದ್ದಂತವರನ್ನ ದೇವರು ರಕ್ಷಿಸಿದನು, ಕೆಂಪು ಸಮುದ್ರ ಬೇರೆ ಮಾಡಿ ಅವರನ್ನ ಹಾದು ಹೋಗುವಂತೆ ಮಾಡಿದನು. ಎಲ್ಲ ಅದ್ಭುತಗಳು ಮಾಡುವಂತ ನಾವು ಹಾಡು ಹೇಳ್ಬೇಕಾದ್ರೆ ಅದೇ ರೀತಿಯಾದಂತ ಸನ್ನಿವೇಶಗಳು, ಆ ಒಂದು ಕಾರ್ಯಗಳು ನಮ್ಮ ಜೀವಿತ ನಡೆದದನ್ನ ನೆನೆಸುವವರಾಗಿ ನಾವು ಆತನಿಗೆ ಮಹಿಮೆ ತರಿಸಬೇಕು. ಅದಕ್ಕೆ ಈ ಒಂದು ಸಮಯದಲ್ಲಿ ನಾವು ಹಾಡುವಂತ ಹಾಡು, ನಾನು ಯಾವಾಗಲೂ ತಗೊಂಡು ಡ್ಯಾನ್ಸ್ ಮಾಡುವಂತ ಹಾಡಿನಿ, ಅದೇ ಈ ಮಾಡ ನೀವು ಕೂತ್ಕೊಂಡ್ರಿ ನಾನು ರಾಜ್ಯ ಬಲವು ఆయన ಮೂಲಕವಾಗಿ ದೇವರ ಮಹಿಮೆ ಪಡ್ತಾನೆ. 1 2 3 ಸ್ಟಾರ್ಟ್. ರಾಜ್ಯವು ಬಲವೂ ಆಗಿದೆ. ಅದರ ಮುಂಭಾಗದಲ್ಲಿ ಪ್ರಕಟಣೆ ಎಂದರೆ ಎಲ್ಲ ರಾಜ್ಯಗಳು ಎಲ್ಲರೂ ತಮ್ಮ ಒಂದು ಕೀಟಗಳನ್ನ ಆತನ ಮುಂಭಾಗದಲ್ಲಿ ಇಟ್ಟು ಆರಾಧನೆ ಮಾಡ್ತಾರೆ. ಯಾಕಂದ್ರೆ ಆತನೊಬ್ಬನಿಗೆ ಅಧಿಕಾರ ಉಂಟು. ನಾವು ಆತನೊಟ್ಟಿಗೆ ಇರೋದಕ್ಕೆ ಯಾವಾಗಲೂ ಆಸೆ ಪಡುವವರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಮತ್ತೊಂದು ಆವರ್ತಿ ಯಾರನ್ನು ಹೇಳೋಣ, ಏಸಪ್ಪ ನಾನು ಇನ್ನೊಂದಿಗೆ ಇರಕ್ಕೆ ಇಷ್ಟಪಡ್ತೀನಿ. Let's sing this song.
ನಾವು ಏಸಪ್ಪನೊಟ್ಟಿಗೆ ಇರಬೇಕೆಂದ್ರೆ ಏಸಪ್ಪ ಸಹ ಆಸೆ ಪಡ್ತಾನೆ. ನಾವು ಈ ಲೋಕದಲ್ಲಿ ಎಷ್ಟು ಜೀವಿಸುತ್ತೇವೆ ಅನ್ನಲ್ಲ, ನಾವು ಆತನಲ್ಲಿ ಎಷ್ಟು ಜೀವಿಸುತ್ತೇವೆ ಎಂಬುದೇ ಮ್ಯಾಟರ್ಸ್. ನಾವು ಪ್ರತಿದಿನ ಪ್ರತಿ ಕ್ಷಣ ನಾವು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ನಾವು ಆತನನ್ನೇ ನೆನೆಸುವವರಾಗಿ ಜೀವಿಸಬೇಕು. ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು, ನಮ್ಗೆ ಈ ಲೋಕ ಬರೀ ಪರದೇಶವಾಗಿದೆ ಅಂದ್ರೆ ನಾವು ಬಿಟ್ಟು ಹೋಗುವಂತ ಜಾಗ, ತಾತ್ಕಾಲಿಕ ಜಾಗವಾಗಿದೆ ಅಂತ. ನಾವು ನಿತ್ಯ ಇರುವಂತಹ ಒಂದು ಜಾಗ ಇದೆ, ಅದು ಪರಲೋಕವಾಗಿದೆ. ಯೇಸು ಕ್ರಿಸ್ತನೊಟ್ಟಿಗೆ ಸದಾಕಾಲ ಜೀವಿಸುವುದಕ್ಕಾಗಿ ಹೋಗುವವರಾಗಿದ್ದೇವೆ. ಆಲ್ವೇಸ್ ಯು ಹ್ಯಾವ್ ದಟ್ ಇನ್ ಯರ್ ಮೈಂಡ್. ನಮ್ಮ ಮಂಚ ಅದಿರುವುದಾದ್ರೆ ನಮಗೆ ಈ ಲೋಕದಲ್ಲಿ ಬರುವಂತ ಯಾವ ಕಾರ್ಯಗಳು ನಮ್ಮನ್ನ ಅಲ್ಲಾಡ್ಸಕ್ಕಾಗಲ್ಲ ಪ್ರಿಯರೇ. ನಮ್ಮ ನಂಬಿಕೆಯಲ್ಲಿ ಬಲವಾಗಿ ನಿಲ್ಲುವಂತೆ ಮಾಡುವಂತ ಎಲ್ಲರೂ ಎದ್ದು ನಿಂತುಕೊಂಡು ನಾವು ಈ ಒಂದು ಸಮಯದಲ್ಲಿ ಆತನಿಗೆ ಆರಾಧನೆ ಮಾಡಿ ಹೋಗ್ತಾ ಇದ್ದೇವೆ. ನಮ್ಮ ಹೃದಯಗಳನ್ನ ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ, ನಮ್ಮ ಮನಸ್ಸನ್ನ ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಕೆಲ ಹಾಡಿಗಳನ್ನ ಹಾಡಿ ನಾವು ಆತನ ಆರಾಧನೆ ಮಾಡೋಣ.
ಹೃದಯದ ಕಣ್ಣುಗಳು ತೆರೆಯುವಂತೆ ದೇವರ ಮುಂಭಾಗದಲ್ಲಿ ನಮ್ಮನ್ನು ನಾವೇ ತಗ್ಗಿಸಿ ಸಾಷ್ಟಾಂಗ ನಮ್ಮ ಹೃದಯಗಳು ಬೀಳುವಂತೆ. ಹೌದು ಪ್ರಿಯರೇ, ನಾವು ನಮ್ಮನ್ನ ಏನೂ ಅಲ್ಲ, ಆತನೇ ಎಲ್ಲವೂ ಎಂದು ನಮ್ಮನ್ನ ಒಪ್ಪಿಸಿಕೊಡುವಂತ ಸಮಯದಲ್ಲಿ ಇದ್ದೇವೆ. ದಟ್ಸ್ ವರ್ಷಿಪ್. ಏಸಪ್ಪ, ನೀವೇ ನಮಗೆ ಸರ್ವವು. ಪ್ರೇಮಾನುಭಾವವು ಜೀವಕ್ಕೆ ಉತ್ತರವಾದ ಕಲಿಸಪ್ಪ. ನಮಗೆ ಎಷ್ಟು ಹೆಚ್ಚಾಗಿ ಕಳೆದ ವಾರವೆಲ್ಲ ಪ್ರೀತಿ ಮಾಡ್ಕೊಂಡ. ಹೌದು ರಾಜ, ನಿನ್ನ ವಾಸ್ತವಿಕ ನಮ್ಮನ್ನು ಗುಣಪಡಿಸಿದ್ದಿ, ನಮಗೆ ರಕ್ಷಣೆ ಕೊಟ್ಟು ನಡೆಸಿದ್ದಿ. ಹೌದು ಪ್ರಿಯರೇ, ಕ್ಷಣ ನೀವು ಯೋಚನೆ ಮಾಡಿ ಕಳೆದ ವಾರವೆಲ್ಲ ಏಸಪ್ಪ ನೀವು ಜೀವಿತದಲ್ಲಿ ಅದ್ಭುತವಾಗಿ ನಡೆಸಿದ ನೆನೆಸುವರಾಗಿ ನಿಮ್ಮ ಹೃದಯಗಳು ಆತನ ಮುಂಭಾಗದಲ್ಲಿ ಅಡ್ಡ ಬೀಳುವಂತೆ. ಜೀವಿತಗಳಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ, ಅನೇಕ ಕಾರ್ಯಗಳಲ್ಲಿ, ಸಂಕಟಗಳಲ್ಲಿ, ವೇದನೆಗಳಲ್ಲಿ ನಮ್ಮಿಂದ ಆಗಲ್ಲ ಎಂದು. ಆದ್ರೆ ನಮ್ಮ ಯೇಸುವಿಂದಾಗುತ್ತದೆ. ಜಸ್ಟ್ ಬಿಲೀವ್. ದೇವ ವಾಕ್ಯ ಹೇಳ್ತದೆ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನೊಂದಿಗಿದ್ದೇನೆ. ನನ್ನೊಂದಿಗಿರುವಂತ ಸರ್ವಶಕ್ತನ ದೇವರು ನಮ್ಮ ಯುದ್ಧಗಳ ಬಾಯಿ ನಮಗೆ ಜಯ ಕೊಡುವಂತ ದೇವನಾಗಿದ್ದಾನೆ. ಜಸ್ಟ್ ಬಿ ಸ್ಟಿಲ್. ಸುಮ್ಮನಿದ್ದು ನೀವು ಆ ಒಂದು ಜಯವನ್ನು ಕಾಣುವುದನ್ನ ತೆಗೆದುಕೊಳ್ಳಬೇಕು ಪ್ರಿಯರೇ. ಯು ವಿಲ್ ಸಿ ದ ವಿಕ್ಟರಿ ಆಫ್ ದ ಲಾರ್ಡ್ ಇನ್ ಯುವರ್ ಲೈಫ್. ದೇವರು ನಮ್ಮನ್ನ ಬಲಪಡಿಸಿ ಮುಂದೆ ನಡೆಸುವಂತನಾಗಿದ್ದಾನೆ. ದೇವರು ಕೇಳುವಂತದ್ದು ನಮ್ಮ ಹೃದಯವನ್ನೇ ಪ್ರಿಯರೇ. ನಮಗೆ ಎಷ್ಟು ಹೆಚ್ಚಾಗಿ ಆತನ ಮೇಲೆ ಆತುಕೊಳ್ಳುತ್ತೇವೆ ದೇವರು ನೋಡುತ್ತಾನೆ. ಸ್ವಬುದ್ಧಿಯ ಮೇಲೆ ಆತುಕೊಳ್ಳಬೇಡಿ ಪ್ರಿಯರೇ, ಮನುಷ್ಯನ ನೆಚ್ಚಿಕೊಳ್ಳಬೇಡಿ. ಜಸ್ಟ್ ಬಿಲೀವ್ ಆನ್ ದ ಲಾರ್ಡ್. He is able to rescue. ಆತ ನಿಮ್ಮನ್ನು ರಕ್ಷಿಸುವುದಕ್ಕೆ, ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. Thank you Holy Spirit. Thank you Father God. I love you Jesus. ಕಣ್ಣೀರನ್ನು ಓಡಿಸುವಂತ ದೇವನ ನೇಸಪ್ಪ.
ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಡೋಂಟ್ ಗಿವ್ ಅಪ್. ಬಿಟ್ಟುಕೊಡ್ಬೇಡಿ ಪ್ರಿಯರೇ. ಆತನು ನಮ್ಮ ನಡೆಸುವ ಆತನಾಗಿದ್ದಾನೆ. ಆತನ ತಕ್ಕ ಸಮಯದಲ್ಲಿ ಆತನು ನಮ್ಮ ಜೀವಿತಗಳನ್ನ ಮಾರ್ಪಡಿಸಿ ನಡೆಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ವಿ ವರ್ಶಿಪ್ ಯು ಫಾದರ್. ಎಲ್ಲ ಸ್ತುತಿ ಸ್ತೋತ್ರಗಳನ್ನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ಯೇಸು ಕ್ರಿಸ್ತನೇ. ತಂದೆಯ ಮೂಲಕ ಸಲ್ಲಿಸುವವರಾಗಿದ್ದೇವೆ ಒಳ್ಳೆಯ ತಂದೆಯೇ. ಸತ್ಯವೇದಗಳನ್ನ ಗಲಾಟೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ Galatians chapter 5 verse 25 and 26. ಗಲಾತ್ಯರು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 25, 26 ಒಟ್ಟಾಗಿ ಓದಿಕೊಳ್ಳುವವರಾಗಿದೆ. Galatians chapter 5 verses 25 and 26. ಸತ್ಯವೇದಗಳೆರಡೂ ಕಥೆಗಳನ್ನು ತೆಗೆದುಕೊಳ್ಳಿ. Those who have Bibles, please turn your Bibles to Galatians chapter 5 verse 25 and 26. Let's read together. ನಾವು ಆತ್ಮನಿಂದ ಜೀವಿಸುವವರಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಡುಕುವವರು, ಒಬ್ಬರ ಮೇಲೊಬ್ಬರು ಮತ್ಸರವುಳ್ಳವರು ಆಗಲೇ ಇರೋಣ. We have to walk in the Lord. ಕರ್ತನ ಆತ್ಮನಲ್ಲಿ ನಾವು ಜೀವಿಸುವವರಾಗಿರಬೇಕು ಪ್ರಿಯರೇ. ಎಲ್ಲರೂ ಕುಳಿತುಕೊಂಡವರಾಗಿ ಸಂಡೇ ಸ್ಕೂಲ್ ಹೋಗಬೇಕಾದ್ರೆ ಕಾಮಿಗೆ ಸಮಯ. ನಮ್ಮ ನಿರೀಕ್ಷೆಯ ನಿರಾಟಕ ಮಾಡಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡೋದಿದ್ದೇವೆ. ವೆಲ್ಕಮ್ ಯು ಇನ್ ಜೀಸಸ್ ನೇಮ್. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮ ಆಚರಿಸಿಕೊಂಡವರು ಮದುವೆ ದಿನ ಆಚರಿಸಿಕೊಂಡು ದಯವಿಟ್ಟು ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಬರ್ತಾರೆ ಮದುವೆ ದಿನ ಇಬ್ಬರದು ಬರ್ತಾರೆ, ಒಳ್ದು ಬರ್ತಾರೆ. ಪ್ರಾರ್ಥನೆ ಮಾಡೋಣ. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಪಿತನೇ ಒಂದು ಸಮಯ ಕಾರ್ಯ ಸ್ತೋತ್ರ.
ವಿಶೇಷವಾಗಿ ಕರ್ತನೆ ನನ್ನ ಭಾಗದ ಕರ್ತನೆ ತಲೆಬಾಗಿ ನಿಂತಿರುವಂತಹ ಗೌರಿಯನ್ನ ಅಪ್ಪ ಅವರ ಗಂಡನ ನಿನ್ನ ಪಾಸನಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಅಪ್ಪ ನೀನು ಅವರನ್ನು ಕರ್ತನೆ ಮುಟ್ಟಿ ಆಶೀರ್ವದಿಸಬೇಕು ನಾನು ಬೇಡುತ್ತೇನೆ. ವಿಶೇಷವಾಗಿ ರಾಜ ಗೌರಿಯವರ ಗಂಡನ ಮುಟ್ಟು ಆ ಮಗನಿನ ಮಗನಾಗಿ ಮಾರ್ಪಡಿಸಬೇಕೆ ನಾವು ಒಪ್ಪಿಸಿಕೊಡುತ್ತೇವೆ. ಅನೇಕ ವರ್ಷದ ಪ್ರಾರ್ಥನೆ ಮಾಡ್ತಿರುವಂತಹ ಪ್ರಾರ್ಥನೆ ಲಾಲಿಸಿ ಉತ್ತರಿಸಬೇಕೆ ನಾವು ಬೇಡುತ್ತೇವಪ್ಪ. ಅಪ್ಪ ಇಬ್ಬರನ್ನು ಸಹ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಕೊಡು ಕರ್ತನೆ. ಇನ್ನು ಹೆಚ್ಚಾಗಿ ಕರ್ತನೆ ಒಬ್ಬರು ಅರ್ಥ ಮಾಡಿಕೊಂಡು ಜೀವಿಸುವಂತೆ ಕಾರ್ಯ ಮಾಡ, ಅವರ ಕುಟುಂಬವನ್ನು ಆಶೀರ್ವದಿಸು ದೇವ. ಕೊಟ್ಟಿರುವಂತಹ ಮಕ್ಕಳನ್ನ ಮೊಮ್ಮಕ್ಕಳನ್ನ ಹೌದು ರಾಜ ಸೊಸೇಂದ್ರನ ಆಶೀರ್ವದಿಸಿ ನಡೆಸಿ ಕರ್ತೇನೆ. ಅಪ್ಪ ಈ ಒಂದು ವೇಳೆ ರಾಜ ನಿನ್ನ ಮಗನಾದ ಡೇವಿಡ್ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನ ಜೀವಿತಕ್ಕೋಸ್ಕರ ಸ್ತೋತ್ರ ಉಂಟಾಗಲಿ. ಆ ಮಗನ ಆಶೀರ್ವದಿಸು, ಬಲಪಡಿಸು. ಕಳೆದ ವರ್ಷವೆಲ್ಲ ಅಪ್ಪ ಅದ್ಭುತವಾಗಿ ನೀ ಕಾಪಾಡಿದ್ದಿ ಕರ್ತನೆ, ಎಬಿನೇಜರನಾಗಿದ್ದಿ. ಈ ವರ್ಷವೂ ಸಹ ಕರ್ತನೆ ನೀನು ಮಗನೊಟ್ಟಿಗಿದ್ದು ಕರ್ತನೆ ಬೇಕಾಂತ ಅಪ್ಪ ಶಾರೀರಿಕ ಬಲವನ್ನ ಅಪ್ಪ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕರ್ತನೆ ನಿನ್ನ ಆತ್ಮ ತುಂಬಿಸಿ ನಡೆಸಿಕೊಡಬೇಕೆಂದು ನಾನು ಬೇಡುತ್ತೇನೆ. ನಿನ್ನ ಮಗ ರಾಜ ಮಗನ ಕರ್ತನೆ ಬಲ್ಲಾಟ ನೀನಾಗಿದ್ದಿ. ನಿನ್ನ ಒಂದು ಕರ್ತನೆ ಕೃಪೆಯಿಂದ ತುಂಬಿಸಿ ನಡೆಸಿಕೊಡಬೇಕೆ ನಾನು ಬೇಡುತ್ತೇನೆ. ಅಪ್ಪ ನಿನ್ನ ಮಗನಾದ ಕರ್ತನೆ ಜೇಸ ನಿನ್ಗೆ ಒಪ್ಪಿಸಿಕೊಡುತ್ತೇನೆ. ಅಪ್ಪ ಜೇಸ ಮಗನ ಆಶೀರ್ವದಿಸು. ನಿನ್ನ ಮಗನು ರಾಜ ಹೌದೇ ಸಪ್ಪ ನಿನ್ನ ಒಂದು ಕರ್ತನೆ ಹೌದು ರಾಜ ವಾಕ್ಯಗಳಿಗೆ ವಿಜಯನಾಗಿ ಅಪ್ಪ ಹೌದು ರಾಜ ತನ್ನನ್ನು ಒಪ್ಪಿಸಿಕೊಟ್ಟು ಕರ್ತ ಇನ್ನೂ ಹೆಚ್ಚಾಗಿ ಕರ್ತನೆ ನಿನ್ನಲ್ಲಿ ಜೀವಿಸುವಂತೆ ಕಾರ್ಯ ಮಾಡು. ಆ ಮಗನ ಕರ್ತನೆ ಕೆರಿಯರ್ ನಿನ್ಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನ ಹೃದಯ ಇರುವಂತ ಎಲ್ಲ ಕರ್ತನೆ ಅಪ್ಪ ಆಲೋಚನೆಗಳ ವೇದನೆಗಳ ತೆಗೆದಾಕು ಅಪ್ಪ ಹೌದು ರಾಜ ಎಲ್ಲ ಕರ್ತನೆ ಡಿಸಪಾಯಿಂಟ್ಮೆಂಟ್ ತೆಗೆದಾಕು ರಾಜ. ನೀನು ಆ ಮಗನೊಟ್ಟಿಗೆ ಇದ್ದಿ ಆ ಮಗನಿಗೆ ಕರ್ತನೆ ನೀನು ಒಳ್ಳೆಯ ಜೀವಿತವನ್ನು ಕರ್ತನೆ ರೂಪಿಸಿಕೊಡುತ್ತೆ ಎಂಬ ನಂಬಿಕೆಯಿಂದ ಆ ಮಗನು ಜೀವಿಸುವಂತೆ ಕಾರ್ಯ ಮಾಡು. ಓ ಟು ಲಾರ್ಡ್ ಜೀಸಸ್ ಬಿ ಸ್ಟ್ರಾಂಗ್ ಇನ್ ಯು ಫಾದರ್ ಗಾಡ್. ಅಪ್ಪ ನಿನ್ನನ್ನು ನಂಬಿರುವಂತ ಮಕ್ಕಳು ಒಂದು ಕಾಲಕ್ಕೂ ಲಜ್ಜೆಗೊಳ್ಳೋದಿಲ್ಲ ಕರ್ತನೆ, ಅವಮಾನ ಮಾಡಕ್ಕೆ ಬಿಡೋದಿಲ್ಲ ಏಸಪ್ಪ. ಮಗನ ಜೀವಿತವನ್ನು ಕಟ್ಟಿಕೊಡು, ಆಶೀರ್ವದಿಸಿ ಬಲಪಡಿಸು ರಾಜ. ಅಪ್ಪ ಸುರಿತ ಮಗ ನೀವು ಒಪ್ಪಿಸಿಕೊಡುತ್ತೇನೆ. ಆ ಮಗಳನ್ನ ಕರ್ತನೆ ಬಲಪಡಿಸು ರಾಜ. ಅಪ್ಪ ಈ ವರ್ಷದಲ್ಲಿ ಆ ಮಗಳು ಇನ್ನೂ ಹೆಚ್ಚಾಗಿ ನಿನ್ನನ್ನೇ ಕರ್ತನೆ ಹೌದು ರಾಜ ಹೌದು ರಾಜ ದೃಷ್ಟಿ ನೋಡುವಂತೆ ಇನ್ನೂ ಹೆಚ್ಚಾಗಿ ನಿನ್ನನ್ನು ಕರ್ತನೆ ಪ್ರೀತಿ ಮಾಡುವಂತೆ ನೀನು ಆ ಮಗಳ ಜೀವಿತ ಇಟ್ಟುವಂತ ಎಲ್ಲ ಪರಲೋಕದ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀ ಕಾರ್ಯ ಮಾಡು. ಒಳ್ಳೆ ಆರೋಗ್ಯ ಕೊಡು ಏಸಪ್ಪ. ಅಪ್ಪ ನೀನು ಆ ಮಗಳ ಕೈ ಕೆಲಸವನ್ನು ಆಶೀರ್ವದಿಸಿ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಅವರ ಕುಟುಂಬವನ್ನು ಸಹ ಆಶೀರ್ವದಿಸು ರಾಜ. ಅಪ್ಪ ಸಮ್ಮುಖ ಸಾನ್ನಿಧ್ಯ ನೀವು ಒಪ್ಪಿಸಿಕೊಡುತ್ತೇನೆ. ಈ ಮಕ್ಕಳು ನಿನ್ನ ಮಕ್ಕಳಾಗಿ ಲೋಕದಲ್ಲಿ ಕರ್ತನೆ ಬೆಳೆಯಬೇಕಾಗಿದೆ. ಈ ವರ್ಷವೂ ಸಹ ಬೇಕಾದಂತ ಒಳ್ಳೆ ಆರೋಗ್ಯ ಕೊಡಪ್ಪ ಏಸಪ್ಪ. ರಥದ ಕೋಟೆಯಲ್ಲಿ ಆ ಹೆಣ್ಣು ಮಕ್ಕಳನ್ನ ಮುಚ್ಚಿ ಮರೆ ಮಾಡು. ಈ ಒಂದು ಲೋಕದ ಮಲಿನತ್ವವಾಗ್ಲಿ ಸೈತಾನ ಕ್ರಿಯೆಗಳಾಗ್ಲಿ ಮನುಷ್ಯನ ಕುತಂತ್ರಗಳಾಗ್ಲಿ ಯಾವುದು ಮುಟ್ಟದಂತೆ ಆ ಮಕ್ಕಳ ಕಾಯಬೇಕು ಏಸಪ್ಪ. ನೀನು ನಿನ್ನ ಬೆಳಕಿನಲ್ಲಿ ಆ ಮಕ್ಕಳ ನಡೆಸು ರಾಜ. ಆಶೀರ್ವದಿಸಿ ಬಲಪಡಿಸಿ ಕರ್ತನೆ ರಾಜ. ಮತ್ತೊಂದಾವರ್ತಿ ಏಸಪ್ಪ ನಾವು ಮಾಡುವಂತ ಈ ವಿಜ್ಞಾಪನೆ ಪಾತ್ರಕ್ಕೆ ಒಪ್ಪಿಸಿಕೊಡುತ್ತೇವೆ. ಅದೇ ರೀತಿಯಾಗಿ ಕರ್ತ ನಾವು ಕೊಟ್ಟಿರುವಂತಹ ಈ ಕಾಣಿಕೆ ದಶಭಾಗನ ಆಶೀರ್ವದಿಸು ಅಪ್ಪ ರಾಜ. ನೀನು ಒಂದು ರಾಜ್ಯದ ಕರ್ತನೆ ವಿಸ್ತಾರಕ್ಕೋಸ್ಕರವಾಗಿ ರಾಜ ಅದೇ ರೀತಿಯಾಗಿ ಕರ್ತನೆ ಸಭೆಯ ಉದ್ಧಾರಕ್ಕಾಗಿ ಈ ಒಂದು ಕರ್ತನೆ ಹೌದು ರಾಜ ಕಾಣಿಕೆಗಳ ದಶಭಾಗ ಉಪಯೋಗಿಸಲ್ಪಡಲಿ ಅಪ್ಪ. ಕೊಟ್ಟಿರುವಂತಹ ಪ್ರತಿಯೊಬ್ಬರು ನಾವು ನಿನ್ನ ಒಂದು ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನು ನೀಗಿಸಿ ಅನೇಕರಿಗೆ ನಾವು ಒಂದು ಆಶೀರ್ವಾದವಾಗಿರುವಂತೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಪಿತನೇ ಯಾರೆಲ್ಲ ಚೆನ್ನಾಗಿ ಅಲ್ಲಿಗ ಸರಿಯಾಗಿ ಕೇಳಿಸ್ಕೊ. ಯಾಕೋತ್ರಾಗಿ ಇದ್ದೇ ಮಾಡ್ತಾರೆ ಈಗ ನಮ್ಮ ಹೆಸರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಇವರದ ಪ್ರಕಟಣೆಗಳು ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡಿಕೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆಯಾದ ನಂತರ ಯೌವನಸ್ಥರ ಕೂಟ ಇರುತ್ತದೆ. ಮತ್ತು ಈಗಾಗಲೇ ಅನೇಕರು ಈ ಒಂದು ಹೊಸ ಒಂದು ಸಾಂಗ್ ಬುಕ್ಗೆ ಆರ್ಡರ್ ಕೊಟ್ಟಿದ್ದೀರಿ. ಸೊ ಯಾರ್ಯಾರು ಆರ್ಡರ್ ಕೊಟ್ಟಿದ್ದೀರೋ ಇವತ್ತು ಸಭೆಯಾದ ನಂತರ ಮಿಥುನ್ ಹತ್ರ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಸೊ ಆ ಒಂದು ದುಡ್ಡನ್ನ ನೀತಾಂಡಿ ಅವ್ರಿಗೆ ಕೊಟ್ಬಿಡಿ. ಇನ್ಯಾರಿಗಾದ್ರೂ ಬುಕ್ಸ್ ಬೇಕು ಎಂಬುದಾಗಿ ನಿಮ್ಗೆ ಆಸೆ ಇದ್ರೆ ಸೊ ಸಭೆಯಾದ ನಂತರ ನನಗೆ ನೀವು ಹೆಸರು ಕೊಡುವುದಾದ್ರೆ ನಾವು ನಿಮ್ಗೆ ಮತ್ತೆ ಅದನ್ನ ಪ್ರಿಂಟ್ ಮಾಡಿ ನೆಕ್ಸ್ಟ್ ವೀಕ್ ಅಥವಾ ಮುಂಬರುವ ದಿನಗಳಲ್ಲಿ ನಾವು ಕೊಡುವಂತದ್ದಾಗಿದೆ. ಒಂದು ಬುಕ್ಗೆ 200 ರೂಪಾಯಿ ಅಂತ ನಾನು ಹೇಳ್ತೇನೆ, ಮಾಡ್ತೀನಿ ಅನ್ಸುತ್ತೆ. ನೀವು ಕೆಲವರು ಕೊಟ್ಟಿದ್ದೀರಿ ಆರ್ಡರ್ನ ತಗೊಂಡಿದ್ದೀರಿ. ಅಲ್ಲಿ ಇನ್ನೂ ಆರ್ಡರ್ ಕೊಟ್ಟಿರೋರು ದಯವಿಟ್ಟು ಮಿಥುನ್ ಮಗ ಅಂತ ತೆಗೆದುಕೊಳ್ಳಿ. ಮಿಥುನ್ ಹತ್ರ ಮಿಥುನ್ ತಗೊಂಡು ದಯವಿಟ್ಟು ನನಗೆ ಕೊಡಿ. ಯಾಕಂದ್ರೆ ನೀವು ಗೂಗಲ್ ಮಾಡ್ಬೋದು, ಓಕೆನಾ? ಅದೊಂದು ಯಾಕಂದ್ರೆ ನಾವು ಬುಕ್ ಮಾಡಿದೀವಿ, ಸಂಪೂರ್ಣ ಮಾಡಿಲ್ಲ, ಜಾಸ್ತಿಯಾಗಿ ಮಾಡಿಲ್ಲ. ನೀವು ಆರ್ಡರ್ ಕೊಡ್ತಾ ಮಾಡ್ತೀನಿ.
ಅರ್ಥ ಆಗ್ತಲ್ಲ. ಯಾಕಂದ್ರೆ ನಾವು ಅದನ್ನ ಆನ್ಲೈನ್ ಮಾಡ್ಬೇಕಾಗಿದ್ದೀವಿ. ಅಂದ್ರೆ ಅದು ಇಂಟರ್ನೆಟ್ ಸಾರಿ ಮೊಬೈಲ್ ಬರಂಗೆ ಅದ್ರ ಏನಾಗಿದೆ ಅಂದ್ರೆ ಸ್ವಲ್ಪ ಒಂದು ಕೆಲವೊಂದು ಚೇಂಜಸ್ಗಳು ಮಾಡ್ತಾ ಇದೀವಿ. ಅಂದ್ರೆ ಅದಕ್ಕಾಗಿ ಸ್ವಲ್ಪ ಸಮಯ ತಗೋತಾ ಇದೆ. ಆದಷ್ಟು ಬೇಗ ನಾವು ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ ಕಾಣುವಂತೆ ಇದು PDF ಅಲ್ಲಿ ಕೊಡ್ತೇವೆ. ಅವಾಗ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಬೇಕೇ ಬೇಕು ಬುಕ್ ಅಂದ್ರೆ ನೀವು ಆರ್ಡರ್ ಕೊಡ್ಬೋದು. ಈ ಸಮಯದಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಸಾಕ್ಷಿ ಕೊಡ್ಬೇಕಂತ ಆಸೆ ಪಟ್ರೆ ನೀವು ಸಾಕ್ಷಿ ಕೊಡ್ಬೋದು. ಟೆಸ್ಟಿಮನಿ ಟೈಮ್. ಇಫ್ ಎನಿ ಒನ್ ಆಫ್ ಯು ವಾಂಟ್ಸ್ ಟು ಗಿವ್ ದ ಟೆಸ್ಟಿಮನಿ, ದೇವರ ಆತ್ಮ ನಿಮ್ಮ ನಡೆಸುವುದಾದ್ರೆ ನೀವು ಟೆಸ್ಟಿಮನಿ ಕೊಡ್ಬೋದು. ಎರಡು ನಿಮಿಷ ಟೈಮ್ ಕೊಡ್ತೀನಿ. ಯಾಕಂದ್ರೆ ನಾವು ನಮ್ಮ ಸಭೆಯಲ್ಲಿ ಸ್ಟಾರ್ಟಿಂಗ್ ತಗೊಂಡ್ರು ಅದಕ್ಕೆ ಒಂದು 2 ನಿಮಿಷ ಟೈಮ್. I want to thank the Lord for helping me to see another year. The last year, when it was my birthday, the verse was Psalm 23, the Lord of the Valleys. And I was like, why God only this psalm to me? And this is a Sunday school psalm. I didn't want this psalm at all. But God taught me that it is going to be a difficult year. But I saw the God of the Valley was with me, and He has helped me to see another year, to glorify Him and thank Him, because it's God of faithfulness and God of miracles. And also I want to thank God for the open doors for our family when we at the right time, and for blessing our children and our family with good health and strength. And His protection has been upon us, and it's only His love that has kept us. And we are thankful for the church, for your prayers, and for my friends who keep praying for me and keeping me going. Thank you so much. ಕಳೆದ ವರ್ಷ ಅವರಿಗೆ ಕಣಿವೆಗಳ ದೇವರು ಅಂತ ಒಂದು ಬಂತಂತೆ ವಾಗ್ದಾನ. ಆದ್ರೆ ಆಕೆ ಅನ್ಕೊಂಡ್ರಂತೆ ಅದು ಸಂಡೇ ಸ್ಕೂಲ್ ಅಲ್ವಾ ನನಗೆ ಬಂದಿದೆ ಅಂತ. ಆದ್ರೆ ದೇವರು ಆ ವರ್ಷ ಎಲ್ಲ ಆಕೆ ಬಂದಂತ ಕಷ್ಟಗಳನ್ನ ಆತನ ಜೊತೆ ಇದ್ಕೊಂಡು ಆತನ ಕಾಪಾಡಿದ್ದಾರೆ. ಆ ಕುಟುಂಬವನ್ನು ಸಹ ದೇವರು ಹೊಸದಾಗಿ ಬೇಕಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ನೀವೆಲ್ಲ ಪ್ರಾರ್ಥನೆ ಮಾಡಿ ಅಂತ ಥ್ಯಾಂಕ್ಸ್ ಹೇಳಿದ್ದಾರೆ. ಯಾಕಂದ್ರೆ ಕೆಲವು ಅನ್ನ ಕಾರಣ ಇಂಗ್ಲಿಷ್ ಅರ್ಥ ಕಾಣಲಿಕ್ಕೆ ಸ್ತೋತ್ರವಾಗಲಿ. ನನಗೂ ಹುಷಾರಿರ್ಲಿಲ್ಲ, ತುಂಬಾ ಸಿಕ್ಕಾಗ್ಬಿಟ್ಟಿದೆ. ಇನ್ನೇನು ಅಡ್ಮಿಟ್ ಆಗ್ಬಿಡ್ತೀನೇನೋ ಅನ್ನೋ ತರ ಸಿಕ್ಕಾಗ್ಬಿಟ್ಟಿದೆ. ಹೋದ ವಾರ ಎದ್ದಳಕ್ಕೂ ಆಗಿರ್ಲಿಲ್ಲ. ಆದ್ರೂ ಸರಿ ನಮ್ಮ ಮನೇಲಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಯೋಗೇಶ್ವರಿ, ನಾನು, ನಮ್ಮ ಪಾಪು, 2 ಪಾಪುಗಳು ಎಲ್ಲರೂ ಮಲ್ಕೊಂಡ್ಬಿಟ್ಟಿದೀವಿ. ಆದ್ರೆ ನನಗ್ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು. ಆದ್ರೆ ನಾನು ದೇವ್ರ ಹತ್ರ ಹೋಗ್ತೀನಿ ಅಂತ ಗ್ಯಾರಂಟಿ ಇದೆ ನನಗೆ. ಆದ್ರೂ ಪ್ರೇಯರ್ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮ ಮಕ್ಳು ಸ್ವಲ್ಪ ಎದುರ್ಕೊಂಡ್ಬಿಟ್ರು, ಏನೋ ಆಗ್ಬಿಡ್ತು ನಮ್ಮ ತಾಯಿಗೆ ಅಂತ ಹೇಳ್ಬಿಟ್ಟು. ಯಾವತ್ತಿದ್ರು ದೇವ್ರ ಹತ್ರ ಹೋಗ್ಲೇಬೇಕಲ್ವಾ ಅವ್ರಿಗೆ ಅರ್ಧಾಗ ನಾವು ಅಂತೇಳಿ ನಾನು ಹಂಗೆ ಅನ್ಕೊಂಡಿದ್ದೆ. ಆಮೇಲೆ ಸರಿ ಜಾನಕಮ್ಮ ಫೋನ್ ಮಾಡಿ ಪ್ರೇಯರ್ ಮಾಡ್ಕೊಳ್ಳಿ ನಮಗೆ ಅಂತ ನಾನು ಹೇಳಿದ್ದೆ. ಅವ್ರು ಪಾಪ ಮಾಡಿದ್ರು, ಬೆಳಗ್ಗೆ ಎದ್ದು ಪ್ರೇಯರ್ ಮಾಡಿದ್ರು. ಆಮೇಲೆ ನಾನು ಅಲ್ಲಿ ಕೊಟ್ಕೊಳ್ಳಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋದೆ. ಅಮ್ಮ ಸ್ವಲ್ಪ ಕ್ಲಿಯರ್ ಆಗಿದೆ, ಇನ್ನು ಸ್ವಲ್ಪ ಇದೆ, ಅದು ಕ್ಲಿಯರ್ ಆಗ್ಬಿಡತ್ತೆ, ಏನಾಗಲ್ಲ, ಹೋಗಮ್ಮ ಈ ಮೆಡಿಸಿನ್ ಎಲ್ಲ ತಗೋ ಅಂತ ಹೇಳಿದ್ರು. ಆದ್ರೆ ನಾನು ಮೆಡಿಸಿನ್ ನಂಬಲಿಲ್ಲ. ದೇವ್ರು ಅವ್ರ ಬಾಸುಂಡೆಗಳಿಂದ ನಮ್ಗೆಲ್ಲ ಸುಖ ಮಾಡಿದ್ದಾರೆ ಅಂತ ನಾನು ಅದನ್ನ ವಿಶ್ವಾಸ ಮಾಡಿ. ಆಮೇಲೆ ಜಾನಕಮ್ಮನು ಹೇಳಿದ್ರು, ಅವ್ರು ಹೇಳಿದಾರೆ, ಅವ್ರ ವಾಕ್ಯ ಇಟ್ಟು ನಾನು ಪ್ರೇಯರ್ ಮಾಡಿದವ್ರಿ, ಅವ್ರು ತಲೆಮುನಾಳೆ ಸುಖ ಉಂಟು ಅಂತ ಹೇಳಿದಾರಲ್ವಾ ಅಂತ ಹೇಳಿದ್ರು. ಅವ್ರು ಚೆನ್ನಾಗಿ ಕಟ್ಟಿ ಒಂದೇ ಸೆಕೆಂಡ್ ಪ್ರೇಯರ್ ಮಾಡಿದ್ರು. ಆದ್ರೆ ನನಗೆ ಬಿಡುಗಡೆ ಆಯ್ತು. ನಮ್ಮ ಮಕ್ಳು ನನಗೋಸ್ಕರ ಪ್ರೇಯರ್ ಮಾಡಿದ್ದಾರೆ. ನನಗೆ 30 ವರ್ಷ ಮದ್ವೆ ದಿನ ದೇವ್ರು ಇವತ್ತು ಕಾಣತರ ದೇವ್ರು ಕೃಪೆ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿನ ದೇವ್ರು ಒಂದೊಂದು ಸೆಕೆಂಡ್ ಕಾಪಾಡ್ತಾ ಇದ್ದಾರೆ. ಆದ್ರೂ ನಮ್ಮ ಮಕ್ಳು ಒಂದು ಅಂಗಡಿ ಓಪನ್ ಮಾಡಿದ್ದಾರೆ. ಅದು ದೇವ್ರ ಕೃಪೆನೆ. ಅವ್ನಿಗೆ ತುಂಬಾ ಆಸೆ ಇತ್ತು, ಸುನಿಲ್ಗೆ ಒಂದ್ ಬಿಸ್ನೆಸ್ ಮಾಡ್ಬೇಕು, ನಾನು ಏನಾರ ಮಾಡ್ಬೇಕು, ನಾನು ಯಾರ ಕೈ ಕೆಳಗೂ ಇರಬಾರ್ದು ಅಂತೇಳಿ. ನನ್ ಬೇಡಪ್ಪ, ನಿನ್ ಪಾಡಿಗೆ ಸಂಬಳ ಬರ್ತದೆ, ನೀನ್ ಮಾಡ್ಕೊಂಡು ಇರಪ್ಪ ಅಂದೆ. ಇಲ್ಲಮ್ಮ, ನಾನು ಬೇರೆಯವ್ರ ಕೈ ಕೆಳಗಡೆ ಇರಲ್ಲ, ನಾನು ಏನೋ ಮಾಡ್ಬೇಕು, ನನ್ ತುಂಬಾ ಆಸೆ ಅಂತ. ಸರಿ ಸ್ಟಾರ್ಟ್ ಮಾಡ್ದ. ನಮ್ ಪಾಸ್ಟರ್ ನೋನ್ ಪಾಸ್ಟರ್ ಎಲ್ಲ ಬಂದು, ಅಮ್ಮನು ಬಂದು ಎಲ್ಲ ಪ್ರೇಯರ್ ಮಾಡೋದ್ರಲ್ಲಿ ಅಂಗಡಿ ಪ್ರತಿಷ್ಠೆ ಮಾಡ್ಬಿಟ್ಟು ಬಂದ್ರು. ದೇವ್ರ ಕೃಪೆಯಿಂದ ದೇವ್ರೆಲ್ಲ ಆಶೀರ್ವಾದ ಮಾಡಿದ್ರು. ಪಕ್ಕದಲ್ಲಿ ಎಲ್ಲ ಹೊಟ್ಟೆ ಗುಡಿ ಜನಗಳು ಅದು ಇದು ಮಾಡಿಟ್ರು ಪ್ರೇಯರ್ ನೀರು ಎತ್ಕೊಂಡೋಗಿ ನಾನು ಡೈಲಿ ಜಾನಕಮ್ಮನ್ ಹೇಳಿದ್ರು, ಗೌರಿ ದಿನ ಹೋಗೋರು ಪ್ರೇಯರ್ ಮಾಡ್ಬಿಡು ಗೌರಿ ಅಂತ. ಅವತ್ತು ಸಡನ್ ಆಗಿ ಹೇಳಿದ್ರು ಅವರು. ನಾನು ಪ್ರೇಯರ್ ನೀರ್ ಮಾಡ್ಕೊಂಡು ದಿನ ತಿಳಿಸ್ಬಿಟ್ಟು ಬರ್ತಾ ಇದ್ದೀನಿ. ಆದ್ರೂ ಅವ್ರೆಲ್ಲ ಏನ್ ನಿಂಬೆಹಣ್ಣು ಮಾಡಿದ್ರು, ಏನ್ ಮಾಡಿದ್ರು, ನಮ್ ದೇವ್ರು ನಮ್ ಜೊತೆಗಿದ್ದಾರೆ. ಅದೆಲ್ಲ ನಾವ್ ವಿಶ್ವಾಸ ಮಾಡ್ಬಾರ್ದು. ಇಸ್ರಾಯೇಲಿಗೆ ವಿರೋಧ ಮಂದಿರಲ್ಲ ಕುರಿಸೋಲ್ಲ ಮೊಂಡ್ರು ಬಿಡ ಅಂತ ಹೇಳಿದಾರಲ್ವಾ ಅಂತೇಳಿ ಆ ವಾಕ್ಯ ಇಟ್ಟು ನಾನು ಪ್ರೇಯರ್ ಮಾಡಿ ಬಂದೆ. ದೇವ್ರ ಬಿಸ್ನೆಸ್ ನ ಹೋಗುವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲ ದೇವ್ರ ಕೃಪೆನ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಹೇಳ್ತೀವಿ.
ದೇವರಿಗೆ ಸ್ತೋತ್ರ ಮಾಡಿ. ಮೊದಲನೇದಾಗಿ ನಾನು ಸಭೆ ಪರವಾಗಿ ಸ್ತೋತ್ರ ಮಾಡ್ತೀನಿ. ಯಾಕಂದ್ರೆ ನಾನು ಸಭೆ ಪ್ರಾರಂಭ, ದಿವ್ಯ ಜ್ಯೋತಿ ಪ್ರಾರಂಭ ಆದಾಗಿಂದ 2012ನೇ ಇಸ್ವಿವರೆಗೂ ಅವಾಗ ಬಂದು ಹೋಗ್ತಾ ಇದ್ದೆ. ಅದ್ರ ನಂತರ 4ನೇ ಇಸ್ವಿಯಲ್ಲಿ ನಾವು ಕುಟುಂಬ ಸಮೇತ ರಕ್ಷಣೆಗೆ ಬಂದ್ವಿ. ಎಲ್ಲ ಒಟ್ಟಾಗಿ ಪ್ರಾರ್ಥನೆಗೆ ಹೋಗ್ತಾ ಇದ್ವಿ. ಅಂದ್ರೆ ಸಡನ್ ಆಗಿ ಎಲ್ಲ ಒಬ್ಬೊಬ್ರು ಒಂದೊಂದು ದಾರಿ ಆಗಿ ನಾನು ಒಬ್ಳು ಉಳಿದಿದ್ದೀನಿ. ಈಗ ನಮ್ಮ ಮನೆಯಲ್ಲಿ ನಾನು ಒಬ್ಳೆ ಆರಾಧನೆಗೆ ಬರ್ತಾ ಇದ್ದೀನಿ. ಅಂದ್ರೆ ದೇವ್ರು ಯಾವುದೋ ಒಂದು ರೀತಿಯಲ್ಲಿ ನನ್ನನ್ನ ಇದುವರೆಗೂ ಈ ಸಭೆಯಲ್ಲಿಟ್ಟು ಅನೇಕ ಅದ್ಭುತಗಳನ್ನು ನೋಡುವ ಭಾಗ್ಯ ಕೃಪೆ ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೀನಿ. ಎರಡನೇದಾಗಿ ಬಂದ್ಬಿಟ್ಟು ಒಂದು ಡಾಕ್ಟರ್ ಮಾಡಿದ ತಪ್ಪಿಂದ ನನ್ನ ದೇಹದಲ್ಲಿ ಹುಣ್ಣು ವಾಸಿ ಆಗ್ತಾನೆ ಇರಲಿಲ್ಲ 1 ವರ್ಷದಿಂದ. ಅದು ಏನಂತ ನನಗೂ ಗೊತ್ತಿಲ್ಲ. ಮತ್ತೆ ಶುಗರ್ ಇರೋದ್ರಿಂದ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಡಾಕ್ಟರ್ ಮಾಡಿದ್ದು ತಪ್ಪು ಒಂದು ಅಂತ. ಆಮೇಲೆ ಹೋಗಿದ್ವಿ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ, ಈ ಮಾತ್ರೆ ತಿನ್ನೋದ್ರಿಂದ ನಿಮ್ಗೆ ಇದು ಗಾಯ ವಾಸಿ ಆಗ್ತಾ ಇಲ್ಲ, ಇಮಿಡಿಯೇಟ್ ಆಗಿ ಮಾತ್ರೆ ಬಿಸಾಕಿ ಅಂತ ಹೇಳಿದ್ರು. ಬಿಸಾಕಿದ ತಕ್ಷಣ ಗಾಯ ವಾಸಿ ಆಯ್ತು. ಮತ್ತೆ 3ನೇದಾಗಿ ಬಂದ್ಬಿಟ್ಟು ಕಳೆದ ವಾರ ನಮ್ಮ ಮನೆಯಲ್ಲಿ ಒಂದು ಯಾರು ಮಾಡಿದ್ರೋ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೋ ಮಾಡಿ ಇಟ್ಟೆ ಹೋಗಿದ್ರು. ಅದು ಕ್ಯಾಮ್ರಾ ಇದೆ ನಮ್ಮ ಮನೇಲಿ ಫುಲ್ಲು. ಅಂದ್ರೂ ಯಾರು ಇಟ್ರೋ ಗೊತ್ತಿಲ್ಲ. ದೇವ್ರು ಯಾವುದೇ ಒಂದು ಹಾನಿ ಆಗ್ತಿರೋ ಹಾಗೆ ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು, ನನ್ನನ್ನು ವಿಶೇಷವಾಗಿ ನನಗೆ ಯಾವುದೇ ಅಪಾಯ ಆಗ್ತಿರೋ ಹಾಗೆ ಕರ್ತನು ತಾನೇ ಇದುವರೆಗೂ ನಡೆಸಿಕೊಂಡು ಬಂದದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಇದೇ ನನ್ನ ಸಾಕ್ಷಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ದೀಕ್ಷಾ ತಗೊಂಡು ಯೇಸಪ್ಪನ ಕಟ್ಕೊಂಡು 15 ವರ್ಷ ಆಯ್ತು. ನಾನು ಇಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳಿದ್ದಿಲ್ಲ. ಬಹಳ ನನ್ನ ಜೀವಿತದಲ್ಲಿ ಉಪಕಾರ ಮಾಡಿದ್ದಾರೆ ದೇವರು. ಆದರೆ ಮನಸ್ಸು ಹೇಳ್ಬೇಕಂತಿತ್ತು. ಏನ್ ಅನ್ಕೋತಾರ, ದೇವ್ರು ಏನ್ ಹೇಳಿದಾನೆ, ನೀನು ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೀನಿ. ನಿನಗೆ ಜನರು ಮರ್ಯಾದೆ ಕೊಡೋದು ಅಷ್ಟೇ ಆಯ್ತು, ನಾನು ನಿನ್ನನ್ನು ಮರ್ಯಾದೆ ಕೊಟ್ಟು ನಿನ್ನ ಉನ್ನತ ಮಟ್ಟಿಗೆ ಏರಿಸ್ತೀನಿ ಅಂತ ನನ್ನ ದೇವರು ನನಗೆ ಮನಸ್ಸಿನಲ್ಲಿ ಮಾತಾಡಿದರೆ. ನನ್ನ ಜನರು ಎಲ್ಲರೂ ಕೊಟ್ಟಿದ್ದಾರೆ, ನಾನಿಲ್ಲ ಅಂತ ಹೇಳಲ್ಲ. ಆದರೆ ದೇವ್ರ ರಾಜ ನಿನ್ನ ಉಪಕಾರವು ಅದು ಎಷ್ಟು ಆಗದಯ್ಯ. ಸ್ವಾಮಿ ರಾಜ ನಿನ್ನ ಉಪಕಾರವು ಅವು ಎಣಿಸಲು ಆಗದಯ್ಯ. ಸ್ತೋತ್ರ ಬಲಿ ಸಲ್ಲಿಸುವೆ. ಸ್ತೋತ್ರ ಸ್ವಾಮಿ, ಕೋಟಿ ಕೋಟಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ, ನನ್ನ ಮಗಳ ಜೀವಿತದಲ್ಲಿ ತುಂಬಾ ಅದ್ಭುತ ಮಾಡಿದ್ದಾರೆ. ನಾವು ಹೇಳೋದನ್ನ ನಮ್ಮ ಯೇಸು ಸ್ವಾಮಿ ಮೇಲೆ ಸಂಪೂರ್ಣ ಹೃದಯಪೂರ್ವಕದಿಂದ ನಾವು ನಂಬಿಕೆ ಇಟ್ಟಿದ್ದೀವಿ. ಉದ್ಧಾರ ಮಾಡ್ತಾರೆ ನಮಗೆ. ಆದ್ರೆ ಎಲ್ಲ ಅಪಾಯ ಕೇಡ ಗಂಡಾಂತರದಿಂದ ಪಾರು ಮಾಡಿದ ನನ್ನ ಯೇಸು ಸ್ವಾಮಿಗೆ ಕೋಟಿ 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 ಸ್ತೋತ್ರ. ಅದೆಲ್ಲ ಕೇಳೋಕ್ಕಾಗಲ್ಲ, ದೇವರಿಗೆ ಗೊತ್ತು, ನನಗೆ ಗೊತ್ತು. ಸ್ತೋತ್ರ ಸ್ವಾಮಿ. ಆದರೆ ದೇವರ ಪಾದಕ್ಕೆ ಸಾಷ್ಟಾಂಗವೇರಿ ನಮಸ್ಕಾರ. ಸದಾ ಕಾಲ ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಸ್ವಾಮಿ ನಿನ್ನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ. ನೀನೇ ನಮ್ಮನ್ನು ಕಾಯುವಂತ ದೇವರಿದ್ದೀಯಪ್ಪ ದೇವರೇ. ನಾವು ಮನುಷ್ಯರ ಮೇಲೆ ಹತ್ಕೊಳ್ಳಲ್ಲ, ನಿನ್ನ ಮೇಲೆ ಹತ್ಕೋತೀವಿ ಸ್ವಾಮಿ. ಆದರೆ ನಮ್ಮನ್ನು ಕೈ ಹಿಡಿದ ಮೇಲೆ ಹತ್ತ ದೇವರ ನೀನಿದ್ದೀಯ ಸ್ವಾಮಿ ಅಂತ ನಾವು ಸದಾ ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಿ. ಕೂತ್ರೆ ನಿಂತ್ರೆ ಅಪ್ಪ ದೇವರೇ ಸ್ತೋತ್ರ ಸ್ವಾಮಿ. ಪ್ರತಿಯೊಂದು ಅಡಿಗೆ ಮಾಡ್ತಾ ಇದ್ರೆ ಸ್ತೋತ್ರ ಸ್ವಾಮಿ. ನಿಮಗೆ ಈ ಅನ್ನಪಾನಗಳನ್ನು ಆಶೀರ್ವಾದ ಮಾಡುವ ದೇವರ ನೀನಿದ್ದೀಯ. ಮಗಳೇ, ನಿನ್ನನ್ನು ಯಾರ ಕೈ ಚಾಚೋದು ಮಾಡೋದಿಲ್ಲ. ಆದರೆ ನಾನು ನಿನ್ನ ಜೊತೆಗಿದ್ದು ನಿನ್ನ ಅನ್ನಪಾನ ಆಶೀರ್ವಾದ ಮಾಡಿ ನಿನ್ನ ಉದ್ಧಾರ ಮಾಡಿದಂತ ಹೇಳಿದ ನನ್ನ ಯೇಸು ಸ್ವಾಮಿಗೆ ಕೋಟಿ 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 ಸ್ತೋತ್ರ. ನಮ್ಮ ಸಭೆದವರು ಚೆನ್ನಾಗಿದ್ದಾರೆ, ನಮ್ಮನ್ನು ಸುಖ ದುಃಖ ಕೇಳ್ಕೊಂಡು ನಮ್ಮನ್ನು ಮಾತಾಡ್ಸ್ಕೊಂಡು ಇದ್ದಾರೆ. ಸ್ತೋತ್ರ ಸ್ವಾಮಿ. ಅಪ್ಪ ದೇವರೇ, ಅವರನ್ನು ನೀನು ಕ್ಷಮಿಸಬೇಕು, ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ದೇವರಿಗೆ ಹೇಳಿದ್ದೀನಿ. ಸ್ತೋತ್ರಪ್ಪ ಸ್ವಾಮಿ. ನಿಮ್ಮ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ. ನಾನು 15 ವರ್ಷ ಆಯ್ತು ದೀಕ್ಷಾಸ್ಥಾನ ತಗೊಂಡು ಇದೇ ಸಭೆಯಲ್ಲಿ ತಗೊಂಡಿದ್ದೆ. ಆದರೆ ನಾವೊಂದು ಸಾಕ್ಷಿ ಹೇಳಿದಿಲ್ಲ. ಯಾಕಂದ್ರೆ ಬಹಳ 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 ಉಪಕಾರ ಮಾಡಿದ್ದಾರೆ, ಬಹಳ ದರ್ಶನ ಕೊಟ್ಟಿದ್ದಾರೆ. ಹೇಗ್ ಮಾಡೋದು ಅಂತ ನನ್ನ ಮನಸ್ಸಿಗೆ ಯೋಚನೆ ಬರ್ತಿತ್ತು. ಏನಂದ್ರೆ ಏನ್ ಅನ್ಕೋತಾರಂತ.
ಇವಾಗ 1 ವರ್ಷದಿಂದ ಆಚೆ ನಾನಿದ್ದೀನಿ ನಿನ್ ಜೊತೆಗೆ, ನೀನು ಪ್ರತಿಯೊಂದು ಧೈರ್ಯವಾಗಿ ಮಾತಾಡಬೇಕು ಅಂತ ಯೇಸು ಸ್ವಾಮಿ ಮನುಷ್ಯನಲ್ಲಿ ನನ್ನ ಹೃದಯದಲ್ಲಿ ಇದ್ದಿದ್ದಾರೆ. ಅದಕ್ಕೆ ನಾನು ಇವತ್ತ ನನ್ನ ಕರ್ತನು ಮಾಡಿದ ಉಪಕಾರವನ್ನು ನಿಮ್ಮ ಮುಂದೆ ಸಾಕ್ಷಿ ಹೇಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ನನಗೆ ಹೇಗೆ ಉಪಕಾರ ಮಾಡಿದರೆ ನಿಮ್ಮನ್ನೆಲ್ಲರೂ ಉಪಕಾರ ಮಾಡ್ತಾರೆ. ಯೇಸು ಸ್ವಾಮಿನ ನಂಬಿಕೆ ಇಟ್ಟು ನಡೀತಾರೆ. ಯಾಕಂದ್ರೆ ಅಯ್ಯೋ ಏನೋ ಕಷ್ಟ ಬಂದಾಗ ಯೇಸು ಸ್ವಾಮಿನ ಕರ್ಕೊಂಡು ನಾವು ಏನ್ ಮಾಡ್ತಾರ ಅವರು ಹಿಂಗೆಲ್ಲ ನೀನೇನೇ ಮಾಡು ಸ್ವಾಮಿ, ಕಷ್ಟ ಬಂದ್ರ ಸುಖ ಬಂದ್ರ ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮ ಪ್ರಾಣ ಅಂತ ಹೇಳಿ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಅಷ್ಟೇ. ದೇವರಿಗೆ ಕೋಟಿ 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 ಸೋತು. ವಿಶೇಷವಾಗಿ ನನ್ನೊಂದಿಗೆ ದೇವರು ನಡೆಸಿದ್ದಾರೆ. ದೇವರ ಕೋಟಿ ಕೋಟಿ ನಮ್ಮ ಕುಟುಂಬದಲ್ಲಿ ಅಧಿಕವಾಗಿ ಹೋರಾಟಗಳು ಉಂಟು. ಅದರಲ್ಲಿ ವಿಶೇಷವಾಗಿ ನನ್ನನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಮಾವನಿಗೆ ನನ್ನ ಮೈದನಿಗೆ ಹುಷಾರಿದ್ದಿಲ್ಲ, 1 ತಿಂಗಳಾಯ್ತು. ಆಗ ಊರಿಂದ ಫೋನ್ ಬಂತು, ನನಗೆ ಗೊತ್ತಿಲ್ಲ, ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ, ಏನಕ್ಕ ನಿಮ್ಮ ಮಾವನಿಗೆ ಹುಷಾರಿಲ್ಲ, ನೀವೇನು ಹಾಗೆ ಇದ್ದೀರಾ, ನಾಳೆ ಹೋಗ್ತೀನಿ ನಿಮ್ಮ ಮೇಲೆ, ಅವರು ಅಪರಾಧವಾಗಿ ಮಾತಾಡ್ಬೋದು, ನಿಮ್ಮ ಬಾಡಿಗೆ ನೀವು ಎಲ್ಲ ಹೋಗ್ಬಿಟ್ಟಿದ್ದೀರಾ ಇಲ್ಲೋ ಅಂತ ಹೇಳ್ಕೊಂಬಂದರು. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಅವ್ರ ಫೋನ್ ನಂಬರ್ ಇಲ್ಲ. ಬೇರೆ ಯಾರೋ ಹೇಳಿದ್ರೆ ನಾನು ಕೇಳಬೇಕಷ್ಟೇ. ಅವ್ರಿಗೆ ನಾನು ಬೇಡವಾಗಿದ್ದೀನಿ, ಆದರೆ ನಾನು ದೇವ್ರ ಹತ್ತಿರವಾಗಿ ನಾನಿದ್ದೀನಿ. ನನ್ನನ್ನು ದೇವ್ರು ನಡೆಸ್ಕೊಡ್ತಾ ಇದ್ದಾರೆ, ದೇವರೇ ಮಾತಾಡ್ತಾರೆ ಅಂತ ನಾನು ಹೇಳಿದೆ. ನನ್ನನ್ನು ದೂಷಣೆ ಮಾಡಿ ನಿಂತ ಒಂದು ಸಮಯದಲ್ಲಿ ನನ್ನ ದೇವರು ಬೇರೆ ಕಡೆಯಿಂದ ನನ್ನನ್ನು ಪ್ರೇರೇಪಿಸಿದರು. ಅಕ್ಕ ನೀನು ಮಾತನಾಡು, ಬಂದು ಬೇಗ ಶ್ರೀಮ ಅವರು ವಿಚಾರಿಸು ಅಂತ. ಆಗ ನಾನು ಫೋನ್ ಮಾಡಿ ಕೇಳಿದಾಗ ಅವ್ರಿಗೆ ಅರ್ಧರಾತ್ರಿಯಲ್ಲಿ ಹೊಟ್ಟೆ ನೋವು ಬಂದು ಹಾಸ್ಪಿಟಲ್ಗೆ ಹಾಕೊಂಡು ಹೋಗಿದ್ದು. ನನಗೆ ಗೊತ್ತಿಲ್ಲ, ಅವರೇ ಹೇಳಬೇಕೆ ಹೊರತು ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿದೆ, ದೇವ್ರೆ ಯಾವುದೋ ಒಂದು ಕಡೆ ನನ್ನ ಹತ್ರ ಮಾತಾಡ್ಸಿದ್ಯಾ ನನಗೆ ಗೊತ್ತಿಲ್ಲ, ಅವರು ಹೇಳಿದಾರ ಹೇಳಿಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಂಬಿದಂತ ದೇವರು, ನಂಬಿಕಸ್ಥನಾದ ದೇವರು, ನಾನು ನಿನ್ನ ಕಡೆಯಿಂದ ಹೋಗಿ ನಿನ್ನ ಕೃಪೆ ನಿನ್ನ ದಯೆಯಿಂದ ಅವ್ರಿಗೆ ಆಶೀರ್ವಾದವಾಗಿ ಮಾಡಬೇಕೆಂದು ನನ್ನ ಆಸೆ ಇದೆ, ನನ್ನನ್ನು ನಡೆಸಿಕೊಡು ಎಂದು ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಕಣ್ಣೀರಾಕಿ ಪ್ರಾರ್ಥನೆ ಮಾಡಿದೆ. ಆ ತಕ್ಷಣವೇ ಮರುನ ದಿನನೇ ನನ್ನನ್ನು ಅಲ್ಲಿಗೆ ಪ್ರೇರೇಪಿಸಿದರು ದೇವರು. ಹೋಗಿ ನಿನ್ನ ಕೃಪೆ ನಿನ್ನ ದಯದಿಂದ ನಾನು ಅವರನ್ನು ಆಶೀರ್ವದಿಸಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಬರಬೇಕೆಂದು ಹೋಗುವಾಗ ಕಾರ್ಯ ನಡೆಸಿಕೊಟ್ಟರು ದೇವರು. ಹೋಗಿ ನನ್ನ ದೇವರ ಬಗ್ಗೆ ಹೇಳಿ ಅವರಿಗೆ ಆಶೀರ್ವಾದವಾಗಿ ಮಾಡಿ ಪ್ರಾರ್ಥನೆ ಮಾಡಿ ಬರುವಾಗ ಅವರಿಗೆ ಸುಖ ಕ್ಷೇಮದಿಂದ ಅವರು ಆರೋಗ್ಯದ ಮರುದಿನದಲ್ಲೇ ಅವರು ಎದ್ದು ನಿಂತವರಾದರು. ದೇವರ ನಾಮಕ್ಕಾಗಿ ಸ್ತೋತ್ರ ಹೇಳ್ತೀನಿ. ಅಪ್ಪ ತಂದೆ, ನಾನು ಮಾತನಾಡುತ್ತಿಲ್ಲ ಸ್ವಾಮಿ, ನೀನು ಮಾತನಾಡುತ್ತಿದ್ದೀಯ ಎಂದು ದೇವರ ಹತ್ರ ಬೇಡುವಾಗ, ಕೇಳಿಕೊಳ್ಳುವಾಗ, ರೋಗಿಗಳನ್ನು ವಿಶ್ವಾಸದಂತೆ ಪ್ರಾರ್ಥಿಸುವಾಗ ನೀನು ಫಲಿಸುತ್ತದೆ ಎಂದು ನಿನ್ನ ವಾಕ್ಯವು ಫಲಿಸುತ್ತದೆ ಎಂದು ನೀನು ಹೇಳಿದೀಯ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಾನು ಕೊಟ್ಟಂತ ನಂಬಿಕೆ, ನಿನ್ನ ಕೊಟ್ಟಂತ ಪ್ರಾರ್ಥನೆಯಲ್ಲಿ ಅವರು ಆರೋಗ್ಯ ಪಡಬೇಕೆಂದು ಪ್ರಾರ್ಥಿಸುವಾಗ ನೀನು ಸಹಾಯ ಮಾಡುತ್ತೀಯ ಎಂದು ನಾನು ಬೇಡ್ಕೊಂಡಾಗ ಅವರಿಗೆ ಗುಣವಾಯಿತು. ಮರುನೇ ದಿನನೇ 3 ದಿವಸ 4 ದಿವಸ ಅಲ್ಲೇ ಇದ್ದು ಅವರು ಎಲ್ಲ ಕ್ಷೇಮವನ್ನು ನೋಡಿಕೊಂಡು ಬಂದು ಅವರಿಗೆ ಹಾಸ್ಪಿಟಲ್ ಎಲ್ಲ ತೋರಿಸಿ ಸುಖವಾಗಿ ಅವರಿಗೆ ಆಶೀರ್ವಾದವಾಗಿ ನನ್ನ ದೇವರು ನಿಂತುಕೊಂಡು ಮಾತನಾಡಿದರು. ಆಗ ಅವ್ರಿಗೊಂದು ನಂಬಿಕೆಯ ವಿಶ್ವಾಸದಂತೆ ಅವರು ಹೃದಯದಲ್ಲಿ ಕಾರ್ಯ ಮಾಡಿದರು. ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧ ನಿನ್ನ ರಕ್ತದಿಂದ ನಾನು ಎಲ್ಲವನ್ನು ಸ್ವಸ್ಥವಾಗಿ ಸುಖಕ್ಷೇಮವನ್ನು ಮತ್ತೆ ನಾನು ಹಿಂದಿರುಗಿ ಬಂದಾಗ ಅದ್ಭುತವಾಗಿ ನೀನು ನಡೆಸಿಕೊಟ್ಟೆ. ಅವ್ರ ಹೃದಯದಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ದೇವರಿಗೆ ಕೋಟಿ ಸುತ್ತಿಸಿ ಹೇಳುತ್ತಾ ಈ ಸಾಕ್ಷಿಯನ್ನು ನಿಮ್ಮ ಮುಂದೆ ಪ್ರೀತಿಯಿಂದ ಹಂಚಿಕೊಳ್ಳುತ್ತಾ ಇದ್ದೀನಿ. ಅದೇ ಒಂದು ಸಣ್ಣ ಒಂದು ಅಂಗಡಿಯನ್ನು ಮಾಡಬೇಕೆಂದು ನಾನು ನಂಬಿಕೆ ಇಟ್ಟಾಗ ನಿನ್ನ ಕೃಪೆ ನಿನ್ನ ದಯೆ ನನಗೆ ದೊರಕುತ್ತದೆ ಎಂದು ಹೇಳಿದ್ದೀಯ ಸ್ವಾಮಿ. ಅದನ್ನು ಈ ದಿನದಲ್ಲಿ ಈ ನಮ್ಮ ದೇವರ ಎಲ್ಲ ಮಕ್ಕಳೊಟ್ಟಿಗೆ ನಾನು ಹಂಚಿಕೊಳ್ಳುತ್ತಾ ಇದ್ದೀನಿ. ಅಪ್ಪ, ಒಂದು ಅಂಗಡಿಯಿಂದ ಬೇಕು ಅಂತ ನನ್ನ ಪ್ರತಿಯೊಂದು ದಿನದಲ್ಲಿ ನಾನು ನಿನ್ನ ಹತ್ತಿರಗೆ ನಾನು ಬೇಡ್ಕೊಳ್ತಾ ಇದ್ದೆ. ಆದ್ರೆ ಈಗ ತಾನಾಗಿ ಅದು ಬರುತ್ತಾ ಇದೆ. ಆದ್ರೂ ನನಗೊಂದು ಭಯವಿದೆ. ಆ ಭಯವನ್ನು ತೆಗೆದಾಕ ಮುಂದೆ ಹೆಜ್ಜೆ ಇಡುವಂತ ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ. ಪರಿಶುದ್ಧ ನಿನ್ನ ರಕ್ತದಿಂದ ನಾನು ಎಲ್ಲವನ್ನು ನಿನ್ನ ಮುಂದೆ ಹಂಚಿಕೊಂಡು ಇಲ್ಲಿರುವಂತ ಎಲ್ಲರಿಗಾಗಿ ಒಂದೇ ರೀತಿಯಲ್ಲಿ ಜ್ಞಾನ ವಿವೇಕಗಳು ಕೊಟ್ಟು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕೆಂದು ಪರಿಶುದ್ಧ ನಿನ್ನ ರಕ್ತದಿಂದ ಪ್ರಾರ್ಥಿಸಿ ಬೇಡ ಅಂದುಕೊಂಡು ನನ್ನ ತಂದೆ.
ಯೇಸುವಿನ ವಾಕ್ಯಗಳು ನಮ್ಮ ಒಂದು ಸಭೆಯ ಮಕ್ಕಳಲ್ಲಿ ಕಾರ್ಯ ಮಾಡ್ತಾ ಇದೆ ಎನ್ನುವುದನ್ನ ನಾವು ಈ ಒಂದು ಸಾಕ್ಷಿಗಳ ಮೂಲಕ ನೋಡ್ತಿರ್ತಾನೆ. ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ, ಆದ್ರೂ ಸಹ ದೇವರು ನೋಡಿ, ನೀವು ನೋಡುವುದಾದ್ರೆ ಲಕ್ಷ್ಮೀ ಜೀವಿತದಲ್ಲಿ ದೇವರು ತುಂಬಾ ಅದ್ಭುತಗಳನ್ನ ಮಾಡಿದ್ದಾನೆ. ಅವರು ಮಾವಾನು ಅವ್ರ ಮೈನ ಎಷ್ಟು ಕಷ್ಟಪಟ್ಟರು ಅವಳಿಗೆ ಅಂದ್ರೆ, ದೇವ್ರ ವಾಕ್ಯ ಹೇಳ್ತಾರೆ, ನಿಮ್ಮ ವೈರಿಗಳು ಸಹ ನೀವು ಪ್ರೀತಿಸಬೇಕು. ಹಲ್ಲೆಲೂಯಾ. ಅದನ್ನ ಆಕೆ ಮಾಡುವಂತೆ ದೇವ್ರು ಮಾಡಿದ್ದಾನೆ. ದಿಸ್ ಇಸ್ ದ ಎವಿಡೆನ್ಸ್ ಅಲ್ವಾ, ನಮ್ಗೆ ಇದೇ ಬೇಕು. ಏನೋ ಬಂದೆ ಬಿಟ್ಟ ಓದೇ ಬಿಟ್ಟ ಅಂತಿರ್ಲೇಬಾರ್ದು. ದೇವ್ರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಬೇಕು, ಅದೊಂದು ಸಾಕ್ಷಿಯಾಗಿ ಹೊರಗಡೆ ಬರ್ಬೇಕು. ಅದನ್ನ ದೇವರು ನಮ್ಮ ಒಂದು ಕುಟುಂಬಗಳಲ್ಲಿ, ನಮ್ಮ ಒಂದು ಸಭೆಯ ಕುಟುಂಬಗಳಲ್ಲಿ ಮಾಡ್ತಾ ಇದ್ದಾರೆ. ಸಂತೋಷ ಉಂಟ ಎಲ್ಲರಿಗೂ. ಅಲ್ಲೇಲಿ ಅಲ್ರಿ ಏನ್ರಿ ಹಂಗ ನೋಡ್ತಾ ಇರ್ತೀರಲ್ಲ, ಅರ್ಥ ಆಗ್ತಾ ಇದೆಯೋ ನಿಮ್ಗೂ? ಅದೇ ನೆನ್ನೆನೂ ನಾವು ನೋಡಿದೆ, ಮಿಸ್ ಮಾಡಿದೆ, ನೆನ್ನೆ ನಮ್ಮ ಮನೇನು ಅವ್ರು ಹೇಳ್ತಾರೆ, ಸಿಸ್ಟರ್ ಈ ನಡುವೆ ಎಲ್ಲರೂ ಒಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ತುಂಬಾ ಜಾಣರಾಗಿದ್ದಾರೆ. ಅವರು ಸಹ ಒಂದು ಪಾಸ್ಟ್ರೆ, ಅವರು ಪ್ರೀಚ್ ಮಾಡ್ತಾರೆ, ಕಣ್ತಕೊಂಡು ನಾನೇ ನೋಡ್ತಾ ಇರ್ತಾರೆ ಸಿಸ್ಟರ್, ಆದ್ರೆ ಒಂದು ತಲೆಗೆ ಹೋಗಿಲ್ಲ ನಿಂತು. ನಾನು ಹೇಳಿದೆ, ಸೇಮ್ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಚರ್ಚ್. ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಆದ್ರೂ ಸಾಕ್ಷಿಗಳು ಹೊರಗಡೆ ಬರ್ಬೇಕಾದ್ರೆ ಹೋಗ್ತಾ ಇದೆ. ಹಲ್ಲೆಲೂಯಾ. ಈಗ ನಮ್ಮ ಮಧ್ಯರುವಂತಹ ಪಾಸ್ಟ್ ಆಯ್ತಲ್ವಾ, ಸಾಕ್ಷಿ ಹಾಕೊಳ್ಳೋದಿಲ್ಲ. ನನ್ನ ಮಧ್ಯರುವಂತಹ ಪಾಸ್ಟ್ ಗಿರೀಶ್ ಅವರು ಮುಂದೆ ಬಂದು ದೇವರ ವಾಕ್ಯನ ಹಂಚಿಕೊಳ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ದೇವರಿಗೆ ಸ್ತೋತ್ರ. ಚೆನ್ನಾಗಿಲ್ಲ ಅಂದ್ರೆ ದೇವರಿಗೆ ಸ್ತೋತ್ರ. ಆಮೆನ್. ಜೋರಾಗಿ, ಇನ್ನೂ ಜೋರಾಗಿ. ಒಂದ್ ಸಮಯ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಬಳಿ ಕೇಳೋಣ. ದೇವರೇ, ಕೇಳುವಂತ ವಾಕ್ಯಗಳು ಅದು ನಮ್ಮ ಹೃದಯಗಳೆಲ್ಲ ಬಿತ್ತಲ್ಪಟ್ಟದಾಗಿ ಅದು ಫಲ ಕೊಡ್ಲಿಕ್ಕೆ ದೇವರು ಸಹಾಯ ಮಾಡಲಿ ಅಂತೇಳಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಅಪ್ಪ ನಿನ್ನ ಪ್ರಸನ್ನತೆಗೆ ಬರ್ತೇವೆ ಸ್ವಾಮಿ. ಅಪ್ಪ ನಿನ್ನ ವಾಕ್ಯ ಹೇಳುತ್ತೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ಎಲ್ಲ ನನ್ನ ಆತ್ಮನಿಂದಲೇ ಸಾಧ್ಯವಾಗುತ್ತದೆ. ದೇವರ ಆತ್ಮನೆ ನಮ್ಮನೆ ನಿನ್ನ ಹತೋಟಿಗೆ ಕೊಡ್ತೇವೆ ಸ್ವಾಮಿ. ದೇವರೇ, ನಮ್ಮ ಹೃದಯಗಳನ್ನ ತೆರೆಯ ಮಾಡಿ ದೇವರೇ, ಈ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಬಿತ್ತಲ್ಪಟ್ಟು ದೇವರೇ ಒಳ್ಳೆಯ ರೀತಿಯಾಗಿ ಫಲ ಕೊಡ್ಲಿಕ್ಕೆ ನೀವು ಸಹಾಯ ಮಾಡಲಿ ಅಪ್ಪ. ದೇವರೇ, ನಿನ್ನ ವಾಕ್ಯವು ಸಜೀವವಾದ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಕೀಲು ಮಚ್ಚೆಗಳನ್ನ ತೂರಿ ಹೋಗುವಷ್ಟು ಬಲವುಳ್ಳದಾಗಿದೆ. ಆ ಬಲವಾದ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ ಯೇಸುವಿನ ಹೆಸರಿನಲ್ಲಿ. ಆಮೆನ್. ಹಲ್ಲೆಲೂಯಾ. ಸರಿ, ಇವತ್ತು ನಾವು ದೇವರ ವಾಕ್ಯವನ್ನ ಕೇಳೋದಕ್ಕಿಂತ ಮುಂಚೆ ಈ ಯಾವಾಗ್ಲೂ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಹೋಗ್ಬೇಕಾದ್ರೆ ಡಿಸ್ಕ್ಲೈಮರ್ ಅಂತ ಹಾಕ್ತಾರೆ, ಗೊತ್ತಾ ನಿಮ್ಗೆ? ಏನ್ ಡಿಸ್ಕ್ಲೈಮರ್ ಅಂದ್ರೆ ಏನು? ಏನ್ ಡಿಸ್ಕ್ಲೈಮರ್ ಅಂದ್ರೆ? ಯಾರು ಮೂವಿಗೆ ಹೋಗಿಲ್ವಾ ಇಲ್ಲಿ? ಇಲ್ವಾ? ಅಲ್ಲಿ ಏನ್ ಮಾಡ್ತಾರೆ, ಈ ಮೂವಿಯಿಂದ ಯಾರಿಗೂ ಏನೋ ತೊಂದರೆ ಆಗಿಲ್ಲ, ನೋಡಿದೀರಾ ಇಲ್ವಾ? ನಾನು ಒಬ್ಬನೇ ನೋಡ್ರದ ಅವಾಗ. ನಿಮ್ಗಾರು ಮೂವೀಸ್ ನೋಡಲ್ವಾ? ಎಲ್ಲ ಪರಲೋಕದಿಂದ ಹಿಡಿದು ಬಂದಿದ್ದೀರಾ ಹಿಂಗೆ. ಏನ್ ಮಾಡ್ತಾರೆ ಅಲ್ಲಿ, ಅವರೊಂದು ಡಿಸ್ಕ್ಲೇಮರ್ ಹಾಕ್ತಾರೆ. ಏನಂತ ಅಂದ್ರೆ, ಈ ನಾವು ಮೂವಿ ತೆಗಿಬೇಕಾದ್ರೆ ಯಾವ್ದು ಪ್ರಾಣಿಗಳಿಗೂ ಹಾನಿ ಆಗಿಲ್ಲ, ಆಮೇಲೆ ಯಾವ ಮನುಷ್ಯರಿಗೂ ತೊಂದರೆ ಆಗಿಲ್ಲ, ಇದರಿಂದ ನಮ್ಮ ಎನ್ವೈರನ್ಮೆಂಟ್ ಏನು ತೊಂದರೆ ಇಲ್ಲ, ಎಲ್ಲ ಹಾಕ್ತಾರೆ. ಅದಾದ್ಮೇಲೆ ಇನ್ನೊಂದು ಹಾಕ್ತಾರೆ, ಏನು ವಾರ್ನಿಂಗ್ ಹಾಕ್ತಾರೆ, ಗೊತ್ತಾ? ಅದೇ ತರ ಇವತ್ತು ಪ್ರಸಂಗ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಡಿಸ್ಕ್ಲೇಮರ್ ಕೊಡ್ತೀನಿ. ಈ ಪ್ರಸಂಗ ಮಾಡ್ಬೇಕಾದ್ರೆ ನಾನು ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಲ್ಲ. ನಾನು ಪ್ರತಿ ಸರಿ ಪ್ರಸಂಗ ಮಾಡ್ಬೇಕಾದ್ರೆ ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಲ್ಲ, ಆಯ್ತಾ? ಆಮೇಲೆ ಎರಡನೇದಾಗಿ, ಈ ಪ್ರಸಂಗ ಮಾಡ್ಬೇಕಾದ್ರೆ ಮೊದಲು ಈ ಪ್ರಸಂಗ ನನ್ನ ಹತ್ರ ಮಾತಾಡಿದೆ, ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಧೈರ್ಯವಾಗಿದ್ದೇನೆ. ಎರಡನೇ ವಾರ್ನಿಂಗ್, ಪ್ರತಿ ಸಲಿ ನಾವು ದೇವ್ರ ವಾಕ್ಯವನ್ನು ಕೇಳಬೇಕಾದ್ರೆ ದೇವ್ರ ಅವ್ರ ಹತ್ರ ಸಖತ್ತಾಗಿ ಮಾತಾಡಿದ್ರು ಅನ್ನೋದನ್ನ ಮಾಡ್ಬೇಡಿ. ದೇವ್ರು ನನ್ನ ಹತ್ರ ಮಾತಾಡಿದ್ರು ಅಂತ ಮಾಡಿ. ಈ ತರ ಮಾತಾಡೋರು ಯಾರು ಗೊತ್ತಾ? ನಾನು ತುಂಬಾ ಸರಿಗಿದ್ದೀನಿ ಅನ್ನೋರು ಮಾತ್ರ ಮಾತಾಡ್ಬೇಕು. ಯೇಸ್ವಾಮಿ ಹತ್ರ ಒಂದ್ ಸ್ತ್ರೀನ ಕರ್ಕೊಂಡ್ ಬರ್ತಾ ಇದಾರೆ, ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡಂತ ಸ್ತ್ರೀನ. ಯೇಸ್ವಾಮಿ ಏನ್ ಮಾಡಿದ್ರು?
ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಮೊದಲು ಅಲ್ಲಿ ಯಾರಿಗೂ ಅರ್ಹತೆ ಇಲ್ಲ ಯೇಸ್ವಾಮಿನ ಬಿಟ್ಬಿಟ್ಟು. ಅಲ್ಲಿ ಯೇಸ್ವಾಮಿ ಕೂಡ ಹೊಡೆದಿಲ್ಲ. ಇವತ್ತು ನಮ್ಮನ್ನ ನಾವೇ ಕಲ್ಲುಗಳಲ್ಲಿ ಹೊಡ್ಕೊಳಕ್ ಶುರು ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು? ಸೊ ಅದಕ್ಕೆ ದೇವ್ರ ವಾಕ್ಯ ನಿಮ್ ಬಳಿ ಬರುವಾಗ ಇದು ಬೇರೆಯವ್ರಿಗೆ ಅನ್ನೋದ್ರ ಬದಲು ನನಗೆ ಅನ್ನೋದನ್ನ ಯಾವಾಗ್ಲೂ ಅಭ್ಯಾಸ ಮಾಡಿ, ಆಯ್ತಾ? ಸರಿ, ಈಗ ನಾವು ಬೇರೆ ವಾಕ್ಯಕ್ಕೆ ಹೋಗೋಣ. ಈಗೆಲ್ಲರಿಗೂ ನಮಗ್ ಗೊತ್ತಿದೆ, ಲೋಕದಲ್ಲಿ ಅಥವಾ ಸಭೆಯಲ್ಲಿ ಅಥವಾ ಕ್ರೈಸ್ತರಲ್ಲಿ ಈ ಒಂದು 40 ದಿನಗಳು ಅವ್ರು ಏನ್ ಮಾಡ್ತಾರೆ? ಉಪವಾಸ ಮಾಡ್ತಾರೆ. ದ ಪೀರಿಯಡ್ ಆಫ್ ಲೆಂಟ್ ಅಂತ ಹೇಳ್ತೀವಿ ನಾವಲ್ವಾ, ಉಪವಾಸ ಮಾಡ್ತಾರೆ ಅಲ್ವಾ? ನಮ್ ಸಭೆಯಲ್ಲಿ ನಾವು ಅದನ್ನು ಪಾಲಿಸೋದಿಲ್ಲ, ಬಟ್ ಆದ್ರೂ ಕೂಡ ಈ ಉಪವಾಸ ಅನ್ನೋದನ್ನ ನಾವು ಮಾಡ್ತೀವಿ. ಉಪವಾಸ ಪ್ರಾರ್ಥನೆ ಮಾಡ್ತೀವಲ್ಲ, ನಮ್ಮೆಲ್ಲರಿಗೂ ಗೊತ್ತು ಉಪವಾಸ ಪ್ರಾರ್ಥನೆ ಇರುವಂತ ಬಲ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತು. ನೋಡ್ರಿ, ಮಾರ್ಚ್ 5ರಿಂದ ಏಪ್ರಿಲ್ 17ರವರೆಗೂ ಈ ಲೆಂಟ್ ಸೀಸನ್ ಇರುತ್ತೆ. ಆದ್ರೆ ನಿಮಗ್ ಗೊತ್ತಾ, ಈ ಲೆಂಟ್ ಸೀಸನ್ ಅಲ್ಲೇ ಫೀಸ್ಟಿಂಗ್ ಜಾಸ್ತಿ ಆಗೋದು. ಕಮ್ನಳ್ಳಿ ಮೇನ್ ರೋಡ್ ಹೋಗ್ರಿ ಒಂದ್ಸರಿ, ಗೊತ್ತಾಗತ್ತೆ. ಫ್ರೆಸರ್ಟ್ ಹೋಗ್ರಿ, ಗೊತ್ತಾಗತ್ತೆ. ಫಾಸ್ಟಿಂಗ್ ಅಂತ ಹೇಳ್ತಾರೆ, ಫೀಸ್ಟಿಂಗ್ ಮಾಡ್ತಾ ಇರ್ತಾರೆ. ಆಸೆಗಳು ಜಾಸ್ತಿ ಆಗುತ್ತೆ. ಯಾಕೆ? ಹಶು ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಈ ಲೆಂಟ್ ಸೀಸನ್ ಅಲ್ಲಿ ಏನಕ್ಕೆ ಈ ಉಪವಾಸ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಯೇಸು ಕ್ರಿಸ್ತನು ನಮಗಾಗಿ ಮಾಡುವಂತ ಆ ಶ್ರಮ ಮರಣಗಳನ್ನ ನೆನೆಸ್ಕೊಳ್ಳಿಕ್ಕೆ. ಎರಡನೇದಾಗಿ ನಮ್ಮ ಜೀವಿತದಲ್ಲಿ ನಾವು ತ್ಯಾಗ ಭಾವದಿಂದ ಕೆಲವೊಂದು ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳಿ ಅಲ್ವಾ? ಈಗ ಕೆಲವೊಂದು ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಬಡತನ ಜಾಸ್ತಿ ಇರೋದ್ರಿಂದ ಹ್ಯಾಂಡ್ ಫುಲ್ ಆಫ್ ರೈಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಅಲ್ವಾ? ನಮ್ ನ್ಯಾಷನಲ್ ಕೂಡ ನಾವು ಮಾಡಿದ್ವಿ. ಏನು, ಡೈಲಿ ಒಂದು ಕೈ, ಒಂದು ಮುಷ್ಟಿ ಅಕ್ಕಿನ ಎತ್ತಿಡ್ಬೇಕು. ಏನಕ್ಕೆ? ಅದು ಬಡವರಿಗೆ ಕೊಡ್ಬೇಕು ಅಂತ ಹೇಳಿ. ಯಾವ್ದ್ರಿಂದ? ನಾವು ತಿನ್ನುವಂತ ಊಟದಿಂದ ಒಂಚೂರನ್ನ ಪ್ರತ್ಯೇಕಿಸಿ ಅದನ್ನ ತ್ಯಾಗವಾಗಿ ಇಡಬೇಕು ಅಂತ ಹೇಳಿ ಅಲ್ವಾ? ಇವತ್ತು ಉಪವಾಸ ಅಂತ ಹೇಳುವಾಗ ಬರೀ ಊಟ ಬಿಟ್ಬಿಡೋದು ಮಾತ್ರನಾ? ಇವತ್ತು ತರತರವಾದ ಉಪವಾಸಗಳು ಬಂದಿದೆ ಅಲ್ವಾ? ನೋಡ್ರಿ, ಸ್ವಲ್ಪ ಜನ ಹೇಳ್ತಾರೆ ಇದು ಲೆಂಟ್ ಸೀಸನ್, ಐ ಡೋಂಟ್ ಈಟ್ ನಾನ್ ವೆಜ್. ಇದು ಲೆಂಟ್ ಸೀಸನ್, ನನಗೆ ಏನ್ ತುಂಬಾ ಇಷ್ಟ ಅದು ತಿನ್ನಲ್ಲ. ನನ್ನ ಕೊಲಿಗ್ ಒಬ್ರು ಹೇಳ್ತಾ ಇದ್ರು, ಬ್ರದರ್ ಗಿರೀಶ್, ದಿಸ್ ಇಸ್ ಲೆಂಟ್ ಸೀಸನ್, ಸೊ ಐ ಆಮ್ ನಾಟ್ ಈಟಿಂಗ್ ಪಿಜ್ಜಾ. ನಾನು ಅದೇ ಡೈಲಿ ಪಿಜ್ಜಾ ತಿಂತಾ ಇದ್ರ ಇವಾಗ. ಅಂದ್ರೆ ಹಿ ಟೋಲ್ಡ್ ದಟ್ಸ್ ಮೈ ಫೇವ್ರೆಟ್ ಫುಡ್. ಅದಕ್ಕೆ ನಾನು ಏನ್ ಮಾಡಿದೀನಿ, ಲೆಂಟ್ ಸೀಸನ್ 40 days ಪಿಜ್ಜಾ ತಿನ್ನಲ್ಲ, ಆಮೇಲೆ ತಿಂತೀನಿ. 40 days ಸೇರಿಸಿ ತಿನ್ಬಿಡ್ತೀನಿ. ನೋಡ್ರಿ, ಉಪವಾಸ ಅಂತ ಹೇಳುವಾಗ ಅದು ತ್ಯಾಗವನ್ನ ಸೂಚಿಸ್ತದಲ್ವಾ? ತ್ಯಾಗವನ್ನ ಸೂಚಿಸ್ತದಲ್ವಾ? ಹೌದಾ ಅಲ್ವಾ? ಅದಕ್ಕೆ ವಿಲಿಯಂ ಬರ್ಕ್ಲೆ ಅನ್ನುವಂತ ಒಬ್ಬ ವ್ಯಕ್ತಿ ಈಗ ಹೇಳ್ತಾನೆ, ಕ್ರಿಶ್ಚಿಯನ್ ಚಾರಿಟಿ ಎಕ್ಸಿಬಿಟ್ಸ್ ಕ್ರೈಸ್ಟ್ ಲವ್ ಅಂಡ್ ಮರ್ಸಿ. ಅಂದ್ರೆ ಕ್ರೈಸ್ತರು ಕೊಡುವಂತದ್ದು ಅಥವಾ ಒಂದು ದಾನ ಮಾಡುವಂತದ್ದು ಕ್ರೈಸ್ತರ ಕರುಣೆಯನ್ನ, ಕ್ರಿಸ್ತನ ಕರುಣೆಯನ್ನ, ಕ್ರಿಸ್ತನ ಪ್ರೀತಿಯನ್ನ ಪ್ರಚುರಪಡಿಸ್ತದೆ ಅಂತ ಹೇಳಿ. ಹಾಗಾದ್ರೆ ನಾವು ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ಒಂದು ಕರುಣೆಯನ್ನ ಪ್ರಚುರ ಪಡಿಸ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂತೆ? ಚಾರಿಟಿ ಮಾಡ್ಬೇಕು ಅಂತ ಹೇಳ್ತಾರೆ. ನೋಡ್ರಿ, ಅದಕ್ಕೆ ಪ್ರತಿ ಸಲ ಸಭೆಗಳಲ್ಲಿ ಈ ಒಂದು ಬ್ಯಾಲೆನ್ಸಿಂಗ್ ಯಾವತ್ತು ಮಿಸ್ ಆಗ್ಬಾರ್ದು. ಒಂದು ಚಾರಿಟಿ, ಇನ್ನೊಂದು ಸ್ಪಿರಿಚುವಾಲಿಟಿ. ಈಗ ಹೆಂಗಿದೆ ಗೊತ್ತಾ ಪರಿಸ್ಥಿತಿ? ಕೆಲವೊಂದು ಸಭೆಗಳು ಬರೀ ಚಾರಿಟಿನೇ ಮಾಡ್ತಾ ಇರ್ತಾರೆ, ಆತ್ಮಿಕವಾಗಿ ಯೋಚನೆ ಮಾಡಲ್ಲ. ಇನ್ನು ಕೆಲವೊಂದು ಸಭೆಗಳು ಬರೀ ಆತ್ಮಿಕವಾಗಿನೇ ಯೋಚನೆ ಮಾಡ್ತಾ ಇರ್ತಾರೆ, ಚಾರಿಟಿ ಮಾಡಲ್ಲ. ಆದ್ರೆ ಬೈಬಲ್ ಸತ್ಯವೇದ ಹೇಳ್ಕೊಡೋದೇನಂದ್ರೆ, ನಮ್ಗೆ ಅದೆರಡರಲ್ಲೂ ಬ್ಯಾಲೆನ್ಸ್ ಇರಬೇಕು. ಆತ್ಮಿಕವಾಗಿನೂ ಇರಬೇಕು, ದಾನ ಕೊಡೋದ್ರಲ್ಲೂ ಇರಬೇಕು. ಈ ನಾವು ದೇವರನ್ನ ಪ್ರೀತಿ ಮಾಡ್ತೀವಲ್ಲ, ದೇವರ ಪ್ರೀತಿ ನಮ್ಮಲ್ಲಿರೋದಕ್ಕೆ ನಾವು ಪ್ರೀತಿ ಮಾಡ್ತಾ ಇದೀವಿ. ನಾವು ಪ್ರೀತಿ ಮಾಡೋದ್ರಿಂದ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾನೆ ಅಲ್ಲ. ಅರ್ಥ ಆಯ್ತು ಹೇಳಿದ್ ನಾನು? ದೇವರ ಪ್ರೀತಿ ನಮ್ಮಲ್ಲಿರೋದ್ರಿಂದ ನಾವು ಪ್ರೀತಿ ಮಾಡ್ತೀವಿ. ನಾವು ಪ್ರೀತಿ ಮಾಡ್ತೀವಿ, ಅದಕ್ಕೆ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾನೆ ಅಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಎರಡು ರೀತಿಯಾದ ಸಭೆಗಳಿದೆ ಅಲ್ವಾ? ಒಂದು ಬರೀ ಚಾರಿಟಿನೇ ಮಾಡ್ಕೊಂಡಿರುವಂತ ಸಭೆ ಇದೆ, ಇನ್ನೊಂದು ಬರೀ ಆತ್ಮಿಕವಾಗಿನೇ ಯೋಚನೆ ಮಾಡುವಂತ ಸಭೆ ಇದೆ. ಆದ್ರೆ ನಿಜವಾದ ಸತ್ಯವೇದ ಕ್ರೈಸ್ತರು ಹೇಗಿರ್ತಾರೆ ಅಂದ್ರೆ, ಎರಡರಲ್ಲೂ ಬ್ಯಾಲೆನ್ಸ್ ಆಗಿರ್ತಾರೆ. ದಾನ ಕೂಡ ಮಾಡ್ತಾರೆ, ಆತ್ಮಿಕವಾಗಿ ಕೂಡ ಇರ್ತಾರೆ. ಯೇಸು ಸ್ವಾಮಿ ನಮ್ಮಲ್ಲಿ ಇರೋದ್ರಿಂದ ಆತನ ಪ್ರೀತಿನ ನಾವು ವ್ಯಕ್ತಪಡಿಸ್ಲಿಕ್ಕೆ ಆಗತ್ತೆ. ಯೇಸು ಸ್ವಾಮಿ ಇಲ್ಲದೆ ಇರುವಂತ ಜನರು ಕೂಡ ಪ್ರೀತಿ ತೋರಿಸ್ತಾರೆ, ಹೌದಾ? ಕ್ರೈಸ್ತರಿಗಿಂತ ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ. ದಟ್ ಈಸ್ ದ ಸ್ಯಾಡೆಸ್ಟ್ ಪಾರ್ಟ್. ಆದ್ರೆ ಆ ಪ್ರೀತಿಯಿಂದ ಯಾವುದೇ ಪ್ರಯೋಜನ ಇಲ್ಲ. ಆ
ಆದ್ರೆ ಕ್ರೈಸ್ತರು ಕ್ರಿಸ್ತನ ಪ್ರೀತಿನ ತೋರಿಸುವಾಗ ಆ ಪ್ರೀತಿ ಅವನ ರಕ್ಷಣೆಗೆ ನಡೆಸುತ್ತೆ. ಅವರನ್ನ ನರಕದ ಬಾಗಿಲಿನಿಂದ ತೆಗೆದು ಪರಲೋಕದ ಹಾದಿಯಲ್ಲಿ ನಡೆಯುವ ಹಾಗೆ ಮಾಡುತ್ತೆ. ಅದು ಕ್ರಿಸ್ತನ ಪ್ರೀತಿಗಿರುವಂತ ಬಲ. ಹಾಗಾಗಿ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡಿರುವಂತ ವಿಷಯ ತ್ಯಾಗದ ಜೀವಿತ, ದ ಸ್ಯಾಕ್ರಿಫಿಷಿಯಲ್ ಲೈಫ್. ಎಷ್ಟು ಜನಕ್ಕೆ ಇಷ್ಟ? ನೋ, ಐ ಡೋಂಟ್ ಲೈಕ್ ಟು ಸ್ಯಾಕ್ರಿಫೈಸ್ ಎನಿಥಿಂಗ್. ನನಗೆ ಏನನ್ನು ತ್ಯಾಗ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಸತ್ಯವೇದ ಓದೋಣವೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 21ರಿಂದ 25 ವಚನಗಳು ನಾನು ಓದ್ತೀನಿ, ಕೇಳಿಸ್ಕೊಂಡ್ರಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 21ನೇ ವಚನದಿಂದ 25 ವಚನದವರೆಗೆ. ಮ್ಯಾಥ್ಯೂ ಚಾಪ್ಟರ್ 16 verses from 21 to 25. ಓದೋಣ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನೀನು ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ಹೇಳಿದನು. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಳ್ಳುವನು ಅದನ್ನು ಕಂಡುಕೊಳ್ಳುವನು. ಆಮೇಲೆ ನೋಡ್ರಿ, ಈ ವಚನಗಳನ್ನ ಓದುವಾಗ ಇಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಯೇಸು ಸ್ವಾಮಿ ಇವಾಗ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ 2ನೇ ಸಾರಿ ಏನಂತ, ನಾನು ಯೆರೂಸಲೇಮಿಗೆ ಹೋಗ್ಬೇಕು, ಅಲ್ಲಿ ಮಹಾಯಾಜಕರು, ಶಾಸ್ತ್ರಿಗಳು, ಫರಿಸಾಯಿ ಇವ್ರ ಕೈಗೆ ನಾನು ಸಿಕ್ಕಾಕೊತೀನಿ, ಅವರು ನನ್ನನ್ನ ಶಿಲುಬೆಗೆ ಹಾಕ್ತಾರೆ, ನಾನು ಸಾಯ್ತೀನಿ, 3ನೇ ದಿನ ಎದ್ದೋಡ್ತೀನಿ ಅಂತ ಹೇಳುವಾಗ ಅಲ್ಲೊಬ್ಬ ಪೇತ್ರ ಇದ್ದಾನೆ. ಪೇತ್ರ ಹೇಳ್ತಾನೆ, ಅಯ್ಯೋ, ನಿನ್ಗೆ ಹಂಗಾಗ್ಬಾರ್ದು ಸ್ವಾಮಿ, ನಾನು ದೇವರನ್ನ ಬೇಡ್ಕೊಳ್ತೀನಿ ಅಂತ ಯೇಸುವಿನ ಗದರಿಸಕ್ಕೆ ಶುರು ಮಾಡ್ದ. ಏನಂತ, ಏನಕ್ಕೆ ಹಂಗಾಗತ್ತೆ ನಿನ್ಗೆ? ಅವಾಗ ಯೇಸು ಉತ್ತರ ಏನ್ ಕೊಟ್ಟ, ಸೈತಾನನೇ, ಹೇಳ್ರಿ ಜೋರಾಗಿ, ನೀನು ನನಗೆ ವಿಘ್ನವಾಗಿದ್ದಿ. ಅದಾದ್ಮೇಲೆ ಯೇಸು ಸ್ವಾಮಿ ತುಂಬಾ ಪ್ರಾಮುಖ್ಯವಾದ ಒಂದು ವಚನವನ್ನು ಹೇಳ್ತಾ ಇದ್ದಾರೆ, ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕೆಂದಿರುವವನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ಪ್ರಾಣವನ್ನ ಕಳಕೊಳ್ಳುವವನು ಪಡಕೊಳ್ಳುವನು ಅಂತ ದೇವರ ವಾಕ್ಯ ಹೇಳುತ್ತೆ. ಇದು ಇವತ್ತು ಓದಂತ ದೇವರ ವಾಕ್ಯ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ, ಈ ವಾಕ್ಯಗಳನ್ನು ಓದುವಾಗ ಅನೇಕ ಜನ ಈ ವಾಕ್ಯಗಳ ಮೇಲೆ ಪ್ರಸಂಗ ಕೇಳಿದ್ದೀರಾ ಅಲ್ವಾ? ಅನೇಕ ಜನ ಈ ವಾಕ್ಯಗಳ ಮೇಲೆ ಪ್ರಸಂಗ ಕೇಳಿದ್ದೀರಾ. ಆದ್ರೆ ಇವತ್ತು ಕೇಳಿಸ್ಕೊಳ್ರಿ, ಯಾಕಂದ್ರೆ ಕ್ರೈಸ್ತಿಯ ಜೀವಿತ ಅಥವಾ ಕ್ರೈಸ್ತಿಯ ಸೇವೆ, ಕ್ರೈಸ್ತಿಯ ಜೀವಿತಗಳು ನಿಂತಿರೋದು ಬೇರೆಯೊಬ್ಬರ ತ್ಯಾಗದ ಮೇಲೆ. ನಂಬ್ತೀರಾ ಇದನ್ನ? ಹೌದಾ ಅಲ್ವಾ? ಹೌದಾ? ಇವತ್ತು ನಾವೆಲ್ಲ ರಕ್ಷಣೆ ಹೊಂದ್ಕೊಂಡಿದೀವಲ್ಲ, ಇವತ್ತು ನಾವೆಲ್ಲ ಯೇಸು ಸ್ವಾಮಿನ ಆರಾಧನೆ ಮಾಡ್ತಾ ಇದೀವಲ್ಲ, ಇವತ್ತೆಲ್ಲ ನಮ್ಗೆ ಪರಲೋಕದ ನಿರೀಕ್ಷೆ ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಯಾರೋ ಒಬ್ರು ನಮಗಾಗಿ ತ್ಯಾಗ ಮಾಡಿದ್ದಾರೆ. ನಾನು ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾ ಇಲ್ಲ, ಮನುಷ್ಯನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಬಿಲ್ಡಿಂಗ್ ಅಲ್ಲಿ ಕೂತಿದೀವಲ್ಲ, ಇದು ತ್ಯಾಗದಿಂದ ಕಟ್ಟಿರುವಂತ ಒಂದು ಬಿಲ್ಡಿಂಗ್. ಹಣ ಜಾಸ್ತಿ ಆಗಿ ಯಾರು ಕಟ್ಟಿಲ್ಲ, ಕೊರತೆಯಲ್ಲಿದ್ದಾಗ್ಲೂ ಸೇರಿಸಿ ಕಟ್ಟಿರುವಂತ ಒಂದು ಬಿಲ್ಡಿಂಗ್. ಇದು ತ್ಯಾಗದಿಂದ ನಿಂತಿದೆ. ಇವತ್ತು ನಾವು ನೋಡುವಂತ ದೊಡ್ಡ ದೊಡ್ಡ ಸೇವೆಗಳು ತ್ಯಾಗದಿಂದ ಬೆಳೆದಿರೋದು. ಇದು ನಮಗೆ ಸತ್ಯವೇದ ಹೇಳ್ಕೊಡ್ಬೇಕು ಅಂತಿಲ್ಲ, ಲೋಕದಲ್ಲೂ ಹೇಳುತ್ತೆ. ಹೌದಾ? ಲೋಕದಲ್ಲಿ ನೀವು ನೋಡಿದ್ದೀರಾ, ಒಬ್ಬ ವ್ಯಕ್ತಿ 16 ಅವರ್ 20 ಅವರ್ ಕೂತ್ಕೊಂಡು ಓದಿ ಪ್ರಿಪೇರ್ ಆದ್ರೆ ಮಾತ್ರ ಅವನು IAS IPS ಎಲ್ಲಾನ ಕ್ಲಿಯರ್ ಮಾಡಕ್ ಆಗೋದು. ಜಾಲಿಯಾಗಿ ಓಡಾಡ್ಕೊಂಡಿದ್ರೆ ಆಗಲ್ಲ. ಎಷ್ಟು ಸ್ಯಾಕ್ರಿಫೈಸ್ ಲೋಕ ಕೂಡ ನಮ್ಗೆ ಹೇಳ್ಕೊಡುತ್ತೆ. ಆದ್ರೆ ಯೇಸು ಸ್ವಾಮಿ ನಮ್ಗೆ ಹೇಳ್ಕೊಡೋದು ಲೋಕಕ್ಕೆ ಹೇಳ್ಕೊಡೋದಕ್ಕಿಂತ ಮಿಗಿಲಾದ ಒಂದು ಸತ್ಯವನ್ನ ಹೇಳ್ಕೊಡ್ತಾ ಇಲ್ಲ. ಅದೇನು ಅಂತ ಇವತ್ತು ತಿಳ್ಕೊಳ್ಳೋಣ.
ಇಲ್ಲಿ ನಾವು ಗಮನಿಸಿದ್ರೆ ದೇವರ ವಾಕ್ಯವನ್ನ, ಯೇಸು ಸ್ವಾಮಿ 15ನೇ ಅಧ್ಯಾಯವನ್ನು ನೀವು ಗಮನಿಸಿದ್ರೆ ಯೇಸು ಸ್ವಾಮಿ ಅಲ್ಲಿ ಏನ್ ಮಾಡ್ತಾ ಇದಾರೆ, ಊಟದಿಂದ ಮನುಷ್ಯ ಬದುಕೋದಿಲ್ಲ ಅಂತ ಹೇಳಿದ್ರು. ಮತ್ತೆ 5,000 ಸದ್ಯಕಾಯರ ವಿಷಯದಲ್ಲಿ ಯೇಸು ಸ್ವಾಮಿ ಮಾತಾಡಿದ್ರು. ಆಮೇಲೆ ಯೇಸು ಸ್ವಾಮಿ ತನ್ನ ಶಿಷ್ಯರು ಕೇಳಿದ್ರು, ಜನರು ನನ್ನ ಏನಂತ ಕರೀತಾರೆ, ಜನರು ನನ್ನ ಏನಂತ ಕರೀತಾರೆ ಅಂದಾಗ ಪೇತ್ರ ಏನ್ ಮಾಡ್ದ, ಹೇಳ್ದ ಅಲ್ಲೂ ಕೂಡ, ದ ಫಸ್ಟ್ ಪರ್ಸನ್ ಟು ಸ್ಟ್ಯಾಂಡ್ ಅಪ್ ಅಂಡ್ ಟೆಲ್ ಏನಂತ, ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪದ ದೇವರ ಮಗನು ಎಂದು ಉತ್ತರ ಕೊಟ್ಟನು. ಅದಾದ್ಮೇಲೆ ನಾವು ನೋಡ್ತೀವಿ ಇಲ್ಲಿ ಪೇತ್ರ ಯೇಸು ಸ್ವಾಮಿ ಹತ್ರ ಬೈಸ್ಕೊಂತ ಇದ್ದಾರೆ. ಇಂದಿನ ವಚನಗಳನ್ನ ಗಮನಿಸಿ ನೋಡಿದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇದನ್ನ ನಿನಗೆ ತಿಳಿಸ್ಕೊಟ್ಟಿದ್ದು ದೇವರು, ಮನುಷ್ಯನಲ್ಲ ಅಂತ ಅಲ್ವಾ. ಇದನ್ನ ತಿಳಿಸ್ಕೊಟ್ಟಿದ್ದು ನಿನಗೆ ದೇವರು, ಮನುಷ್ಯನಲ್ಲ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಪೇತ್ರನು ಮಾತಾಡ್ತಿರುವಂತ ರೀತಿ ನೋಡ್ರಿ, ಇವತ್ತು ಕ್ರೈಸ್ತಿಯ ಜೀವಿತಗಳಲ್ಲಿ ಅನೇಕ ಜನರನ್ನ ನಂಬಿಕೆಯಿಂದ ಬೀಳಿಸುವಂಥದ್ದು, ದೇವರಿಂದ ದೂರ ಮಾಡುವಂಥದ್ದು ಇಂಥ ಮಾತುಗಳೇ. ನಾನು ಕೂತ್ಕೊಂಡು ಓದ್ಬೇಕಾದ್ರೆ ನನ್ನ ಮನಸ್ಸಿಗೆ ಬಂತು, ಎಷ್ಟು ಸರಿ ನಾವು ಕೇಳಿಸ್ಕೊಂಡು ಸಂತೋಷ ಪಟ್ಟಿರ್ತೀವಲ್ಲ ಈ ತರ ಮಾತುಗಳನ್ನ. ಯೇಸು ಹೇಳ್ತಿದ್ದಾರೆ, ನಾನು ಶ್ರಮೆ ಅನುಭವಿಸಬೇಕು, ಶಿಲುಬೆಗೆ ಹೋಗ್ಬೇಕು, ಸಾಯಬೇಕು, 3ನೇ ದಿನ ನಾನು ಜೀವಂತನಾಗಿ ಎದ್ದೇಳಬೇಕು. ಇಲ್ಲಿ ಪೇತ್ರ ಹೇಳ್ತಾರೆ, ನಿನಗಂಗ ಆಗ್ಬಾರ್ದು. ಇವತ್ತು ನಾವು ಕಷ್ಟಗಳಲ್ಲಿ ಹಾದು ಹೋಗುವಾಗ ಜನರು ಬಂದು ಹೇಳ್ತಾರಲ್ಲ, ಅಯ್ಯೋ ನಿನಗಂಗ ಆಗ್ಬಾರ್ದಾಗಿತ್ತು. ಇಂಥದ್ದು ಕೇಳಿಸ್ಕೊಳಕ್ ನಮ್ಗೆ ಇಷ್ಟ. ಯಾಕೆ? ಅವ್ರು ನಮ್ಮನ್ನ ಸಂತೈಸ್ತಾ ಇದ್ದಾರೆ ಅಂತ ನಾವು ಅನ್ಕೋತೀವಿ. ಆತ್ಮಿಕ ಜೀವನದಲ್ಲಿ ನಾವು ಅನೇಕ ಸಾರಿ ಬೀಳುವಾಗ ನಮ್ಮನ್ನ ಸಂತೈಸುವಂತ ವ್ಯಕ್ತಿಗಳು ಯಾರು ಅನ್ನೋದನ್ನ ನಾವು ಖಾತ್ರಿ ಮಾಡ್ಕೊಳ್ಬೇಕು. ಅಥವಾ ನಮ್ಮ ಜೀವಿತಗಳಲ್ಲಿ ನಾವು ಕೆಳಗಡೆ ಹೋಗುವಾಗ ನಮ್ಮನ್ನ ಸಂತೈಸುವಂತ ವ್ಯಕ್ತಿಗಳು ಯಾರು ಅನ್ನೋದನ್ನ ನಾವು ಖಾತ್ರಿ ಮಾಡ್ಕೊಳ್ಬೇಕು. 2 ರೀತಿಯಾಗಿ ಸಂತೈಸುವಿಕೆ ಇದೆ. ಒಬ್ಬ ಮನುಷ್ಯ ಸಂತೈಸ್ತಾ ಇದ್ದಾನೆ ಅಂದ್ರೆ ನಮಗ್ ಬಲ ಬರುತ್ತೆ. ಇನ್ನೊಂದ್ ತರ ಸಂತೈಸ್ತಾರೆ, ಅದಂಗಿರುತ್ತೆ ಗೊತ್ತಾ, ಕಾಲ್ಗಳಲ್ಲಿ ಹಾಕಿ ತುಳಿದಂಗಿರ್ತದೆ. ಎಕ್ಸಾಂಪಲ್ ಹೇಳ್ಬೇಕಾ? ಫಾರ್ ಅನ್ ಎಕ್ಸಾಂಪಲ್, ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗೋದೆ, ಏನ್ ಮಾಡ್ತಾರೆ, ಅಯ್ಯೋ ಪರವಾಗಿಲ್ಲ ಗಿರೀಶ್, ಪರವಾಗಿಲ್ಲ, ಓದು ನಿನ್ ಕೈಲಿ ಆಗುತ್ತೆ, ಪರವಾಗಿಲ್ಲ ಬಿಡಪ್ಪ ಅಂತ ಹೇಳೋರು ಇನ್ನೂ ಸ್ವಲ್ಪ ಜನ ಇರ್ತಾರೆ. ಅವ್ರ ಸಂದೇಶದ ಹೆಂಗೆ ಗೊತ್ತಾ, ಒಂದು 5 ದಿವಸ ಕಷ್ಟಪಟ್ಟು ಓದ್ಬಿಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ, ಈಗ ಫೇಲ್ ಆಗ್ಬೇಕಾಗಿತ್ತ ನೀನು. ಇದು ಹೆಂಗಿರುತ್ತೆ ಅಂದ್ರೆ ನಮ್ಮ ನಾಕ್ ತುಳಿದಂಗಿರುತ್ತೆ. ಅವ್ರು ಅನ್ಕೊಳ್ಳೋದೇನು, ನಾನು ಸಂತೈಸ್ತಾ ಇದ್ದೀನಿ ಅಂತ. ಇಲ್ಲಿ ಪೇತ್ರ ಅದನ್ನೇ ಮಾಡಿ ಯೇಸುಸ್ವಾಮಿ ಹೇಳ್ತಾನೆ, ನಿನ್ಗೆಲ್ಲ ಆಗ್ಬಾರ್ದು ಯೇಸಪ್ಪ ಹಂಗೆ. ಇವತ್ತು ನಮ್ಮ ಜೀವಿತಗಳಲ್ಲಿ ನಮ್ಮ ಕಷ್ಟಗಳಲ್ಲಿ ಹಾದು ಹೋಗುವಾಗ ನಮ್ಮನ್ನ ಸಂತೈಸುವಂತ ವ್ಯಕ್ತಿ ಏನಕ್ಕಾಗಿ ಸಂತೈಸ್ತಾ ಇದ್ದಾನೆ ಅನ್ನೋದನ್ನ ನೋಡ್ಬೇಕು. 2 ರೀತಿಯಾದ ವ್ಯಕ್ತಿಗಳು ಇವತ್ತು ಸಭೆಯಲ್ಲೂ ಇದ್ದಾರೆ, ಹೊರಗಡೆನೂ ಇದ್ದಾರೆ. ನೀನ್ ಕಷ್ಟಪಡ್ತಾ ಇದ್ರೆ ಜನಿಯಿಂದ ಬಂದು ನಿನಗೆ ಸಹಾಯ ಮಾಡ್ಬೇಕು ಅಂತ ಒಳ್ಳೆಯ ಮಾತುಗಳನ್ನ ಆಡೋರು ಇದ್ದಾರೆ. ಇನ್ನೊಂದು ತರ ಜನ ಇದ್ದಾರೆ, ಮರಿಬೇಡ್ರಿ, ಅವ್ರು ಬರ್ತಾರೆ ಏನು ಗೊತ್ತಾ, ಸಂತೈಸುವ ಹಾಗೆ ಬಂದು ಇನ್ನೂ ನಿಮ್ ಕಾಲ್ ಕೆಳಗಡೆ ಹಾಕಿ ತುಳಿಯೋ ತರ ಮಾಡ್ತಾರೆ. ಅವಾಗ ಹೇಳ್ಬೇಕು ಏನಂತ, ಸೈತಾನ್ನೇ, ನಮ್ಮ ಅಪ್ಪ ಮನೇಲಿ ತುಂಬಾ ಕೋಪ ಬಂದ್ರೆ, ಈಗ ನಮ್ಮ ಮನೆಯಲ್ಲಿ ಕೂಡ ತುಂಬಾ ಕೋಪ ಬಂದ್ರೆ ಬರೋದೇನು ಗೊತ್ತಾ, ಸೈತಾನ್. ಸೊ ಯಾವ ರೀತಿಯಾಗಿ ಜನ ನಿಮ್ಮನ್ನ ಸಂತೈಸ್ತಾ ಇದ್ದಾರೆ? ಯೇಸುಸ್ವಾಮಿ ಗೊತ್ತಿತ್ತು ಆತನು ಬಂದಂತ ಉದ್ದೇಶ ಏನು ಅಂತ. ಜೀಸಸ್ ನೋಸ್ ಹಿಸ್ ಪರ್ಪಸ್. ಆತನ್ ಬಂದಿದ್ದು ರಾಜನಾಗ್ಲಿಕ್ಕಲ್ಲ, ಆತನ ಇಲ್ಲಿ ಬಂದಿದ್ದು ಜನರ ಮುಂದೆ ಒಬ್ಬ ಒಳ್ಳೆ ನಾಯಕನ ಕಾಣಿಸ್ಕೊಳ್ಳಿಕ್ಕಲ್ಲ, ಬದಲಾಗಿ ಆತನ ಬಂದಿದ್ದು ಜನರ ಪಾಪದಿಂದ ಬಿಡಿಸಲಿಕ್ಕೆ, ಜನರಿಗೆ ರಕ್ಷಣೆ ಕೊಡ್ಲಿಕ್ಕೆ. ಇಲ್ಲಿ ಪೇತ್ರ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ, ಆ ಪರ್ಪಸ್ ನ ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾನೆ. ಇದು ಪೇತ್ರ ಒಬ್ನೇ ಮಾಡಿಲ್ಲ, ಸೈತಾನ್ ಇದನ್ನ ಮೊದಲಿಂದ ಟ್ರೈ ಮಾಡ್ತಾ ಇದ್ದಾನೆ. ಯೇಸುಸ್ವಾಮಿ ಹುಟ್ಟೋ ಸಮಯದಲ್ಲಿ ಹೆರೋದನ್ ಏನ್ ಮಾಡ್ದ, ಸಾಯಿಸ್ರಿ ಎಲ್ಲಾ ಮಕ್ಕಳನ್ನ. ಏನಕ್ಕೆ? ಯೇಸುಸ್ವಾಮಿ ಹುಟ್ಟಬಾರ್ದು ಸೈತಾನ್ ಮಾಡ್ದ. ಆಮೇಲೆ ಯೇಸುಸ್ವಾಮಿ ದೊಡ್ಡವರಾಗಿ ಸೇವೆ ಬರೋಕ್ಕಿಂತ ಮುಂಚೆ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರು. ಅಲ್ಲೂ ಸೈತಾನ್ ಬಂದು ಹೇಳ್ತಾರೆ, ನೋಡು ಈ ಲೋಕ ಎಲ್ಲ ನಂದೆ, ಇದೆಲ್ಲ ನಿನಗೆ ಕೊಡ್ತೀನಿ, ನಂಗೆ ಅಡ್ಡ ಬಿದ್ಬಿಡು. ಯೇಸುಸ್ವಾಮಿ ಅಡ್ಡ ಬಿದ್ರ? ಹಿ ನೋಸ್ ಹಿಸ್ ಪರ್ಪಸ್. ತನ್ನ ಜೀವಿತದ ಗುರಿ ಏನಂತ ಯೇಸುಸ್ವಾಮಿಗೆ ಗೊತ್ತು. ಇಲ್ಲಿ ಪೇತ್ರ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ.
ಸೊ ಇವತ್ತು ನಮ್ಮ ಜೀವಿತಗಳಲ್ಲಿ ಅನೇಕ ನಾಯಕರುಗಳು, ಅನೇಕ ಕ್ರೈಸ್ತರು, ಅನೇಕ ವಿಶ್ವಾಸಿಗಳು ಈ ಕಾರ್ಯ ಮಾಡ್ತಾರೆ. ದೇವರು ನಮ್ಮನ್ನ ಏನೋ ಮಾಡ್ಲಿಕ್ಕೆ, ಸರಿ ಮಾಡ್ಲಿಕ್ಕೆ ಏನೋ ಮಾಡ್ತಾ ಇರ್ತಾರೆ, ಆಯ್ತಾ? ದೇವರು ನಿಮ್ಮನ್ನು ಉಪಯೋಗಿಸ್ಬೇಕಂದ್ರೆ ಮೊದಲು ದೇವರು ನಿಮ್ಮನ್ನು ಸರಿ ಮಾಡ್ತಾರೆ. ದೇವರು ನಿಮ್ಮನ್ನು ಸರಿ ಮಾಡದೆ ನಿಮ್ಮನ್ನು ಉಪಯೋಗಿಸಲ್ಲ. ಇದು ಮಾತ್ರ ಯಾವಾಗ್ಲೂ ನೆನ್ಪಿಟ್ಕೊಳ್ರಿ. ನಾನು ಹೆಂಗಿದ್ದೀನೋ ಹಂಗೆ ದೇವರು ನೋ, ಹಿ ವಿಲ್ ಪ್ರಿಪೇರ್ ಯು ಫಸ್ಟ್. ಆಮೇಲೆ ದೇವ್ರು ನಿನ್ನ ಉಪಯೋಗಿಸೋದು. ದೇವ್ರು ನಿನ್ನ ಸರಿ ಮಾಡ್ಲಿಕ್ಕೆ ಏನೋ ಮಾಡ್ತಾ ಇರ್ತಾರೆ. ನಮ್ಮ ಅಕ್ಕಪಕ್ಕದಲ್ಲಿ ಕೂತಿರೋ ವಿಶ್ವಾಸಿಗಳು ಇರ್ತಾರೆ ನೋಡ್ರಿ, ಇವ್ರು ನಮ್ಮನ್ನ ಆತ್ಮಿಕವಾಗಿ ಬೆಳೀಲಿಕ್ಕೆ ಬಿಡಲ್ಲ. ನೀನ್ ಯಾಕೆ ಇಷ್ಟು ಕಷ್ಟ ಪಡ್ಬೇಕು? ಬಿಟ್ಬಿಡಲ್ಲ, ಬೇಡ ಅಲ್ಲ, ಬಿಟ್ಬಿಡು. ಇದೊಂದು ಕೆಲಸ ತಾನೇ, ಮಾಡ್ಬಿಡು. ಏನಾಗ್ಬಿಡುತ್ತೆ ಮಾಡಿದ್ರೆ? ಸ್ವಾಮಿ ಅರ್ಥ ಮಾಡ್ಕೊಂತಾರೆ. ಸ್ವಾಮಿ ಅಷ್ಟು ಗೊತ್ತಿಲ್ಲ, ನೀನ್ ಕಷ್ಟಪಡ್ತಾ ಇರೋದು. ಯಾವಾಗೆಲ್ಲ ನಿಮ್ಗೆ ಸಮಸ್ಯೆಗಳು ಬರುತ್ತೋ, ಯಾವಾಗೆಲ್ಲ ನಿಮ್ಗೆ ಕಷ್ಟಗಳು ಬರುತ್ತೋ, ಯಾವಾಗೆಲ್ಲ ನಿಮ್ ಕಣ್ಣೀರುಗಳು ಬರುತ್ತೋ, ಮೊದಲನೇದಾಗಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಡ್ರಿ. ಎರಡನೇದಾಗಿ ಏನಕ್ಕೆ ದೇವರು ಇದನ್ನು ತಂದಿರಬಹುದು ಅನ್ನೋದನ್ನ ವಿಚಾರಿಸ್ರಿ, ವಿಚಾರ ಮಾಡ್ರಿ. ಇವತ್ತು ನಮ್ಮ ಕ್ರೈಸ್ತರು ಏನ್ ಮಾಡ್ತಾರೆ ಗೊತ್ತಾ? ಕಷ್ಟ ಬಂದ ತಕ್ಷಣ ಅಯ್ಯೋ ಅಂತ ಗೋಳಾಡ್ತಾರಲ್ಲ. ದೇವ್ರ ಹತ್ರ ಹೋಗ್ಬೇಕು, ದೇವ್ರನ್ನ ಕೇಳ್ಬೇಕು, ದೇವ್ರೆ ಈ ಕಷ್ಟ ನನಗೆ ಏನಕ್ಕೆ ಬಂದಿದೆ ತಿಳಿಸು ಅಂತ. ಅವಾಗ ಏನ್ ಮಾಡ್ತೀವಿ ಗೊತ್ತಾ? ನಮಗ್ ಗೊತ್ತಾಗುತ್ತೆ, ಓಕೆ ದೇವ್ರ ಏನ್ ಮಾಡ್ತಾರೆ, ನನ್ನ ಏನೋ ಸರಿ ಮಾಡ್ಲಿಕ್ಕೆ ದೇವ್ರ ನನ್ನ ಏನೋ ಪ್ರಿಪೇರ್ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಆ ಕಷ್ಟದಲ್ಲಿ ಒಂದು ಸಮಾಧಾನ ಸಿಗುತ್ತೆ ನಮ್ಗೆ. ಯಾಕೆ ಗೊತ್ತಾ? ಸ್ವಾಮಿ ನಮ್ ಜೊತೆಲಿ ಇರ್ತಾನೆ. ಅದಕ್ಕೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತಗಳಲ್ಲಿ ನಾವು ಏನೇನೋ ಹಾದ್ಕೊಂಡು ಬಂದಿದ್ದೀವಿ, ಏನೇನೋ ನೋಡ್ಕೊಂಡ್ ಬಂದಿದ್ದೀವಿ. ನಿಮ್ಗಿರಿಷ್ಟು ಅನುಭವ ನನ್ಗಿರದೇ ಇರ್ಬೋದು, ಆದ್ರೆ ನಾನು ಹೇಳ್ತೀನಿ ಕೇಳ್ರಿ. ನಮ್ಮ ಯೇಸು ಸ್ವಾಮಿ ಹೆಂಗೆ ಅಂದ್ರೆ ನಿನ್ನ ಹೇಗೆ ರೆಡಿ ಮಾಡ್ತಾರೆ ಅಂದ್ರೆ, ಆತನ ಕಾರ್ಯ ಬರುವಾಗ ಯಾರು ನಿನ್ನ ಬೆರಳು ತೋರಿಸ್ಬಾರ್ದು, ಹಾಗೆ ರೆಡಿ ಮಾಡ್ತಾರೆ. ಬಟ್ ಗಿವ್ ಇಟ್ ಟು ಹಿಸ್ ಹ್ಯಾಂಡ್, ಗಿವ್ ಇಟ್ ಟು ಹಿಸ್ ಹ್ಯಾಂಡ್. ದೇವರ ಕೈ ಕೊಡ್ರಿ. ದೇವರು ನಿನ್ನ ಸರಿ ಮಾಡುವಾಗ a lot of things has to go from you. ಅನೇಕ ವಿಷಯಗಳು ನಮ್ಮಿಂದ ಹೋಗ್ಬೇಕು. We need to sacrifice a lot of things. ಆಗ ಮಾತ್ರನೇ ದೇವರ ಕಾರ್ಯಗಳಲ್ಲಿ ನಾವು ಪಾಲುಗಾರರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಏನ್ ಹೇಳ್ತಾರೆ, ಎಂದಿಗೂ ಆಗಬಾರದೆಂದು ಗದರಿಸಲಿಕ್ಕೆ ಪ್ರಾರಂಭ ಮಾಡಿದನು. ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ನಡೆ, ನೀ ನನಗೆ ವಿಘ್ನವಾಗಿದ್ದೆ. ಇವತ್ತು ಅನೇಕ ಜನರ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳಿದೆ, ನೀವು ಅದು ಕೇಳಬೇಕು. ನನ್ ಮುಂದೆ ನಿಲ್ಬೇಡ, ಹೋಗು, ನೀ ನನಗೆ ಪ್ರಾಬ್ಲಮ್ ಆಗಿ ಕಾಣಿಸ್ತಾ ಇದೆಯಾ? ನಮ್ಮ ಮನುಷ್ಯನಿಗೆ ಆಸೆ ಇದೆಯಾ? ಎಂತ ಪ್ರಶ್ನೆ ಕೇಳಿದ್ರಿ ಗಿರೀಶ್. ನಮ್ಮ ಮನುಷ್ಯ ಎಷ್ಟು ಆಟಮ್ಸ್ ಇಂದ ರೆಡಿ ಆಗಿದ್ದಾನೋ ಅಷ್ಟು ಆಸೆಗಳಿದೆ. ಅಂದ್ರೆ ಎಷ್ಟು ಅದೊಂದು ಒಂದೊಂದು ಆಟಮ್ ಕೂಡ ನಾವು ನೋಡ್ಲಿಕ್ಕಾಗಲ್ಲ, ಕಣಿ ಕಾಣಿಸಲ್ಲ, ಅಷ್ಟು ಆಸೆಗಳು ನಮ್ಗಿದೆ. ದಿನಕ್ಕೆ ಆಸೆಗಳು ಬದಲಾಗ್ತಾ ಇರುತ್ತೆ. 3 ತರದ ಆಸೆಗಳಿದೆಯಂತೆ ಮನುಷ್ಯನಿಗೆ. ಸೈಕಾಲಜಿ ಹೇಳೋ ಪ್ರಕಾರ 3 ತರ ಆಸೆಗಳಿದೆ. ಒಂದು ಮೇಜರ್ ಗೋಲ್, ಒಂದು ದೊಡ್ಡ ಆಸೆ ಇರುತ್ತೆ ಅಲ್ವಾ? ಆ ದೊಡ್ಡ ಆಸೆ ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಇರುತ್ತೆ. ಎರಡನೇ ಆಸೆ ಪಿರಿಯಡಿಕಲ್ ಅಲ್ವಾ? ಸ್ವಲ್ಪ ಸಮಯದ ಮಟ್ಟಿಗೆ ಒಂಥರ ಆಸೆ ಇರುತ್ತೆ ನಮ್ಗೆ. ಫಾರ್ ಅನ್ ಎಕ್ಸಾಂಪಲ್, ನಂಗೊಂದು ಕಾರ್ ತಗೋಬೇಕು, ಅದು ರೆಡ್ ಕಲರ್ ಇರಬೇಕು, ಅದರಲ್ಲಿ AC ಹೆಂಗಿರ್ಬೇಕು, ಸೀಟಲ್ಲೆಲ್ಲ AC ಬರಬೇಕು. ಅದು ತಗೊಂಡ್ಮೇಲೆ ಆಸೆ ಮುಗ್ದೋಯ್ತದು. ಆದ್ರೆ ಇನ್ನೊಂದರ ಆಸೆ ಇರುತ್ತೆ, ಅದೇನ್ ಗೊತ್ತಾ? ಕ್ಷಣ ಕ್ಷಣಕ್ಕೂ ಬರ್ತಾ ಇರುತ್ತೆ. ಈ 3 ತರ ಆಸೆಗಳನ್ನು ಮನುಷ್ಯ ಈಡೇರಿಸ್ಕೊಳ್ಳಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ಇರ್ತಾರೆ, ಈ ಆಸೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ದೇವರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದೇವ್ರ ವಾಕ್ಯ ಹೇಳುತ್ತಲ್ಲ, ಅನ್ಯ ಜನರನ್ನ ನಿಮ್ಗೆ ಅಧೀನ ಮಾಡುವೆನು. ಪಕ್ಕದ ಮನೆಯವನು ಯೇಸ್ವಾಮಿ ನಂಬಿಲ್ಲ, ಅವ್ನು ನನ್ನ ಕಾಲ್ ಕೆಳಗಡೆ ಬರಬೇಕು ಅಂತ ಪ್ರೇಯರ್ ಮಾಡ್ತಾರೆ. ಅವ್ರು ರಕ್ಷಣೆ ಹೊಂದಬೇಕು ಅಂತ ಪ್ರೇಯರ್ ಮಾಡಲ್ಲ, ನನ್ನ ಕಾಲ್ ಕೆಳಗಡೆ ಬರಬೇಕು ಅಂತ ಪ್ರೇಯರ್ ಮಾಡ್ತಾರೆ. ಸೊ ನಮ್ಗೆ ಯಾವ್ದು ವಿಘ್ನವಾಗಿದೆ? ನಮ್ಮ ಆಸೆಗಳು ನಮ್ಮ ಜೀವಿತಗಳಲ್ಲಿ ದೇವರು ಇಟ್ಟಿರುವಂತ ಉದ್ದೇಶವನ್ನ ನೆರವೇರಿಸಲಿಕ್ಕೆ ಅಡ್ಡಿ ಬರ್ತಾ ಇದ್ರೆ ಅದು ಕೇಳ್ರಿ, ಸೈತಾನ್ನೇ ನನ್ ಮುಂದೆ ನಿಲ್ಬೇಡ, ಹೋಗು ಅಂತ. ದೇವರು ಎಲ್ಲರಿಗೂ ಒಂದೊಂದು ಉದ್ದೇಶ ಇಟ್ಟಿದ್ದಾನೆ.
ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದು ಉದ್ದೇಶವನ್ನ ನಾವು ನೆರವೇರಿಸಬೇಕು. ನಿಮಗ್ ಗೊತ್ತಾ ದೇವರು ನಿಮ್ಮ ಕುರಿತಾಗಿರುವಂತ ಉದ್ದೇಶ ಏನು ಅಂತ? ಯೇಸುವಿಗೆ ಒಂದು ಉದ್ದೇಶ ಇತ್ತು. ಆತನ ಬರಬೇಕಾಗಿತ್ತು, ಶಿಲುಬೆ ಮೇಲೆ ಸಾಯಬೇಕಾಗಿತ್ತು. ಆತನ ರಕ್ತ ಮನುಷ್ಯರ ಪಾಪಗಳನ್ನು ತೊಳಿಬೇಕಾಗಿತ್ತು, ಮನುಷ್ಯರಿಗೆ ರಕ್ಷಣೆ ಕೊಡಬೇಕಾಗಿತ್ತು. ಪರಲೋಕಕ್ಕೆ ತಂದೆಯ ಮುಂದೆ ಯೇಸುವಿನ ಮೂಲಕವಾಗಿ ನಾವು ನಿಂತ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಆತನ ಏನ್ ಮಾಡ್ದ ಗೊತ್ತಾ? ಈ ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಒಂದ್ಸರಿ ಜನ ಆತನನ್ನ ರಾಜ ಮಾಡ್ಬೇಕು ಅಂದ್ರು, ಯೇಸುಸ್ವಾಮಿ ಅಲ್ಲಿ ಇರ್ಲೇ ಇಲ್ಲ, ಹೋಗ್ಬಿಟ್ರು. ಇವತ್ತು ನಮ್ಗೆ ಅಂತ ಚಾನ್ಸ್ ಬಂದ್ರೆ ನಾವೇನ್ ಮಾಡ್ತೀವಿ ಹೇಳಿ? ಇರಪ್ಪ, ಸೂಟ್ ಹಾಕೊಂಡ್ ಬರ್ತೀನಿ, ನೀಟಾಗಿ ಕಾಣಿಸ್ಬೇಕು ನಾನು. ಇವತ್ತು ನಮ್ಮ ನಿನ್ನ ಜೀವಿತದ ಉದ್ದೇಶ ದೇವರು ನೆರವೇರಿಸಬೇಕಂದ್ರೆ ಕೆಲವೊಂದನ್ನು ನಾವು ನಮ್ಮಿಂದ ತೆಗಿಬೇಕು. ಅದೇ ತ್ಯಾಗ. ಅದೇ ತ್ಯಾಗ. ಈ ತ್ಯಾಗಕ್ಕೆ ಆಪೋಸಿಟ್ ಸ್ವಾರ್ಥ ಅಲ್ವಾ? ಸ್ವಾರ್ಥ, ಸೆಲ್ಫಿಶ್ನೆಸ್. ನನ್ನನ್ನು ಸೇರಿ ಒಂದ್ ಧೈರ್ಯದಲ್ಲಿ ಹೇಳ್ತೀನಿ ನಾನು, ನಾವೆಲ್ಲರೂ ಸೆಲ್ಫಿಶ್. ಇಲ್ಲ ಅಂದವರು ಆಮೇಲೆ ಪ್ರಸಂಗ ಆದ್ಮೇಲೆ ಬಂದ ಹತ್ರ ಒಂದೇ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಗಂಡ ಹೆಂಡತಿ ಇರ್ತಾರೆ, ಅವ್ರ ಮಧ್ಯೆಲ್ಲೇ ಸೆಲ್ಫಿಶ್ನೆಸ್ ಇರುತ್ತೆ. ಅಣ್ಣ ತಮ್ಮ ಇರ್ತಾರೆ, ಅವ್ರ ಮಧ್ಯೆಲ್ಲೇ ಸೆಲ್ಫಿಶ್ನೆಸ್ ನಡೀತಾ ಇರ್ತದೆ. ಹೊರಗಡೆ ಇರ್ಬೇಡಿ, ಹೊರಗಡೆ ಇರ್ಬೇಡಿ, ಮನೆಗಳಲ್ಲೇ. I prefer this, you have to do this. I like this, so you should do this. ಪ್ರೀತಿಯಿಂದ ಮಾಡಿ, ತೊಂದರೆ ಇಲ್ಲ. ಆದ್ರೆ ನಾನು ಸ್ವಾರ್ಥಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಎಷ್ಟು ಸ್ವಾರ್ಥಿಗಳಲ್ಲ ನಾವೆಲ್ಲ. ನನಗೆ ತುಂಬಾ ದುಃಖ ತರೋ ವಿಷಯ ಏನ್ ಗೊತ್ತಾ? ಹೊರಗಡೆ ಜನ ಸ್ವಾರ್ಥಿಗಳಾಗಿದ್ಬಿಡ್ಲಿ, ಸಭೆಯಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋರೇ ಸ್ವಾರ್ಥಿಗಳಾಗ್ಬಿಟ್ರೆ. ಪಕ್ಕದಲ್ಲಿ ನೋಡ್ಬೇಡ್ರಿ ಪಾಪ ಅವರನ್ನ. ಹೆಂಗಿದೆ ಗೊತ್ತಾ ಸ್ವಾರ್ಥ? ನಾನು ಈ ಪಕ್ಕದಲ್ಲಿ ಕೂತ್ಕೊಂತ ಇದ್ದೀನಿ ಅಂದ್ರೆ ಅವ್ರಿಗಿಂತ ನಾನು ಯಾವ್ದಕ್ಕೂ ಕಮ್ಮಿ ಆಗಿರ್ಬಾರ್ದು. ಆಟಿಟ್ಯೂಡ್ ನೋ, ನಮ್ಮನ್ನ ದೇವ್ರ ಹತ್ರ ಹೋಗ್ಬಿಡಲ್ಲ. ನನಗೆ ಅವಮಾನ ಆಗ್ಬಾರ್ದು. ಲೆಕ್ಕಾಚಾರ ಮಾತಾಡ್ತಾರೆ ಗೊತ್ತಾ ನಿಮ್ಗೆ? ನಾನು ಇದನ್ನ ಕೇಳಿಸ್ಕೊಂಡು ನನಗೆ ಅರ್ಥ ಆಗ್ತಿರ್ಲಿಲ್ಲ ಅವಾಗ. ಒಂದ್ ಟೈಮಲ್ಲಿ ಒಬ್ರು ಹೇಳಿದ್ರು, ಗಿರೀಶ್ ನಿನ್ಗೆ ಗೊತ್ತಿಲ್ಲ, ಅವ್ರು ಲೆಕ್ಕಾಚಾರ ಹಾಕಿ ಮಾತಾಡ್ತಾರೆ, ಲೆಕ್ಕಾಚಾರ ಹಾಕಿ ಮಾತಾಡ್ತಾರಂತೆ. ಇದು ವಿಶ್ವಾಸಿಗಳ ಮಧ್ಯದಲ್ಲಿದೆ. ಸ್ವಾರ್ಥ ಅನ್ನೋ ರೋಗ ಸಭೆಗೆ ಬಡ್ದಿದೆ ಇವತ್ತು. ಅದನ್ನು ವಾಸಿ ಮಾಡ್ಲಿಕ್ಕೆ ಮೆಡಿಸಿನ್ ಕೊಡಕ್ಕೆ ಯಾರು ರೆಡಿ ಇಲ್ಲ. ಯಾಕೆ ಗೊತ್ತಾ? ಮೆಡಿಸಿನ್ ಕೊಡೋರು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಇವತ್ತು ವಿಶ್ವಾಸಿಗಳಲ್ಲಿ ಆತ್ಮಿಕವಾದ ಜೀವಿತ ಬಲಗೊಳ್ಳದೆ ಇರ್ಲಿಕ್ಕೆ ಕಾರಣ ಅವರಲ್ಲಿರುವಂತ ಸ್ವಾರ್ಥ. ಈಗ ಇನ್ನೊಂದು ಹೇಳ್ತಾರೆ, ಆತ್ಮಿಕವಾದ ಸ್ವಾರ್ಥ. ಗೊತ್ತಾ ನಿಮ್ಗೆ ಆತ್ಮಿಕವಾದ ಸ್ವಾರ್ಥ? ಗೊತ್ತಾ ನಿಮ್ಗೆ? ಅವನಿಗಿಂತ ನಾನು ಜಾಸ್ತಿ ಪ್ರೇಯರ್ ಮಾಡಬೇಕು, ಅವನಿಗಿಂತ ನಾನು ಆತ್ಮಿಕವಾದ ಮೇಲೆ ಕಾಣಿಸ್ಕೊಳ್ಬೇಕು. ಯಾವತ್ತೂ ನಾನು ಆತ್ಮಿಕವಾಗಿ ಕೆಳಗಡೆ ಕಾಣಿಸ್ಕೋಬಾರ್ದು. ಏನೇನ್ ನಾಟಕ ಮಾಡ್ತಾರೆ ಗೊತ್ತಾ ಅದಕ್ಕೆ? ಇವತ್ತಂತ ಜೀವಿತ ಇರೋದಾದ್ರೆ ನೀವು ದೇವರಿಗೆ ಹತ್ತಿರವಾಗಿರಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್? ಜೀಸಸ್ ಇಸ್ ಅಲೋನ್ ಇಂಪಾರ್ಟೆಂಟ್. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾರೆ, ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನ ಶಿಲುಬೆನ ಎತ್ಕೊಂಡು ನನ್ನ ಹಿಂದೆ ಬರಲಿ. ಶಿಲುಬೆ ಅಂದ್ರೆ ಏನು? ಶಿಲುಬೆ ಅಂದ್ರೆ ಏನು? ಏನ್ರಿ ಶಿಲುಬೆ ಅಂದ್ರೆ? ನಮ್ಗೆಲ್ಲರಿಗೂ ಒಂದು ಗೊತ್ತು, ಶಿಲುಬೆ ಅಂದ್ರೆ ರಕ್ಷಣೆ, ಶಿಲುಬೆ ಅಂದ್ರೆ ಸಂತೋಷ, ಶಿಲುಬೆ ಅಂದ್ರೆ ಏನು? ಪರಲೋಕಕ್ಕೆ ದಾರಿ.
ಆದ್ರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಶಿಲುಬೆ ಅಂದ್ರೆ ಶ್ರಮ, ಶಿಲುಬೆ ಅಂದ್ರೆ ಕಷ್ಟ, ಶಿಲುಬೆ ಅಂದ್ರೆ ಅವಮಾನ, ಶಿಲುಬೆ ಅಂದ್ರೆ ದುಃಖ, ಶಿಲುಬೆ ಅಂದ್ರೆ ಮರಣ. ಯೇಸುಸ್ವಾಮಿ ಇದನ್ನು ಹೊತ್ಕೊಂಡು ಯೆರೂಸಲೇಮಿನ ದಾರಿಗಳಲ್ಲಿ ನಡೆದರು. ಇವತ್ತು ಯೇಸುಸ್ವಾಮಿ ಶಿಷ್ಯರು ನೀವು ನೋಡಿದೀರಾ? ಪೇತ್ರ, ಯೋಹಾನ, ಯಾಕೋಬ ಎಲ್ಲ ಲಕ್ಸುರಿಯಾಗಿ ಬಂಗ್ಲೆಗಳಲ್ಲಿ ಜೀವನ ಮಾಡಿದ್ರ? ಇವತ್ತು ಕ್ರೈಸ್ತರು ಅಂದ್ರೆ ಏನ್ ಗೊತ್ತಾ? ನಾನು ಕ್ರಿಶ್ಚಿಯನ್ ಆಗ್ತಾ ಇದ್ದೀನಿ ಅಂದ್ರೆ ಏನ್ ಗೊತ್ತಾ? ಅಕಾರ್ಡಿಂಗ್ ಟು ದೆಮ್ ನಾನು ಲೈಫ್ ಅಲ್ಲಿ ಒಂದು ಹಂತಕ್ಕೆ ಮೇಲೆ ಹೋಗ್ತಾ ಇದ್ದೀನಿ, ನನ್ನ ಸ್ಟೇಟಸ್ ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲ. Where do we stand today? ಇವತ್ತು ಎಲ್ಲಿ ಜೀವನ ಮಾಡ್ತಾ ಇದೀವಿ ಕ್ರೈಸ್ತರಾದಂತ ನಾವು? ಎಂತ ಬೋಧನೆಗಳನ್ನ ಕೇಳಿಸ್ಕೊಳ್ತಾ ಇದೀವಿ ಇವತ್ತು? ತ್ಯಾಗದ ಬಗ್ಗೆ ಮಾತಾಡೋದು ಕೇಳಿಸ್ಕೊಂಡಿದ್ದೀರಾ? ಇವತ್ತೆಲ್ಲರಿಗೂ ಇಷ್ಟ ಆಶೀರ್ವಾದದ ಬಗ್ಗೆ ಕೇಳಿಸ್ಕೊಳ್ಬೇಕು, ಅಭಿವೃದ್ಧಿ ಬಗ್ಗೆ ಕೇಳಿಸ್ಕೊಳ್ಬೇಕು, ಸ್ವಸ್ಥತೆ ಬಗ್ಗೆ ಕೇಳಿಸ್ಕೊಳ್ಬೇಕು. ಇವತ್ತು ಖಂಡಿಸೋರು, ಎಚ್ಚರಿಸೋರು, ಚಿವುಟೋರು ಬೇಡ ನಮ್ಗೆ. ನಾನು ಹೇಳ್ತಾ ಇದ್ದೆ, ನೋ ಮೆಡಿಸಿನ್ ಇಸ್ ಟೇಸ್ಟಿ. The tasty things are not good for health. ಯಾವುದೇ ಔಷಧಿಗಳು ನಮಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಅನ್ಸಲ್ಲ. ಯಾಕೆ ಗೊತ್ತಾ? ಅದು ಒಳಗಡೆ ಹೋಗಿ ವಾಸಿ ಮಾಡುತ್ತೆ. ನಮ್ಮ ನಾಲಿಗೆಗೆ ತುಂಬಾ ಟೇಸ್ಟ್ ಆಗಿ ಅನ್ಸೋದು ಒಳಗಡೆ ಹೋಗಿ ನಮ್ಮನ್ನ ಹಾಳು ಮಾಡುತ್ತೆ. ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳಿ ನಿಮ್ಗೆ. ಯೇಸುಸ್ವಾಮಿ ಅದನ್ನೇ ಹೇಳಿದ್ದು, ಯಾವನಿಗಾದ್ರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ರೆ ಅವನು ಏನ್ ಮಾಡ್ಬೇಕು? ತನ್ನನ್ನ ನಿರಾಕರಿಸಿ, ನಿರಾಕರಣೆ ಮಾಡದೆ ತ್ಯಾಗ. ಇವತ್ತು ನಾನು ದೊಡ್ಡ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಗೆ, ದೇವರು ನನ್ನ ಹತ್ರ ಕೂಡ ಮಾತಾಡ್ತಾ ಇದ್ದಾನೆ. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವೊಂದು ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಸೇವೆ 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 ಮಾಡ್ತಾ ಇದ್ದೀನಿ. ಸೇವೆಯಲ್ಲಿ ತೃಪ್ತಿ ಇರಲಿಲ್ಲ, ಬರೀ ಪ್ರಯಾಸ ಇತ್ತು. ನಾನು ದೇವ್ರಿಗೆ ಕೇಳಿದ್ದೆ, ದೇವ್ರೆ ನಾನು ಸೇವೆ ಮಾಡ್ತಾ ಇದ್ದೀನಿ, ದೇವ್ರೆ ನಿನ್ಗೆ ಇಷ್ಟ ಆಗೋ ತರನೇ ಸೇವೆ ಮಾಡ್ತಾ ಇದ್ದೀನಿ, ನಾನೆಲ್ಲವನ್ನು ಒಪ್ಪಿಸಿ ಸೇವೆ ಮಾಡ್ತಾ ಇದ್ದೀನಿ. ಆದ್ರೂ ಯಾಕೆ ನನಗೆ ಆ ಸೇವೆಯಲ್ಲಿ ನನ್ನ ತೃಪ್ತಿ ಅನ್ನೋದು ಕಾಣಿಸ್ತಾ ಇಲ್ಲ? ಫಲ ಕಾಣಿಸೋದ್ ಬಿಡ್ರಿ, ಫಸ್ಟ್ ತೃಪ್ತಿ ಇರ್ಬೇಕಲ್ಲ ನೀವು ಮಾಡೋ ಕೆಲಸದಲ್ಲಿ. ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಎಷ್ಟೋ ದಿನ ಪ್ರಾರ್ಥನೆ ಮಾಡಿದೆ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ. ದೇವರು ನನ್ನ ಹತ್ರ 3 ಪ್ರಶ್ನೆ ಕೇಳಿದ್ರು. ಆ 3 ಪ್ರಶ್ನೆಗೆ ಉತ್ತರ ಕೊಡಕ್ ನಾನು ಆಲ್ಮೋಸ್ಟ್ 1 ತಿಂಗಳು ತಗೊಂಡೆ. ಎಸ್ ಅಂತ ಹೇಳಕ್ 1 ತಿಂಗಳು ತಗೊಂಡೆ. ಯಾಕೆ ಗೊತ್ತಾ? ಆ ಪ್ರಶ್ನೆಗಳು ಅಷ್ಟು ಕಠಿಣವಾಗಿತ್ತು. ದೇವ್ರು ನನಗೆ ಕೇಳಿದ್ರು, ನೀನ್ ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ನಿನ್ ಸೇವೆಯಲ್ಲಿ ನೀನು ತೃಪ್ತಿ ಬೇಕು ಅಂತ ಕೇಳ್ತಾ ಇದೆಯಲ್ಲ, ಈ 3 ಪ್ರಶ್ನೆಗೆ ಉತ್ತರ ಹೇಳು, ನಾನು ನಿನ್ ಸೇವೆಯನ್ನು ಬದಲಾಯಿಸ್ತೀನಿ ಅಂತ. ಆ 3 ಪ್ರಶ್ನೆಗಳು, ಮೊದಲನೇ ಪ್ರಶ್ನೆ, ಆರ್ ಯು ವಿಲ್ಲಿಂಗ್ ಟು ಗಿವ್ ಅಪ್? ಎರಡನೇ ಪ್ರಶ್ನೆ, ಆರ್ ಯು ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್? ಮೂರನೇ ಪ್ರಶ್ನೆ, ಆರ್ ಯು ವಿಲ್ಲಿಂಗ್ ಟು ಸಫರ್? ಕನ್ನಡದಲ್ಲಿ ಹೇಳ್ತೀನಿ. ಮೊದಲನೇ ಪ್ರಶ್ನೆ, ನೀನ್ ಬಿಟ್ಕೊಡ್ಲಿಕ್ಕೆ ಸಿದ್ಧನಾಗಿದ್ಯಾ? ಎರಡನೇ ಪ್ರಶ್ನೆ, ತ್ಯಾಗವಾಗಿ ಜೀವನ ಮಾಡ್ಲಿಕ್ಕೆ ಸಿದ್ಧನಾಗಿದ್ಯಾ? ಮೂರನೇ ಪ್ರಶ್ನೆ, ಕಷ್ಟಗಳನ್ನ ಅನುಭವಿಸ್ಲಿಕ್ಕೆ ಸಿದ್ಧನಾಗಿದ್ಯಾ? ಇವತ್ತು ಈ 3 ಪ್ರಶ್ನೆಗಳನ್ನ ದೇವರು ನಮ್ಮ ಹತ್ರ ಕೇಳಿದ್ರೆ ನಮ್ಮಲ್ಲಿ ಎಷ್ಟು ಜನ ಎಸ್ ಅಂತ ಇಮಿಡಿಯೇಟ್ ಆಗಿ ಹೇಳ್ತೀವಿ? ಯಾರಿಗ ಆಸೆ ಇಲ್ಲ ನಾನು ಕಂಫರ್ಟಬಲ್ ಆಗಿ ಜೀವನ ಮಾಡಬೇಕು, ಕೊರತೆ ಇಲ್ಲದೆ ಜೀವನ ಮಾಡಬೇಕು, ಕಷ್ಟಗಳಿಲ್ಲದೆ ಜೀವನ ಮಾಡ್ಬೇಕಂತ ಯಾರಿಗ ಆಸೆ ಇಲ್ಲ? ಎಲ್ಲರಿಗೂ ಆಸೆ ತಾನೆ. ಆದ್ರೆ ದೇವರು ನನಗೆ ಈ ಪ್ರಶ್ನೆಗಳನ್ನು ಕೇಳಿದಾಗ ನನ್ ಉತ್ತರ ಎಸ್ ಅಂತ ಹೇಳಿ ನಾನು ರೆಡಿ ಇರ್ಲಿಲ್ಲ. ಆಲ್ಮೋಸ್ಟ್ ಐ ಟುಕ್ ಅ ಮಂತ್, 1 ತಿಂಗಳ ಕಾಲ ನನ್ನಲ್ಲಿ ಹೋರಾಟ. ದೇವ್ರನ್ನ ನಾನು ಯೋಚನೆ ಮಾಡಕ್ ಶುರು ಮಾಡಿದೆ. ಅವಾಗ ದೇವ್ರ ನನ್ನನ್ನ ಏನ್ ಬಿಡಕ್ ಹೇಳ್ತಾ ಇದ್ದಾನೆ ನೋಡ್ರಿ. ಇದನ್ನೇ ಏನಂತ ಆತ್ಮೀಕವಾಗಿ ತುಂಬಾ ಯೋಚನೆ ಮಾಡೋದು. ದೇವ್ರ ನನ್ನ ಏನ್ ಬಿಡಕ್ ಹೇಳ್ತಾ ಇದ್ದಾನೆ, ಏನ್ ತ್ಯಾಗ ಮಾಡಕ್ ಹೇಳ್ತಾ ಇದ್ದಾನೆ, ಏನೇನ್ ಕಷ್ಟ ಪಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ನಮ್ಗೆಲ್ಲ ಉತ್ತರಗಳು ಬಿಡ್ಬೇಕು. ದೇವ್ರು ಸೈಲೆಂಟ್ ಆಗ್ಬಿಟ್ರು. ಇನ್ ಸ್ಪೀಕ್. ದೇವ್ರ ಹತ್ರ ಏನು ಮಾತಾಡಿಲ್ಲ 1 ತಿಂಗಳು. ಓ ಏನೇನೋ ಮಾಡಿದೆ ನಾನು. ಆದ್ರೆ ಕೊನೆಯಲ್ಲಿ ಐ ಹ್ಯಾವ್ ಅಂಡರ್ಸ್ಟುಡ್, ನನ್ಗೊಂದು ಅರ್ಥ ಆಯ್ತು, ನಾನು ಎಸ್ ಹೇಳಿಲ್ಲ ಅಂದ್ರೆ ದೇವ್ರು ಮಾತಾಡಲ್ಲ ಅಂತ. ಆ ಸಮಯದಲ್ಲಿ ನನ್ನ ಕರೆ ಬಗ್ಗೆ ಕೂಡ ನನ್ಗೊಂಚೂರು ಡೌಟ್ ಆಯ್ತು. ದೇವ್ರು ನಿಜವಾಗ್ಲೂ ನನ್ನ ಸೇವೆ ಕರೆದಿದ್ದಾನ ಅಂತ. ನಾನು ದೇವ್ರಿಗೆ ಎಸ್ ಹೇಳಿದೆ. ದೇವ್ರಿಗೆ ಎಸ್ ಹೇಳಕ್ ಕಷ್ಟ ಆಯ್ತು, ಆದ್ರೆ ದೃಢ ಮನಸ್ಸು ಮಾಡಿ ಹೇಳಿದೆ, ಏಸಪ್ಪ ರೆಡಿ ರೆಡಿ ಅಂತ ಹೇಳಿದೆ ನಾನು ಯೇಸುವಿಗೆ.
ಯೇಸುಸ್ವಾಮಿ ನನ್ನ ಸೇವೆಯನ್ನು ಬದಲಾಯಿಸಿದೆ. ಎಷ್ಟೋ ಜನ ನನ್ನ ಸೇವೆಯಲ್ಲಿ ನೋಡ್ತಾ ಇದ್ದವ್ರು ಹೇಳಿದ್ರು, ಗಿರೀಶ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾನೆ ಈಗ. ಅವನ ಸೇವೆ ವ್ಯತ್ಯಾಸವಾಗಿದೆ, ಅವನ ಮಾತುಗಳ ವ್ಯತ್ಯಾಸವಾಗಿದೆ, ಅವನ ಕಾರ್ಯಗಳ ವ್ಯತ್ಯಾಸವಾಗಿದೆ. ಯಾಕೆ ಗೊತ್ತಾ? ದೇವ್ರನ್ನ ಸರಿ ಮಾಡಿದ್ರು. ದೇವ್ರು ಕೆಲವೊಂದನ್ನ ಬಿಡಕ್ಕೆ ಹೇಳಿದ್ರು, ಬಿಟ್ಟೆ. ಕೆಲವು ದೇವ್ರು ಹೇಳಿದ್ರು ಸ್ಯಾಕ್ರಿಫೈಸ್ ಇಟ್, ನಾಟ್ ನೀಡೆಡ್, ಮಾಡಿದೆ. ಕಷ್ಟಗಳನ್ನ ಅನುಭವಿಸ್ಲಿಕ್ಕೆ ಸಿದ್ಧನಾಗಿದ್ಯಾ? ರೆಡಿ ದೇವ್ರೆ, ಹೇಳಿ ಏನ್ ಮಾಡ್ಬೇಕು ಹೇಳು. ನಾನು ಹೇಳ್ತೀನಿ ನಿಮ್ಗೆ, ಈ 3 ಪ್ರಶ್ನೆಗಳಿಗೆ ನಾನು ಎಸ್ ಅಂದ್ಮೇಲೆ ನಾನು ನಿಜವಾಗ್ಲೂ ಸೇವೆ ಮಾಡ್ತಾ ಇದ್ದೀನಿ ಅನ್ಸಿದ್ ನನಗೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ವಿಷಯಗಳ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಲ್ಲ, ಅನೇಕ ವಿಷಯಗಳ ಬಗ್ಗೆ ನಾವು ಕಣ್ಣೀರಿಂದ ದೇವ್ರನ್ನ ಕೇಳ್ತಾ ಇರ್ತೀವಲ್ಲ, ದೇವ್ರು ನಮ್ಮಿಂದ ಕೆಲವೊಂದನ್ನು ಅಪೇಕ್ಷಿಸ್ತಾನೆ. ಅದನ್ನ ನಾವು ಮಾಡಬೇಕು. ಅದನ್ನ ನಾವು ಮಾಡಿದಾಗ ನಮ್ಮ ಜೀವಿತಗಳಲ್ಲಿ ಬದಲಾವಣೆ ಉಂಟಾಗುತ್ತೆ. ಆಮೆನ್, ಆಮೆನ್. ಇಲ್ಲಿ ಯೇಸುಸ್ವಾಮಿ ಅದನ್ನೇ ಹೇಳ್ತಾ ಇರೋದು, ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿ. ಇವತ್ತು ನೀವು ಹಳ್ಳಿಗಳ ಕಡೆ ಹೋದ್ರೆ ದೊಡ್ಡ ದೊಡ್ಡ ಸೇವೆಗಳು ನಿಂತಿದೆ, ಅದರ ಹಿಂದೆ ಆ ಸೇವಕರು ಎಷ್ಟು ತ್ಯಾಗ ಮಾಡಿರ್ತಾರೆ ಅಂತ ನಿಮಗೆ ಗೊತ್ತಾ? ಅವ್ರ ಮನೆಯಲ್ಲಿ ಕೂತ್ಕೊಂಡು ಮನೆಯವರೊಟ್ಟಿಗೆ ಸಮಯ ಕಳೀಲಿಕ್ಕೆ ಸಮಯ ಇರಲ್ಲ ಅವ್ರಿಗೆ. ಬಲಹೀನತೆಗಳಿದ್ರೂ ಕೂಡ ರೆಸ್ಟ್ ಮಾಡಕ್ ಸಮಯ ಇರಲ್ಲ. ಜನರಿಗೆ ಯಾವಾಗಲೂ ಸ್ಪಂದಿಸ್ತಾ ಇರಬೇಕು. ತನ್ನ ಕಾಸಲ್ಲಿ ಪೆಟ್ರೋಲ್ ಹಾಕೊಂಡು ಹೋಗ್ಬೇಕು ಅವ್ರ ಮನೆಗೆ. ಅವ್ರಿಗೋಸ್ಕರ ಸಮಯ ಕಳಿಬೇಕು. ಎಷ್ಟೋ ಸಮಯದಲ್ಲಿ ಊಟ ಸಿಕ್ಕಿರಲ್ಲ. ಆ ಎಲ್ಲ ತ್ಯಾಗದ ಬಲವೇ ಇವತ್ತು ಅಂತ ದೊಡ್ಡ ದೊಡ್ಡ ಸೇವೆಗಳು ಇವತ್ತು ನಿಂತಿದೆ. ಇವತ್ತು ಕ್ರೈಸ್ತರಾಗಿರುವಂತ ನಮಗೆ ನಮ್ಮ ಜೀವಿತದ ಬಗ್ಗೆನೇ ಯೋಚನೆ. ಅವತ್ತು ಯೇಸುಸ್ವಾಮಿ ಶಿಲುಬೆಯಲ್ಲಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಜನ ಎಲ್ಲ ಯೇಸುಸ್ವಾಮಿ ನೋಡಿದ್ರ? ಮರೆಯಲ್ಲಿ ನಡೀತಾ, ಅದು ರಾತ್ರಿ ರಾತ್ರಿ ನಡೀತಾ. ಇವತ್ತು ನೀನು ಅವಮಾನ ಪಡೋದು ಜನ ನೋಡ್ತಾರೆ, ಆಯ್ತಾ? ಆದ್ರೆ ಅವಮಾನಕ್ಕೆ ಬದಲಾಗಿ ದೇವರು 2ರಷ್ಟು ಮಾನವನ್ನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನೀನು ಅವಮಾನ ಪಡ್ತಾ ಇದೆಯಲ್ಲ, ಇವತ್ತು ಅನ್ಕೋ ದೇವರು ನನಗೊಂದು ಶಿಲುಬೆ ಕೊಟ್ಟಿದ್ದಾನೆ, ನಾನು ಅದನ್ನ ಎತ್ಕೊಂಡು ಹೋಗ್ತೀನಿ. ಯಾಕೆ ಗೊತ್ತಾ? ನನಗೆ ಗೊತ್ತು ಯೇಸುಸ್ವಾಮಿ ಒಂದಿನ ನನಗೆ ಮಾನವನ್ನ ಡಬಲ್ ಆಗಿ ಕೊಡ್ತಾನೆ ಅಂತ. ಯಾರ್ಯಾರು ಯೇಸುಸ್ವಾಮಿನ ಶಿಲುಬೆ ಮೇಲೆ ಸಾಯೋದನ್ನ ನೋಡಿದ್ರು, ಅವರು ಯೇಸುಸ್ವಾಮಿ ಪುನರುತ್ಥಾನ ಆಗಿದ್ದಾನೆ ಎನ್ನುವಂತ ಶಬ್ದವನ್ನ ಕೇಳಿಸ್ಕೊಂಡ್ರು. ಅಪೊಸ್ತಲರ ಕೃತ್ಯಗಳನ್ನು ನೋಡಿದ್ರೆ ಅವರು ಪೇತ್ರ ಯೋಹನ್ನ ಕರ್ಕೊಂಡ್ಬಂದು ಹೇಳ್ತಾರೆ ಮಹಾಯಾಜಕನ ಹತ್ರ, ನೀವು ಈ ಮಾತುಗಳನ್ನ ಆಡಬಾರ್ದು. ಪೇತ್ರ ಒಬ್ಬ ಹುಡುಗಿಗೆ ಭಯಪಟ್ಟವನು ಅಂತ ಹೇಳ್ತಾ ಇದ್ದಾನೆ, ನಾನು ನಿನಗಿಂತ ದೇವರ ಮಾತನ್ನು ಕೇಳ್ತೀನಿ. ಆ ಬಲ ಎಲ್ಲಿಂದ ಬಂತು ಗೊತ್ತಾ? ಆ ಪುನರುತ್ಥಾನದಿಂದ ಬಂತು. ಅವಮಾನವನ್ನ ಜಯಿಸಂತ ಯೇಸುಸ್ವಾಮಿ ಪುನರುತ್ಥಾನವಾದನು. ಇವತ್ತು ಕ್ರೈಸ್ತಿಯ ಜೀವಿತದಲ್ಲಿ ನಾವು ಹೋಗ್ತಿರುವಂತ ಎಲ್ಲ ಕಷ್ಟಗಳ ಮುಂದೆ ಒಂದು ದೊಡ್ಡ ಬಹುಮಾನ ದೇವರು ಇಟ್ಟಿದ್ದಾನೆ. ಡೋಂಟ್ ಗಿವ್ ಅಪ್. ಸಮಸ್ಯೆಗಳನ್ನು ಎದುರಿಸುವಾಗ, ದುಃಖಗಳ ಹಾದು ಹೋಗುವಾಗ ಯಾವಾಗ್ಲೂ ಯೇಸುಸ್ವಾಮಿಗೆ ಹೇಳ್ಬೇಕಾಗಿರೋದ್ರಿಂದ, ದೇವರೇ ಇದರಿಂದ ನನ್ನನ್ನು ಸರಿಪಡಿಸಲಿ, ಇದರಿಂದ ಇನ್ನೂ ಹತ್ತಿರಕ್ಕೆ ನಾನು ಹೋಗ್ಬೇಕು. ಸೈತಾನ್ ಹೇಳುವಂತ ಸುಳ್ಳೇನ್ ಗೊತ್ತಾ? ನೀನ್ ಯೇಸುಸ್ವಾಮಿ ನಂಬಿಟ್ರೆ ನಿನಗೆ ಕಷ್ಟನೇ ಇರಲ್ಲ. ಯಾರು ಹೇಳಿ ನಿನ್ಗೆ? ಕಷ್ಟ ಇರುತ್ತೆ, ಅದ್ರ ಜೊತೆ ಯೇಸುಸ್ವಾಮಿ ಇರ್ತಾನೆ ನಿನ್ ಜೊತೆ. ಆ ಕಷ್ಟಗಳು ನಿಮ್ಮನ್ನ ಬಾಧೆಗೊಳಗ ಹೋಗೋ ತರ ಮಾಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕೆಂದಿರುವವನು. ಎಷ್ಟೋ ಜನಕ್ಕೆ ಆಸೆ ಏನಂತ, ನಾವು ಯಾರ ಮುಂದೇನು ಕಮ್ಮಿಯಾಗಿ ಕಾಣಿಸ್ಕೊಳ್ಬಾರ್ದು. ಪಾಪ ಒಂದು ಸುಳ್ಳು ಹೇಳುತ್ತೆ, ಏನ್ ಗೊತ್ತಾ? ನಾನು ನಿನಗೆ ಸಂತೋಷ ಕೊಡ್ತೀನಿ, ನನ್ನಲ್ಲಿ ಸಂತೋಷ ಇದೆ ಅಂತ ಪಾಪ ನಿಮಗೆ ಸುಳ್ಳು ಹೇಳುತ್ತೆ. ಕ್ಷಣಿಕವಾಗಿ ನಿಮಗೆ ಸಂತೋಷ ಸಿಕ್ಬಿಡುತ್ತೆ, ಇನ್ಸ್ಟೆಂಟ್ ಆಗಿ ಸಂತೋಷ ಸಿಕ್ಬಿಡುತ್ತೆ. ಈಗಿನ ನಮ್ಮ ಜನರಿಗೆ ಸಮಯ ಇಲ್ಲ, ಎಲ್ಲ ಇನ್ಸ್ಟೆಂಟ್ ಆಗ್ಬೇಕು. ಸೈತಾನ್ ಗೊತ್ತು, ಅದಕ್ಕೆ ಏನ್ ಮಾಡ್ತಾನೆ, ನಾನು ಇನ್ಸ್ಟೆಂಟ್ ಆಗಿ ಸಂತೋಷ ಕೊಡೋದು ನೋಡ್ತಾನೆ ನಿಮ್ಗೆ. ಯಾಕೆ? ವಿ ಆರ್ ಅಡಿಕ್ಟೆಡ್ ಟು ಇನ್ಸ್ಟೆಂಟ್ ಥಿಂಗ್ಸ್. ನನ್ನನ್ನು ಸೇರಿ ನಮ್ಗೆಲ್ಲ ಫಾಸ್ಟ್ ಆಗಿ ಆಗ್ಬಿಡ್ಬೇಕು. ನನ್ಗೆ ಯಾರಾದ್ರೂ ಸ್ಲೋ ಆಗಿ ಮಾಡಿದ್ರೆ ಎಂಥ ಕೋಪ ಬರುತ್ತಂದ್ರೆ, ಒಂದು ಸಾಂಗ್ ಶೂಟ್ ನಡೀತಾ ಇತ್ತು.
ಹೊಸ ವೈಟ್ ಶರ್ಟ್ ಶೂಟ್ಗೋಸ್ಕರ ತಗೊಂಡಿದ್ದೆ. ನಾನು ಹೇಳ್ತಾ ಇದ್ದೀನಿ ಮಾಡ್ರು, ಸ್ಲೋ ಆಗಿ ಮಾಡ್ತಾ ಇದ್ರು. ನನ್ಗೆ ಇರಿಟೇಟ್ ಆಗಿ ನಾನೇ ಹೋಗಿ ಕೈ ಇಟ್ಟೆ, ವೈಟ್ ಶರ್ಟ್ ಎಲ್ಲ ಕೆಂಪಗಾಗ್ಬಿಡ್ತು. ಆ ಹೊಸ ವೈಟ್ ಶರ್ಟ್ ಶೂಟಿಗೆ ಇಲ್ಲ, ಹಳೇ ಯಾವ್ದೋ ಒಂದು ವರ್ಷದಿಂದ ತಗೊಂಡಿದ್ದ ಶರ್ಟ್ ತಿರುಗಿ ಹಾಕೋಬೇಕಾದ ಪರಿಸ್ಥಿತಿ ಬಂತು. ಇವತ್ತು ನಮ್ಮ ಜೀವಿತಗಳಲ್ಲಿ ನಮ್ಗೆಲ್ಲ ಇನ್ಸ್ಟಂಟ್, ಪಾಪ ಅದನ್ನೇ ಮಾಡೋದು. ಸಿನ್ ಏನ್ ಮಾಡುತ್ತೆ ಗೊತ್ತಾ, ನಮ್ಗೆ ಇನ್ಸ್ಟಂಟ್ ಆಗಿ ಸಂತೋಷ ಕೊಟ್ಬಿಡುತ್ತೆ. ಪಾಪ ಅದನ್ನೇ ಸುಳ್ಳು ಹೇಳೋದು, ಐ ಆಮ್ ದ ಹ್ಯಾಪಿನೆಸ್ ಟುಡೇ, ನಾನೇ ನಿನಗೆ ಸಂತೋಷ ಕೊಡೋದು ಅಂತ. ಆ ಸಂತೋಷ ಕ್ಷಣಿಕ, ಒಂದು ಸೆಕೆಂಡ್ ಅಲ್ಲಿ ಆ ಸಂತೋಷ ಆಗ್ಬಿಡುತ್ತೆ, ಆಮೇಲೆ ತಿರ್ಗಾ ಅದನ್ನ ಮಾಡೋ ತರ ಮಾಡುತ್ತೆ. ಇವತ್ತು ತುಂಬಾ ಜನ ಅಡಿಕ್ಟ್ ಅಲ್ಲಿ ಇರೋದಕ್ಕೆ ಅದೇ ಕಾರಣ. ಅವ್ರಿಗೇನ್ ಗೊತ್ತಾ, ಕ್ಷಣಿಕವಾಗಿ ಸಂತೋಷ ಸಿಕ್ತಲ್ಲ, ತಿರ್ಗಾ ಅದನ್ನ ಮಾಡೋಣ, ತಿರ್ಗಾ ಅದನ್ನ ಮಾಡೋಣ, ತಿರ್ಗಾ ಅದನ್ನ ಮಾಡೋಣ, ತಿರ್ಗಾ ಅದನ್ನ ಮಾಡೋಣ. ಪಾಪ ಮಾಡಿ 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 ಪಾಪ ಅನ್ನೋದನ್ನ ಮರ್ತೋಗ್ತೀವಿ ನಾವು. ನಾನ್ ಮಾಡ್ತಾರ ಸರಿ ಅನ್ನೋದು ಬಂದ್ಬಿಡುತ್ತೆ ನಮ್ಗೆ. ಗಾದೆ ಹೇಳುತ್ತಲ್ಲ, ಸುಳ್ಳ 100 ಸರಿ ಹೇಳಿದ್ರೆ, ಇದೆಲ್ಲ ನಮಗ್ ಗೊತ್ತು, ಆದ್ರೂ ಮಾಡ್ತೀವಿ. ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನ ಕಳಕೊಳ್ಳುವನು. ಎಲ್ಲರಿಗೂ ಗೊತ್ತಾ ಪರಲೋಕದ ಹಾದಿ ಕಷ್ಟಕರವಾಗಿರುತ್ತೆ. ಯಾಕೆ? ಅದು ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಆದರೆ ನರಕದ ಹಾದಿ ಅಗಲವಾಗಿರುತ್ತೆ, ಸಂತೋಷ ಕೊಡುತ್ತೆ, ಫ್ರೀಡಮ್ ಕೊಡುತ್ತೆ, ಕಂಫರ್ಟ್ ಕೊಡುತ್ತೆ. ಅದ್ರಲ್ಲಿ ಹೋಗೋರು ಜಾಸ್ತಿ ಜನ, ಆದ್ರೆ ಪರಲೋಕದ ಹಾದಿಯನ್ನು ಆಯ್ಕೆ ಮಾಡ್ಕೊಳ್ಳೋರು ಸ್ವಲ್ಪ ಜನ. ಆ ಸ್ವಲ್ಪ ಜನರಲ್ಲಿ ನಾವಿರ್ಬೇಕನ್ನೋದು ನನ್ನ ಆಸೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕೆಂದಿರುವವನು ಕಳಕೊಳ್ಳುವನು. ಆದರೆ ಏನಂತೆ ಮುಂದಕ್ಕೆ ವಚನ ಹೇಳುತ್ತೆ, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನ ಕಳಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನನ್ನ ನಿಮಿತ್ತವಾಗಿ ಪ್ರಾಣವನ್ನ ಕಳ್ಕೊಳ್ಳುವವನು ಅದನ್ನ ಏನ್ ಮಾಡ್ತಾನಂತೆ? ಕಂಡುಕೊಳ್ಳುವನು. ಪಡ್ಕೊಳ್ಳುವನು ಅಂತ ಹೇಳ್ತಲ್ಲ, ಕಂಡುಕೊಳ್ಳುವನು. ಸೊ ಇಲ್ಲಿ 2 ಪದ ಇದೆ, ಒಂದು ಕಳಕೊಳ್ಳುವನು, ಒಂದು ಕಂಡುಕೊಳ್ಳುವನು. ಹೌದಾ? 2 ಪದ ಇದೆ, ಕಳಕೊಳ್ಳುವವನು, ಕಂಡುಕೊಳ್ಳುವನು. ಕಂಡುಕೊಳ್ಳೋದಂದ್ರೆ ಏನು? ಫಾರ್ ಎನ್ ಎಕ್ಸಾಂಪಲ್, ನಾವೇನೋ ಹುಡುಕ್ತಾ ಇದೀವಪ್ಪ, ಎಕ್ಸಾಂಪಲ್ ಹೇಳ್ಬಿಡೋಣ. ಒಂದು ಚಿನ್ನದ ಓಲೆ ಬಿದ್ದೋಗಿದೆ ಮನೇಲೆಲ್ಲೋ, ಆಯ್ತಾ? ಈಗ ಮನೆಗಳಲ್ಲಿ ವೈಟ್ ಕಲರ್ ಟೈಲ್ಸ್ ಹಾಕ್ತಾರೆ. ವೈಟ್ ಕಲರ್ ಟೈಲ್ಸ್ ಅಲ್ಲಿ ಎಲ್ಲಾರು ಸಂದಿಲ್ ಬಿದ್ಬಿಟ್ರೆ ಸರಿಯಾಗಿ ಕಾಣಿಸಲ್ಲ. ಅದು ಚಿನ್ನದ ಓಲೆ ಬಿದ್ದೋಗಿದೆ, ಎಲ್ಲ ಹುಡುಕ್ತಾ ಇದ್ದಾರೆ. ಅಲ್ಲಿ ಹೀರೋ ಯಾರು ಗೊತ್ತಾ? ಅದನ್ನ ಯಾರು ಫಸ್ಟ್ ನೋಡ್ತಾರೋ ಅವನೇ ಹೀರೋ. ಹೌದಾ? ಏನ್ ಕಣ್ಣು ಶಾರ್ಪ್ ನಿಂದು, ನಮ್ಗೆ ಯಾರಿಗೂ ಕಾಣಿಸಿಲ್ಲ, ಅವನು ಮಾತ್ರ ಕಾಣಿಸ್ತದೆ. ಕಂಡುಕೊಳ್ಳುವನು ಅಂದ್ರೆ ಅದೇ. ಆತ್ಮಿಕವಾದ ಕಣ್ಣುಗಳು ಶಾರ್ಪ್ ಆಗಿದ್ರೆ ಪ್ರಾಣವನ್ನ ಕಂಡುಕೊಳ್ಳುವನು. ಅದಕ್ಕೆ ಕಣ್ಣಲ್ಲಿರೋದನ್ನೆಲ್ಲ ತೆಗಿಬೇಕು. ಆಸೆ ತೆಗಿಬೇಕು, ದುರಾಸೆ ತೆಗಿಬೇಕು, ಸ್ವಾರ್ಥ ತೆಗಿಬೇಕು, ಪಾಪ ತೆಗಿಬೇಕು. ಅವಾಗ್ಲೇ ಅದೇನಾಗುತ್ತೆ? ಕಾಣಿಸುತ್ತೆ. ಈಗ ನಮ್ಗೆಲ್ಲ ಹೆಂಗ್ ಗೊತ್ತಾ, ಎಲ್ಲ ಇಟ್ಕೊಂಡು ಹುಡ್ಕೋದ್ ನಾವು. ನಮ್ಮ ಮನೇಲಿ ನಮ್ಮ ಅಪ್ಪ ಒಂದ್ಸರಿ ಮಾಡಿದ್ರು, ಕನ್ನಡಿ ತಲೆ ಮೇಲೆ ಇಟ್ಕೊಂಡು ಊರೆಲ್ಲ ಹುಡ್ಕುದ್ರು. ಹಂಗೆ ನಮ್ಮ ಹತ್ರ ಯೇಸ್ವಾಮಿ ಇದ್ದಾನೆ, ಯೇಸ್ವಾಮಿ ನಮ್ಗೆ ಒಪ್ಪಿಸ್ಕೊಟ್ಬಿಟ್ರೆ ಯೇಸ್ವಾಮಿ ನಮ್ಗೆ ತೋರಿಸ್ತಾರೆ ಜೀವನದ ಮಾರ್ಗ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಊರೆಲ್ಲ ಹುಡ್ಕೋದು. ಅಲ್ಲೋಗ್ ಕೇಳು, ಇಲ್ಲೋಗ್ ಕೇಳು, ಇವ್ರ ಮಾತ್ ಕೇಳು, ಅವ್ರ ಮಾತ್ ಕೇಳು. ಯೇಸ್ವಾಮಿ ಹೊಂದ್ಕೊಳ್ಳಿ. ಆತನೊಬ್ಬನೇ ಜೀವದ ಮಾರ್ಗವನ್ನ ತೋರಿಸಲಿಕ್ಕೆ ಸಾಧ್ಯ. ಆಮೇನ್, ಆಮೇನ್. ಸೊ ಕ್ರೈಸ್ತಿಯ ಜೀವಿತ ಅಂತ ಹೇಳುವಾಗ, ಕ್ರೈಸ್ತಿಯ ಜೀವಿತ ಒಂದು ತ್ಯಾಗದ ಜೀವಿತವಾಗಿರಬೇಕು. ಆಗ ಮಾತ್ರ ನಾವು ಮಾಡುವಂತ ಎಲ್ಲ ಆತ್ಮಿಕ ಕಾರ್ಯಗಳಿಗೆ ಒಂದು ಅರ್ಥ ಸಿಗುತ್ತೆ ಅಲ್ವಾ? ಸೊ ನಾನು ಇಲ್ಲಿ ಯಾರನ್ನ ಕೊರತೆ ಅಂತ ಹೇಳ್ತಾ ಇಲ್ಲ. ಉಪವಾಸ ಪ್ರಾರ್ಥನೆ ಅಂದ ತಕ್ಷಣ ನಾವು ಚೆನ್ನಾಗಿ ಮಠ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡ್ತೇವೆ. ಊಟ ಮಾಡಿ, ಆರೋಗ್ಯ ಸಮಸ್ಯೆ ಇದ್ರೆ ಊಟ ಮಾಡಿ, ಪ್ರಾರ್ಥನೆ ಮಾಡಿ.
ಆದ್ರೆ ಬಿರಿಯಾನಿ ತಿನ್ಬಿಟ್ಟು ಬಂದು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಇವತ್ತು ನಮ್ಮಲ್ಲಿ ಹಂಗೆ ತುಂಬಾ ಜನ ಮಾಡ್ತಾ ಇರೋದು. ನಾನು ಆತ್ಮಿಕವಾಗಿರ್ಬೇಕಂತ ಆಸೆ, ಆದ್ರೆ ಅದಕ್ಕೆ ಬೇಕಾದ ಕಾರ್ಯಗಳನ್ನು ಮಾಡಲ್ಲ. ಬ್ಯಾಡದನ್ನೇ ಮಾಡಿ ನಾನು ಆತ್ಮಿಕವಾಗಿರ್ಬೇಕು ಅಂತ ಆಸೆ ಪಡೋದು. ನಾನು ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡೋದು, ನಾನು ಆತ್ಮಿಕವಾಗಿರ್ಬೇಕನ್ನೋದು. ಒಬ್ಬರು ಕೆಳಗಡೆ ಬೀಳ್ತಾ ಇದ್ರೆ ನೋಡಿ ಖುಷಿ ಪಡೋದು, ನಾವು ಆತ್ಮಿಕವಾಗಿರ್ಬೇಕು ಅನ್ನೋದು. ಜೀವವನ್ನ ಕಳ್ಕೊಳ್ತೀರ. ಕ್ರೈಸ್ತಿಯ ಜೀವಿತ ಅನ್ನೋದು ನಮ್ಮ ಜೀವಿತಗಳನ್ನ ತ್ಯಾಗ ಮಾಡಿ ಯೇಸುವಿನ ಹಿಂದೆ ನಮ್ಮ ಶಿಲೆಗಳನ್ನು ಹೊತ್ಕೊಂಡು ಇವತ್ತು ನಮ್ಮ ಜೀವಿತಗಳಲ್ಲಿ ನಮ್ಮನ್ನು ನೋಡುವಂತವರು ಯೇಸು ಸ್ವಾಮಿನ ನೋಡ್ಬೇಕು. ಯೇಸು ಸ್ವಾಮಿನ ನೋಡ್ಬೇಕಂದ್ರೆ ಯೇಸು ಸ್ವಾಮಿ ನಮ್ಮಲ್ಲಿ ಇರಬೇಕು. ಯೇಸು ಸ್ವಾಮಿ ನಮ್ಮಲ್ಲಿ ಇರ್ಬೇಕಂದ್ರೆ ಆತನ ಹಿಂದೆ ಹೋಗ್ಬೇಕು. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಇದೆ. ಎಷ್ಟು ಜನ ಬರೀ ವಿಶ್ವಾಸಿಗಳಾಗಿರ್ಲಿಕ್ಕಾಗಿ ದೇವರು ನಿಮ್ಮನ್ನ ಕರೆದಿದ್ದಾರೆ? ಕೈ ಇದ್ರಿ. ಎಷ್ಟು ಜನರಿಗೆ ದೇವರು ಬರೀ ವಿಶ್ವಾಸಿಗಳಾಗಿರಬೇಕು ಅಂತ ಕರೆದಿದ್ದಾನೆ? ಕೈ ಇದ್ರಿ. ಎಲ್ಲರೂ ಸತ್ಯವೇದ ಹೇಳುತ್ತಾ ಬರೀ ವಿಶ್ವಾಸಿಗಳಾಗಿರ್ರಿ ಅಂತ? ಸತ್ಯವೇದ ಏನ್ ಹೇಳುತ್ತೆ? ಶಿಷ್ಯರಾಗ್ರಿ ಅಂತ. ಇವತ್ತು ಶಿಷ್ಯರಾಗುವಂತ ನಾವು ಯೇಸು ಸ್ವಾಮಿಯಿಂದ ಕಲ್ತ್ಕೊಂಡು ಯೇಸು ಸ್ವಾಮಿ ತರ ಕಾಣಿಸ್ಬೇಕು. ದೇವರ ವಾಕ್ಯ ಹೇಳ್ತದೆ, ಒಂದು ಜಾಗಕ್ಕೆ ಪೇತ್ರ ಯೋಹಾನ ಹೋದಾಗ ಜನ ಏನಂತ ಅಡ್ರೆಸ್ ಮಾಡೋದಂತ ಗೊತ್ತಾ? ಲೋಕವನ್ನ ಕದಲಿಸಿದವರು ಬಂದಿದ್ದಾರೆ ಅಂತ. ಇವತ್ತು ನಾವೇ ಲೋಕದಿಂದ ಕದಲ್ತಾ ಇದೆ ಸಭೆಗೆ. ಸಭೆಯಲ್ಲಿ 4 ಜನರೇಷನ್ ಇರುತ್ತೆ. ಎಷ್ಟು ಜನರೇಷನ್ ಇರುತ್ತೆ? 4 ಜನರೇಷನ್. ಫಸ್ಟ್ ಜನರೇಷನ್ ಕ್ರಿಶ್ಚಿಯನ್ ಇದ್ದಾರೆ ನೋಡ್ರಿ, ಅವರ ನಂಬಿಕೆಗೆ ಸಾಟಿ ಯಾವುದೂ ಇಲ್ಲ. ಅವರಿಗೆ ಸ್ವಸ್ಥ ಬೋಧನೆಗಳು ಸಿಕ್ತು, ಬಲವಾದ ಆಹಾರ ಸಿಕ್ತು, ಅವರು ಬಲವಾಗಿ ನಿಂತಿದ್ದಾರೆ. ಅವ್ರ ಹತ್ರ ನೀವು ಮಾತಾಡಿದ್ರೆ ಗೊತ್ತಾಗುತ್ತೆ. ಇನ್ನು 2ನೇ ತರದ ಕ್ರಿಶ್ಚಿಯಾನಿಟಿ ಇದೆ ನೋಡ್ರಿ, 2ನೇ ತರದ ಸೆಕೆಂಡ್ ಜನರೇಷನ್ ಕ್ರಿಶ್ಚಿಯನ್ ಇದ್ದಾರೆ ನೋಡ್ರಿ. ಅವ್ರಿಗೆ ಒಳ್ಳೆ ಊಟ ಸಿಕ್ಕಿದೆ, ಅದ್ರ ಜೊತೆಲಿ ಒಂಚೂರು ಬೇಡದೇ ಇರೋದು ಸಿಕ್ಕಿದೆ. ಈ 3rd ಜನರೇಷನ್ ಕ್ರಿಶ್ಚಿಯನ್ ಇದ್ದಾರೆ ನೋಡ್ರಿ, ಅವ್ರಿಗೆ ಒಳ್ಳೆ ಊಟ ಏನಂದ್ರೆ ಗೊತ್ತಿಲ್ಲ. ಇನ್ನು ಇವಾಗ ಬರೋ ಜನರೇಷನ್ ಕತೆ ನಾವ್ ಹೇಳಕ್ಕಾಗಲ್ಲ. ಹಾಲ್ ಬದಲು ಸಕ್ಕರೆ ನೀರು ಕೊಟ್ಟು ಬೆಳೆಸ್ತಾ ಇದ್ದಾರೆ. ಸ್ವಸ್ಥ ಬೋಧನೆ ಕಿವಿ ಕೊಡ್ರಿ. ದೇವ್ರ ವಾಕ್ಯ ಹೇಳುತ್ತೆ, ಯೇಸುಸ್ವಾಮಿ ಬರೋ ಕಾಲದಲ್ಲಿ ಜನರು ತೀಟೆ ಕಿವಿ ಉಳ್ಳವರು ಆಗ್ತಾರಂತೆ. ಅಂದ್ರೆ ಏನು? ಅವ್ರ ಕಿವಿಗೆ ನೊಚ್ಚು ಮಾಡೋ ವಾಕ್ಯಗಳೇ ಬೇಕು ಅವ್ರಿಗೆ. ಶಾಂತ ವಾಕ್ಯಗಳಿಗೆ ಕಿವಿ ಕೊಡ್ರಿ. ನಿಮ್ಮನ್ನ ಸರಿ ಮಾಡುವಂತ ವಾಕ್ಯಗಳಿಗೆ ಕಿವಿ ಕೊಡ್ರಿ. ನಿಮ್ಮನ್ನ ದೇವರ ಕಡೆ ನಡೆಸುವಂತ ವಾಕ್ಯಗಳಿಗೆ ಕಿವಿ ಕೊಡ್ರಿ. ದೇವರು ನಿಮ್ಮನ್ನ ಸರಿ ಮಾಡುವಾಗ ಸರಿಯಾಗ್ರಿ. ಯಾಕೆ ಗೊತ್ತಾ? ಯೇಸುಸ್ವಾಮಿ ಬರೋ ಕಾಲ ಆಗ್ತಾ ಇದೆ. ಜೀಸಸ್ ಕಮಿಂಗ್ ಸೂನ್. ಲೋಕದಲ್ಲಿ, ಇಡೀ ಲೋಕದಲ್ಲಿ ಎಲ್ಲರೂ ಅದೇ ಮಾತಾಡ್ತಾರೆ. ಈಗ ಇನ್ಸ್ಟಾಗ್ರಾಮ್ ಅಲ್ಲೂ ಅದೇ ಮಾತಾಡ್ತಾವ್ರೆ, ಫೇಸ್ಬುಕ್ ಅಲ್ಲೂ ಅದೇ ಮಾತಾಡ್ತಾವ್ರೆ. ಆದ್ರೆ ಸಭೆಯಲ್ಲಿ ಮಾತ್ರ ತುಂಬಾ ಜನ ಅದನ್ನ ಮಾತಾಡ್ತಾ ಇಲ್ಲ. ಯೇಸುಸ್ವಾಮಿ ಬರೋ ಕಾಲ ಹತ್ರ ಆಯ್ತು. ನಿಮ್ ಪಕ್ಕದವ್ರಿಗೆ ಹೇಳಿ, ಸಿದ್ಧರಾಗ್ರಿ, ಸಿದ್ಧರಾಗ್ರಿ, ಸಿದ್ಧರಾಗ್ರಿ. ಯೇಸುಸ್ವಾಮಿ ಬಂದಾಗ ಆತನೊಟ್ಟಿಗೆ ನಾವೆಲ್ಲ ಹೋಗ್ಬೇಕು. ಅದಕ್ಕೋಸ್ಕರವಾಗಿನೇ ನಾವು ದೇವರ ವಾಕ್ಯವನ್ನು ಕೇಳಿಸ್ಬೇಕು. ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ದೇವರ ಸಮ್ಮುಖದಲ್ಲಿ, ದೇವರೇ ನನ್ನ ಜೀವಿತ ಸರಿಯಾಗಿದೆ ದೇವರೇ ಅಂತೇಳಿ ನಾವು ಪ್ರಶ್ನೆ ಮಾಡೋಣ. ಏಸಪ್ಪ, ನಮ್ಮ ಜೀವಿತಗಳನ್ನ ಸರಿಪಡಿಸ್ರಿ. ನಿನಗೆ ಮೆಚ್ಚುಗೆಯಾಗಿ ನಮ್ಮನ್ನು ಮಾರ್ಪಡಿಸ್ರಿ. ಕ್ರೈಸ್ತಿಯ ಜೀವಿತವನ್ನ ಸರಿಯಾಗಿ ನಾವು ಜೀವಿಸಲಿಕ್ಕೆ ಸಹಾಯ ಮಾಡ್ರಿ. ನಮಗೆ ಒತ್ತಿಕೊಡುವಂತ ಎಲ್ಲ ಪಾಪಗಳನ್ನ ತೆಗೆದಿಟ್ಟು ನಿನ್ನನ್ನ ದೃಷ್ಟಿಸಿ ನಾವು ಓಡ್ಲಿಕ್ಕೆ ಸಹಾಯ ಮಾಡ್ರಿ. ನೀನು ಬರುವಾಗ ನಮ್ಮನ್ನ ನೋಡಿ ದೇವರಪ್ಪ, ನನ್ನ ಜನರೆಂಬುದಾಗಿ ನೀನು ಕರ್ಕೊಳ್ಳಿಕ್ಕೆ ಸಹಾಯ ಮಾಡಿ. ಓ ದೇವರೇ, ನೀವ್ ಯಾರು ನಮಗ್ ಗೊತ್ತಿಲ್ಲ ಅನ್ನುವಂತ ಮಾತು ನಮ್ಮಲ್ಲಿ ಬರಬಾರದು. ನನ್ನವರು ಅನ್ನುವಂತ ಒಂದು ಮಾತನ್ನ ನಾವು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡಿ. ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬರ್ಲಿಕ್ಕೆ ನಮಗೆ ಸಹಾಯ ಮಾಡಿ. ದೇವರೇ, ನಮ್ಮ ಜೀವಿತಗಳನ್ನ ನಿನಗೆ ಸಮರ್ಪಿಸ್ತೇವಪ್ಪ. ದೇವರೇ, ನೀನೊಬ್ಬನೇ ಯೋಗ್ಯನು. ನಮ್ಮ ಜೀವಿತದ ಉದ್ದೇಶವನ್ನ ನಾವು ನೆರವೇರಿಸಲಿಕ್ಕೆ ನಮಗೆ ಸಹಾಯ ಮಾಡಿ. ದೇವರೇ, ನೀನ್ ಮಾಡಲಿಕ್ಕೆ ಶಕ್ತನು, ಅದಕ್ಕಾಗಿ ನಿಮ್ಮನ್ನ ಕೊಂಡಾಡ್ತೇವೆ.
ಪ್ರಾಣಾತ್ಮ ಶರೀರಗಳನ್ನ ನಿಮ್ಮ ಕಡೆ ಒಪ್ಪಿಸಿಕೊಡ್ತೇವೆ. ನೀನು ಆಳ್ವಿಕೆ ಮಾಡಿ, ಯೇಸುವಿನ ಹೆಸರಿನಲ್ಲಿ ತಂದೆ. ನನ್ನ ಮನವೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. Let Jesus bless you with the teaching which will lead you to the eternal